This is California 252, CS252. It is a rare human-made metal. ಸಿಂಪಲ್ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಮನುಷ್ಯ ಹುಡುಕದಂತ ಅಪರೂಪವಾದ ಖನಿಜ. ಇದರ ಹಿಸ್ಟ್ರಿ ನೋಡೋಣ. 1950 4 ಅಮೆರಿಕನ್ ಸೈಂಟಿಸ್ಟ್ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದಲ್ಲಿ ಇದನ್ನ ಪತ್ತೆ ಮಾಡಿದ್ರು. ಯೂರ್ನಿಯಾ 242ನ ಆಲ್ಫಾ ಪಾರ್ಟಿಕಲ್ಸ್ ಜೊತೆ ಸೇರಿಸಿದಾಗ ಕ್ಯಾಲಿಫೋರ್ನಿಯಾ 245 ಐಸೋಟೋಪ್ ಸಿಕ್ತು. ಅದು ವೆರಿ ಲಿಟಲ್ ಕ್ವಾಂಟಿಟಿ, 700,000 ಆಟಮ್ಸ್ ಆಫ್ ಕ್ಯಾಲಿಫೋರ್ನಿಯಾ 245 ಐಸೋಟೋಪ್. ನ ವಾಲ್ಯೂಮ್ ಆಫ್ 27 ನ್ಯಾನೋಮೆಟ್ರಿಕ್ ಕ್ಯೂಬ್. ಈ ತರದ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ 1958ನಲ್ಲಿ ಕ್ಯಾಲಿಫೋರ್ನಿಯಾ 252 ಸಿಕ್ಕಿತ್ತು. ದ ಮೆಟಲ್ ವಿ ಹ್ಯಾವ್ ಸೀನ್ ನೌ. ಅದು ಕೂಡ ಕೇವಲ 1.2 ಮೈಕ್ರೋಗ್ರಾಮ್ಸ್. ಕ್ಯಾಲಿಫೋರ್ನಿಯಾ 252 ಇಂದ ನಮಗ್ ಸಿಗೋ ಲಾಭ ಏನು? ಕ್ಯಾಲಿಫೋರ್ನಿಯಾ 252 ಇಟ್ ಈಸ್ ಎ ರೇಡಿಯೋ ಆಕ್ಟಿವ್ ಮೆಟಲ್ ಅಂಡ್ ಇಟ್ ಈಸ್ ಯೂಸ್ಡ್ ಇನ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್. ಆದರೆ ನಮ್ಗೆ ದ ಫಸ್ಟ್ ಯೂಸ್ ಅಂಡ್ ದ ಬೆಸ್ಟ್ ಯೂಸ್ ಆಫ್ ಕ್ಯಾಲಿಫೋರ್ನಿಯಾ 252 ಯಾವುದು ಅಂದ್ರೆ ನಮ್ಮ ದೇಶದಲ್ಲಿರೋ ಗೋಲ್ಡ್ ಮತ್ತೆ ಸಿಲ್ವರ್ ರಿಸರ್ವ್ಸ್ನ ಹುಡುಕ್ಬೋದು. ಗೋಲ್ಡ್ ಡೆಪಾಸಿಟ್ಸಾ? ಎಕ್ಸಾಕ್ಟ್ಲಿ. ಈಗಲೂ ಕೂಡ ನಮ್ದು ಶ್ರೀಮಂತ ದೇಶ. ಎಷ್ಟೊಂದು ಜನ ದೊಡ್ಡವರು ಈ ದೇಶವನ್ನ ಸಾಮ ಭೇದ ದಂಡದಿಂದ ಚೆನ್ನಾಗಿ ಲೂಟಿ ಮಾಡಿದ್ದಾರೆ. ಎಲ್ಲ ಖನಿಜ ಲೂಟಿ ಮಾಡಿದ್ದಾರೆ. ಮತ್ತೆ ಲೂಟಿ ಮಾಡಿದ್ಮೇಲೆ ನಮ್ಗೆ ಸ್ವತಂತ್ರ ಕೊಟ್ರು. ನಮ್ಗೆ ಸ್ವತಂತ್ರ ಸಿಕ್ಕಿದ್ದು 1947ನಲ್ಲಿ. ಸೊ 1955ನಲ್ಲಿ 11 ನಾಡಿನ $1 ಆಗಿ ಬದಲಾಯಿಸಿದ್ರು. 1966ನಲ್ಲಿ $1 ವಾಸ್ 7.5 rupees. ಆದ್ರೆ ಈಗ ಇಟ್ ಈಸ್ ಅಬೌವ್ 90 rupees. ನನಗೆ ಗೊತ್ತಿರೋ ಹಾಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಮ್ಮ ರುಪಿ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ. ಮತ್ತೆ ಇದಕ್ಕೋಸ್ಕರ ನಮ್ಗಿಲ್ಲಿ ಮುಖ್ಯವಾದ ವಸ್ತು ಯಾವುದು ಅಂದ್ರೆ ನಮ್ಮ ದೇಶದಲ್ಲಿರೋ ಗೋಲ್ಡ್ ರಿಸರ್ವ್ಸ್ ಮತ್ತೆ ಬ್ಯಾಂಕಲ್ಲಿರುವಂತ ಗೋಲ್ಡ್ ಡೆಪಾಸಿಟ್ಸ್. ಲೆಟ್ ಮಿ ಕಮ್ ಸ್ಟ್ರೈಟ್ ಟು ದ ಪಾಯಿಂಟ್ ಸರ್. ಈ CS252ನ ನಾವು ಉಪಯೋಗಿಸ್ಕೊಂಡು ನಮ್ಮ ದೇಶದಲ್ಲಿ ಎಷ್ಟು ಆಳವಾಗಿ ಎಷ್ಟು ಚಿನ್ನ ಇದೆ ಅಂತ ಪತ್ತೆ ಹಚ್ಬೋದು ನಾವು. ದಟ್ ಟು ವಿತ್ ಪ್ರಾಪರ್ ಅಪಾರೆಂಟಸ್. ಎಸ್, ನಮ್ಮ ಪೂರ್ವಜರು ತುಂಬಾ ಚಿನ್ನವನ್ನ ಯಾರ ಕೈಗೂ ಸಿಗಬಾರ್ದು ಅಂತ ಹೊಲ ಮತ್ತೆ ಜಮೀನಲ್ಲಿ ಹೂತಿಟ್ಟಿದ್ದಾರೆ. ಹೌದು. ಆ ಚಿನ್ನಕ್ಕೋಸ್ಕರ ಎಷ್ಟೊಂದು ಜನ ಪ್ರಯತ್ನ ಪಟ್ಟಿದ್ದಾರೆ, ಪಡ್ತಾನೆ ಇರ್ತಾರೆ, ಸಾಯಿಸ್ತಾ ಇದ್ದಾರೆ. ಒಂದ್ ವೇಳೆ ನಾವು ಆ ಚಿನ್ನವನ್ನ ಪತ್ತೆ ಹಚ್ಚಿದ್ರೆ ಮತ್ತೆ ಪ್ರಪಂಚದ ಮುಂದೆ ಅದನ್ನ ತಂದ್ರೆ ಅವರ್ ರುಪಿ ವ್ಯಾಲ್ಯೂ ವಿಲ್ ಬಿ ಸ್ಕೈ ಹೈ. ನಾವು ಸ್ವಂತವಾಗಿ ನಮ್ಮ ರುಪಿ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ಕೋಬಹುದು. ವಿ ವಿಲ್ ಒನ್ಸ್ ಅಗೈನ್ ರೂಲ್ ದಿಸ್ ವರ್ಲ್ಡ್, ಬಟ್ ದಿಸ್ ಟೈಮ್ ವಿತ್ ಗೋಲ್ಡ್. But there is a catch to it. The half-life of California 252 is just 2.6 years only. ಇದರ ಲೈಫ್ ಸ್ಪ್ಯಾನು ತುಂಬಾ ಕಡಿಮೆ ಇದೆ. ಸೊ ಇದರ ಲೈಫ್ ಸ್ಪ್ಯಾನ್ ಜಾಸ್ತಿ ಮಾಡೋದಕ್ಕೆ ನಾವು ತುಂಬಾನೇ ಪ್ರಯತ್ನ ಪಡ್ತಾ ಇದೀವಿ. ಬಟ್ ವಿ ಆರ್ ನಾಟ್ ಏಬಲ್ ಟು ಫೈಂಡ್ ದ ಎಕ್ಸ್ಟೆನ್ಷನ್ ಫಾರ್ಮುಲಾ ಆಫ್ CS252. ಈ ಮೆಟಲ್ಸ್ನ ಎಕ್ಸ್ಕ್ಯುಬೇಷನ್ಗೋಸ್ಕರ ಯೂಸ್ ಮಾಡಬೇಕು ಅಂತಂದ್ರೆ ನಮಗೆ ಸೆಂಟ್ರಲ್ ಗವರ್ಮೆಂಟ್ ಇಂದ ತುಂಬಾ ಮುಖ್ಯವಾದ ಪರ್ಮಿಷನ್ಸ್ ಮತ್ತೆ ಫುಲ್ ಫಿನಾನ್ಷಿಯಲ್ ಸಪೋರ್ಟ್ ಬೇಕಾಗುತ್ತೆ. ಇಫ್ ವಿ ಡೂ ಇಟ್, ಇದು ಕೇವಲ ನಮಗೋಸ್ಕರ ಅಲ್ಲ, ನಮ್ಮ ಫ್ಯೂಚರ್ ಜನರೇಷನ್ಗೂ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿನ ಸುಧಾರಿಸೋದಕ್ಕೆ ನಾವು ಇಷ್ಟೆಲ್ಲ ಕಷ್ಟಪಡ್ತಿರ್ಬೇಕಾದ್ರೆ ಅವರು ಖಂಡಿತವಾಗ್ಲೂ ನಮಗೆ ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟ್ ವೀಕ್ ಸೆಂಟ್ರಲ್ ಮಿನಿಸ್ಟರ್ಸ್ ಮೀಟಿಂಗ್ ಅಲ್ಲಿ ಮಾನ್ಯ ಮಂತ್ರಿಗಳ ಸಮ್ಮುಖದಲ್ಲಿ ನಾನೊಂದು ಪ್ರಪೋಸಲ್ ಇಡ್ತೀನಿ. ಅದನ್ನ ಅವರು ಒಪ್ಕೋತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ಲೆಟ್ಸ್ ಮೇಕ್ ಅವರ್ ಕಂಟ್ರಿ ಪ್ರೌಡ್ ಅಗೇನ್. ಸರ್ ಚೆನ್ನಾಗಿದೆಯಪ್ಪ. ಪ್ರೆಸೆಂಟೇಶನ್ ಚೆನ್ನಾಗಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಪ್ರೆಸೆಂಟೇಷನ್ ಇಂದ ನಿಮಗೆ ಏನು ಅರ್ಥ ಆಯ್ತು ಸರ್? ಏನಿದೆ, ಅಭಿಜಿತ್ ಡೀಲ್ ಮಾಡ್ತಾರೋ ಮೆಟಲ್ಸ್ಗಿಂತ $1 ಜಾಸ್ತಿನೇ ಸಂಪಾದನೆ ಮಾಡ್ಬೋದು ಅಂತ ಅನ್ನಿಸ್ತು. ಇನ್ನ ರೂಪಾಯಿಗಳ ಬಗ್ಗೆ ಮಾತಾಡ್ತಿರಲ್ವಾ ಸರ್? ಒಳಗಡೆ ಡಾಲರ್ಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಸರ್, ಅದು ಕ್ಯಾಲಿಫೋರ್ನಿಯಾ 252 ಒಂದೊಂದು ಗ್ರಾಮಿಗೂ 180 ಕೋಟಿ ಬ್ಲ್ಯಾಕ್ ಮಾರ್ಕೆಟಲ್ಲಿರೋ ವ್ಯಾಲ್ಯೂ. ವಾಟ್? ಹೌದು ಸರ್, ಇದು ಮೆಟಲ್ ಅಲ್ಲ, ಮನಿ ಹೀಲ್. ಈ ಸತಿ ಪ್ರಾಫಿಟ್ ಜೊತೆಗೆ ರಿಸ್ಕು ಜಾಸ್ತಿನೇ ಇದೆ. ನಮ್ಮ ಅಭಿಜಿತ್ಗೆ ಹೇಳ್ತೀನಿ, ಅವ್ನು ಡೀಲ್ ಮಾಡ್ತಾನೆ. ಓಕೆ ಸರ್. ಲೈ ಹುಚ್ಚಿಡ್ತಿದ್ಯಾ?
ಹೇಯ್, ಗಾಡಿ ತೆಗಿಯೋ ಸೈಡ್ಗೆ. ಛ! ಈ ಕೆಮಿಸ್ಟ್ರಿ ಎಷ್ಟು ಕಷ್ಟ ಇದೆ. ನಿನ್ ಜೀವ ತೆಗೆದ್ಬಿಡ್ತೀನಿ ನಾನು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಎಷ್ಟು ಕಷ್ಟ ಇದೆ ಇದೆಲ್ಲ. ನಾನ್ ಡೆಮೋ ಪ್ರಾಜೆಕ್ಟ್ಗೋಸ್ಕರ ಒಂದ್ ಚಿಕ್ಕ ಡೆಮಾನ್ಸ್ಟ್ರೇಷನ್ ಕೇಳಿದ್ದೆ ಅಷ್ಟೇ. ಆದ್ರೆ ನೀವಿಬ್ರು ಗೂಗಲ್ ಇಂದ ಕಾಪಿ ಮಾಡಿ PhD ಥೀಸಿಸ್ ತಗೊಂಡ್ ಬಂದಿದ್ದೀರಾ. ಅಂದ್ರೆ ಎಲ್ಲದಕ್ಕೂ ಗೂಗಲ್ ಅಲ್ವಾ ಅಂತ. ಆದ್ರೆ ನನಗ್ ಸರಿಯಾದ ಔಟ್ಪುಟ್ ಸಿಗ್ಲಿಲ್ಲ ಅಲ್ವಾ? ಇನ್ 1 hour ಅಲ್ಲಿ ನಾನು ಪ್ರೆಸೆಂಟೇಶನ್ ಕೊಡ್ಬೇಕು. ಈಗ ನೀವೇ ಹೇಳಿ ನಾನ್ ಏನ್ ಮಾಡ್ಲಿ? Hi guys. Can I help you? ಹೆಲ್ಪ್ ಮಾಡೋದಕ್ಕೆ ನೀವ್ ಯಾರು? Can I have a seat? ನಾನ್ ತುಂಬಾ ಹೊತ್ತಿಂದ ನಿಮ್ಗಳ ಮಾತನ್ನ ಕೇಳಿಸ್ಕೊಂಡೆ. ನಾನು ಸ್ವಲ್ಪ ಅದನ್ನ ನೋಡ್ಬೋದಾ? ನೋನು, ಈ ಎಕ್ಸ್ಪೆರಿಮೆಂಟ್ ಅಂತೂ ಬೇರೆ ಇಲ್ದೆ ಔಟ್ಪುಟ್ ಸಿಗಲ್ಲ. ಅಯ್ಯೋ, ಯೂಸ್ ಮಾಡಿದೀವಿ ಸರ್. ಅಲ್ಲಿ ನೋಡಿ BEFB. There is a difference between beryllium and barium. ಬೆರಿಲಿಯಂನ ಅಟಾಮಿಕ್ ನಂಬರ್ ಬಂದು 4. ಮತ್ತೆ ನಾನು ಹೇಳ್ತಿರೋ ಬೇರಿಯಂನ ನಂಬರ್ ಅದು 56. ಅರ್ಥ ಆಗಿಲ್ವಾ? ಈ ಕತ್ತೆ ಗೂಗಲ್ ಮಾಡಿಲ್ವಾ? See, it's done. ಹಬ್ಬ, ನೀವು ಸೂಪರ್ ಸರ್. ಕೊನೆಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಅಂದ್ಹಾಗೆ ನಿಮ್ಮ ಹೆಸರೇನು? ಅಯ್ಯೋ, ನಾನು ಹೇಳೋದು ಮರ್ತೇ ಹೋಗಿದೆ. ಐಮ್ ಸಾರಿ. ನಾನು ಈಶ್ವರ್ ಅಂಡ್ ಐ ಡೀಲ್ ವಿತ್ ಕೆಮಿಕಲ್ ಮೆಟಲರ್ಜಿ. ಓ, ನಿಮ್ಮನ್ ಮೀಟ್ ಮಾಡಿ ಖುಷಿ ಆಯ್ತು. ನನ್ನ ಹೆಸರು ನೇಹಾ. ಹಾಯ್ ನೇಹಾ, ನೈಸ್ ಮೀಟಿಂಗ್ ಯು ಆಲ್. ಸಾರಿ, ಐ ಹ್ಯಾವ್ ಸಮ್ ವರ್ಕ್ ಟು ಡೂ. ನಾನು ಹೊರಡ್ಬೇಕು ಇವಾಗ. Yeah. ಬಾಯ್ ಗೈಸ್.
ಹೇ, ನೀನ್ ತುಂಬಾ ಲಕ್ಕಿ ಕಣೆ. ನಿನ್ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು. ಹೌದು, ಖಂಡಿತವಾಗ್ಲು ಇವಳು ನಿಜವಾದ ಲಕ್ಕು ಪ್ರೆಸೆಂಟೇಷನ್ ಅಲ್ಲಿ ಸಿಗತ್ತೆ. ನಮ್ ಕೋಪನ ಹೇಳ್ಕೊಳ್ಳೋದಕ್ಕೆ ನಮ್ಮ ಹತ್ರ ತುಂಬಾ ಭಾಷೆಗಳಿರುತ್ತೆ. ಆದ್ರೆ ನಮ್ ಖುಷಿ ಮತ್ತೆ ದುಃಖನ ಹೇಳ್ಕೊಳಕ್ಕೆ ಬರೀ ಒಂದೇ ಭಾಷೆ ಇರುತ್ತೆ. ಅದು ನಮ್ಮನ್ನ ಒಳಗೊಳಗೆ ಮುರಿದು ಬಿಡತ್ತೆ. ಮತ್ತೆ ಅದು ಕಣ್ಣೀರು. ಈ ಫೋಟೋನಲ್ಲಿ ನನ್ನ ಖುಷಿಗೆ ಕಾರಣ ಉಜ್ವಲ್. ಭಗವಂತ ನಮ್ಗೆ ಜನ್ಮ ಕೊಡುವಾಗ ಕನ್ಫ್ಯೂಸ್ ಆಗಿರ್ಬೇಕು. ಅವ್ರು ನಮ್ಮನ್ನ ಅಣ್ಣ ತಂಗಿ ಮಾಡ್ಬೇಕಿತ್ತು. ಅದಕ್ಕೆ ನಮ್ಗೆ ಬೇರೆ ಬೇರೆ ಜನ್ಮ ಕೊಟ್ರು. ನಾವ್ ಒಂದೇ ಮನೇಲಿ ಇರ್ಲಿಲ್ಲ, ಆದ್ರೆ ಒಂದೇ ಕ್ಲಾಸಲ್ಲಿ ಇದ್ವಿ. ಮತ್ತೆ ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ. ಅವತ್ತು ಪ್ರಿನ್ಸಿಪಲ್ ನಮ್ಗೆ ಡಿಗ್ರಿ ಕೊಟ್ಟು ಕಳ್ಸಿದಾಗ ಅವತ್ತು ನಮ್ಮ ಮೊದಲನೇ ದಿನ. ನಾವು ಸಮಾಜದ ಅಸಲಿ ಸಮಸ್ಯೆಗೆ ವಿರುದ್ಧವಾಗಿ ಫೈಟ್ ಮಾಡ್ಬೇಕು ಅಂತಿದ್ವಿ. ಅಲ್ಲಿಂದಲೇ ಶುರುವಾಯ್ತು ನಮ್ಮ ಈ ಜರ್ನಿ. ನಾನು ಓದ್ಬೇಕಾದ್ರೆ ಬರ್ತಾ ಇದ್ದಿದ್ದು ಮಾರ್ಕ್ಸ್ಗಿಂತ ನಾನು ಓದಾದ್ಮೇಲೆ ನನಗೆ ಸಿಕ್ಕ ಆಫರ್ಸೇ ಜಾಸ್ತಿ. ನಾನು ಜಾಬಿಗೆ ಜಾಯ್ನ್ ಆಗಬೇಕು ಅಂದ್ಕೊಳ್ಳೋ ಟೈಮಲ್ಲಿ ನನಗೊಂದು ಕೊಟೇಶನ್ ತುಂಬ ಇನ್ಸ್ಪೈರ್ ಮಾಡ್ತು. ಇಫ್ ಯು ವಾಂಟ್ ಟು ಬಿ ಸಕ್ಸಸ್ಫುಲ್ ಇನ್ ದಿಸ್ ವರ್ಲ್ಡ್, ಯು ಹ್ಯಾವ್ ಟು ಫಾಲೋ ಯುವರ್ ಪ್ಯಾಷನ್, ನಾಟ್ ಎ ಪೇಜೆಂಟ್. ಆ ಇನ್ಸ್ಪಿರೇಷನಿಂದನೇ ಆಗ ನಾನು ಸ್ವತಃ ಬರ್ಕೊಂಡಿದ್ದ ಕೋಟ್, 4 ಜನರ ಜೊತೆ ಕೆಲಸ ಮಾಡೋದ್ರ ಬದಲು ಆ 4 ಜನಕ್ಕೆ ನಾವೇ ಕೆಲಸ ಕೊಟ್ಟರೆ ನನ್ನ ಎಜುಕೇಷನು ಮೀನಿಂಗ್ಫುಲ್ ಆಗಿರುತ್ತೆ. ನೌ ಐ ಆಮ್ ಎ ಸ್ಮಾಲ್ ಎಂಟರ್ಪ್ರನರ್ in a big challenging world. Hello. Don't worry. Yeah, I'm on the way. 10 minutes ಅಲ್ಲಿ ಇರ್ತೀನಿ. ಲೋ ರಾಜು, ಎಲ್ಲಿಗೆ ಹೋಗ್ತಾ ಇದ್ಯಪ್ಪ? ಕೇಳ್ಬಿಟ್ಟ? ಇನ್ನ ಕೇಳಿಲ್ವಲ್ಲ ಅನ್ಕೊಂಡೆ. ಇನ್ ಹೋಗಿದ್ ಕೆಲ್ಸ ಆದಂಗೆನೆ. ನಾನು ನಮ್ ಹುಡುಗಿ ಅವತಾರ್ ಸಿನಿಮಾ ನೋಡಕ್ ಹೋಗ್ತಿದೀವಿ. ಇಂಗ್ಲಿಷ್ ಮೂವಿ ಕನ್ನಡದಲ್ಲಿ. 20 ರೂಪಾಯಿ 3D ಕ್ಲಾಸ್ ಕೊಡ್ತಾರೆ. ಅದಲ್ಲ ಕಣೋ, ಒಂದು ವಿಷಯ ಇದೆ. ಏನು? ಮತ್ತೆ ಕ್ಯಾಬ್ ಓಡಿಸ್ಬೇಕಾ? ಅದಲ್ಲ ಕಣೋ, 1 ವಾರದಿಂದ ಗಾಡಿ ಓಡಿಸಿ ಜೀವ ಎಲ್ಲ ಹೋದಂಗ ಆಗ್ತಾ ಇದೆ ಕಣೋ. ಲೇ, ಇವತ್ತೊಂದಿನ ಓಡ್ಸೋ, 1 ವಾರಕ್ಕೆ ಸರಿ ಹೋಗೋಷ್ಟು ಸಂಪಾದನೆ ಆಗುತ್ತೆ ಕಣೋ. ಹುಷಾರಿಲ್ದೇ ಇರ್ಬೇಕಾದ್ರೆ ಮನೇಲಿ ಕುತ್ಕೋ. ಕ್ಯಾಬ್ ಓಡಿಸಿ ಹುಷಾರ್ ತಪ್ಪು ಅಂತ ಯಾರು ಹೇಳಿದ್ದು? ಲೇ, ನಂತರ ಕ್ಯಾಬ್ ಡ್ರೈವರ್ಗಳ ಪರಿಸ್ಥಿತಿ ಇದೆ ಕಣೋ. ಕಾರ್ ಕೊಡ್ತೀನಿ ಎಂದಾಗ ಆತರ ಬಿದ್ದು ತಗೊಂಡ್ವಿ. EMI ಕಟ್ಟೋಷ್ಟೊತ್ತಿಗೆ ಪ್ರಾಣ ಹೋಗ್ತಾ ಇದೆ. ನೋವುಗಳು ಒಂದ್ ಕಡೆ ತಿಂತಾ ಇದ್ರೆ ಜವಾಬ್ದಾರಿಗಳನ್ನ ನಿಭಾಯಿಸ್ಲೇಬೇಕು ಅಲ್ವೇನೋ. ಸರಿ ಬಿಡು, ಹೋಗ್ತೀನಿ. ಯಾವಾಗ್ಲೂ ಏನಾದ್ರೂ ಹೇಳ್ತಾನೆ ಇರ್ತೀಯ. ಅದ್ರಲ್ಲೂ ದೊಡ್ಡ ದೊಡ್ಡ ಡೈಲಾಗ್ ಬೇರೆ. ಇದೇ ಲಾಸ್ಟ್, ನನ್ ಮತ್ತೆ ಹೋಗಲ್ಲ. ಛೇ, ಲೇ 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 ರಾಜು, ಮತ್ತೆ ಏನು? ಹುಷಾರು ಕಣೋ. ಬರೋಂತ ಕಸ್ಟಮರ್ಗಳ ಜೊತೆಗೆ ಸ್ವಲ್ಪ ಮರ್ಯಾದೆಯಿಂದ ಇರೋ. ನಂಗ್ ಗೊತ್ಬೇಡ. ಹಾ, ಗಾಲಿ ಓಕೆ, ಕಾರ್ ಓಕೆ, ನಾನೇ ನಾಟ್ ಓಕೆ. ಈಗಷ್ಟೇ ನಮ್ಮ ಅಪ್ಪನ್ ಕಾಟ ಹೋಯ್ತು ಅನ್ಕೊಂಡ್ರೆ ಇದೇ ಸಮಯಕ್ಕೆ ಇವಳು ಬೇರೆ ಕಾಲ್ ಮಾಡ್ತಾಳೆ. ಈ ಹೆಂಗಸರಿಗೆ ಗಂಡಸರಿಗೆ ಪ್ರಾಬ್ಲಮ್ ಇದೆ ಅಂತ ಅದ್ ಹೇಗೆ ಗೊತ್ತಾಗತ್ತೋ ಏನೋ. ಕರೆಕ್ಟ್ ಟೈಮಿಗೆ ಕಾಲ್ ಮಾಡ್ತಾರೆ. ಹಲೋ, ಟಿಫನ್ ತಿಂದ್ಯಾ? ಸುಮ್ನೆ ಮಾತಾಡ್ಬೇಡ. ಹೊರಟಿಯಾ ಇಲ್ವಾ? ಹೊರಟೆ ಈಗಷ್ಟೇ ಕ್ಯಾಬ್ ತಗೊಂಡು. ಕ್ಯಾಬ್ ತಗೊಂಡ್ ಬರ್ತಿದ್ಯಾ? ನಿಂಗ್ ಗೊತ್ತಿಲ್ದಿರೋದೇನಿಲ್ಲ. ವಯಸ್ಸಿಗೆ ಬಂದಿರೋ ಹುಡುಗ ಮನೇಲಿ ಇದ್ದ ಅನ್ಕೋ, ಅಪ್ಪನ್ ನೀರಿಗೆ ಹುಷಾರಿರಲ್ಲ. ಇದೇ ಲಾಜಿಕ್. ನೀನ್ ಹೇಳ್ತಿರೋದ್ ನಾನ್ ನಂಬ್ತೀನಿ ಅನ್ಕೊಂಡಿದ್ಯಾ? ನಿಜ ಹೇಳ್ತಾ ಇದೀನಿ, ದೇವ್ರ ಮೇಲೆ ಆಣೆ, ನಂಬೆ. ಸರಿ, ನಿನ್ ಹತ್ರ 1 ಗಂಟೆ ಇದೆ. ಹಾ ಸರಿ, ಬರ್ತಿದ್ದೀನಿ. ಬೇರೆಯವ್ರ ಜೊತೆ ಹೋಗ್ಬಿಡ್ಬೇಡ ಮತ್ತೆ, ಆಯ್ತಾ? ಬರ್ತೀನಿರೋ. ನೀನ್ ಬಿಲೆದೆಲೆ ತಿನ್ನೋಳು ಅಂದ್ರೆ ನನ್ ಸುಪಾರಿ ತಿನ್ನೋನು ನನ್ನ ಹತ್ರ ಇಟ್ಕೋತೀಯಾ? ನಿನ್ ಕೆಂಬೇಡ, ಹೋಗ್ತಿದ್ದೀನಿ. ನಾನು ಇಲ್ಲೇ ಇದ್ದೀನಿ ಅಂತ ತಾನೇ ಕೆಮ್ತಿರೋದು. ನಿನ್ನ ಅಜ್ಜಿ. ಸರ್, ಪ್ರಾಬ್ಲಮ್ ಏನು ಅಂತ ಗೊತ್ತಾಯ್ತಾ? ಯಾ, ಗೊತ್ತಾಯ್ತು. ಆದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸರ್, ಪ್ರಾಬ್ಲಮ್ ಏನು ಅಂತ ನಾವು ತಿಳ್ಕೊಬೋದಾ? ಇದು ಸ್ಪೈರ್ವೇರ್ ಹ್ಯಾಕಿಂಗ್ ಅಲ್ಲಿ ಸ್ಟೀಲ್ವೇರ್ ಪ್ರೋಗ್ರಾಮ್. ಇದನ್ನ ನೀವು ಇನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀರಾ? ಜನರಲ್ ಆಗಿ ಹ್ಯಾಕರ್ಸ್ ಕಂಪನಿಲಿರುವಂಥ ಡೇಟಾನ ನಮ್ಮ ಬ್ರೌಸಿಂಗ್ ಹಿಸ್ಟ್ರಿಯಿಂದ ತಿಳ್ಕೊಳ್ಳೋದಕ್ಕೋಸ್ಕರ ಆಡ್ ಮೂಲಕ ಕಳಿಸಿರೋ ಸ್ಪೈನ ನಮಗೆ ಗೊತ್ತಿಲ್ಲದೆ ನಾವು ಕ್ಲಿಕ್ ಮಾಡ್ತೀವಿ. ಆ ಸ್ಪೈರ್ವೇರ್ ಅಟ್ಯಾಕ್ ಆಗದಿರೋ ಥರ ನೋಡ್ಕೊಳ್ಳೋದಕ್ಕೆ ನಮಗೆ ಬ್ಯಾಕ್ ಆ್ಯಂಡ್ ಸಪೋರ್ಟ್ ಮಾಡೋ ಕಂಪನಿ ಆಂಟಿ ಸ್ಪೈವೇರ್ನ ಇನ್ಸ್ಟಾಲ್ ಮಾಡಿದ್ದೀನಿ. ನಮಗೆ ಗೊತ್ತಿಲ್ಲದೆ ನಮ್ಮಲ್ಲೇ ಒಬ್ರು ಹ್ಯಾಕರ್ ಇರ್ತಾರೆ. ಆ ಕಿಟ್ ಜೊತೆಗೆ ಸ್ಟೀಲ್ ವೈರ್ ಪ್ರೋಗ್ರಾಮ್ನ ಹ್ಯಾಕ್ ಮಾಡಿದ್ರೆ ನಿಮ್ಮ ಡಾಟಾನ ಕದ್ದು ನಿಮ್ಮ ದುಡ್ಡನ್ನು ಕೂಡ ಕದ್ದುಬಿಡ್ತಾರೆ. ಸರ್, ಹೀಗೆ ನಿಜವಾಗ್ಲೂ ಆಗುತ್ತಾ? ಯಾ, ಇಟ್ಸ್ ಡನ್. ನಿಮ್ಮ ಹೈಯರ್ ಅಫಿಷಿಯಲ್ಸ್ಗೆ ಇನ್ಫಾರ್ಮ್ ಮಾಡ್ಕೋಬಹುದು. ವಿ ಆರ್ ರಿಯಲಿ ಸಾರಿ ಸರ್, ಈ ತರ ಇನ್ನೊಂದ್ಸಲ ಆಗಲ್ಲ. ನಿಮ್ ಕಂಪ್ನಿಗಿರೋ ರೆಪ್ಯುಟೇಷನ್ ಮತ್ತೆ ಟ್ರಸ್ಟ್ ಈ ಇನ್ಸಿಡೆಂಟ್ ಇಂದ ಕಳ್ಕೊಂಡೆ. ಐ ಡೋಂಟ್ ವಾಂಟ್ ಎನಿ ಫರ್ದರ್ ಇಂಟರಾಕ್ಷನ್ ವಿತ್ ಯು. ಐ ಆಮ್ ರಿಯಲಿ ಸಾರಿ ಸರ್. ಲೆಟ್ಸ್ ಮೀಟ್ ಲೀಗಲಿ.
ತುಂಬಾ ಥ್ಯಾಂಕ್ಸ್ ಉಜ್ವಲ್. ನೀವು ತುಂಬಾ ದೊಡ್ಡ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರಿ. ಇಟ್ಸ್ ಅವರ್ ಜಾಬ್ ಸರ್. ನಿಮ್ ವರ್ಕ್ ತರನೇ ನಿಮ್ ಐಡಿಯಾಲಜಿ ತುಂಬಾ ಚೆನ್ನಾಗಿದೆ. ನಿಮಗೆ ಓಕೆ ಅಂದ್ರೆ ನಮ್ಮ ಆನ್ಲೈನ್ ಬ್ಯಾಂಕಿಂಗ್ ಸೆಕ್ಯೂರಿಟಿನ ನೀವೇ ಮಾನಿಟರಿಂಗ್ ಮಾಡ್ಬೋದಲ್ಲ ಉಜ್ವಲ್? ಯಾ ಶೂ ಸರ್, ಡೆಫಿನೆಟ್ಲಿ. ಆಕ್ಚುಲಿ ಥ್ಯಾಂಕ್ ಯು. ದ ಫ್ಯಾಕ್ಟ್ ಈಸ್ ಐ ಆಮ್ ಇಂಪ್ರೆಸ್ಡ್ ವಿತ್ ಯುವರ್ ವರ್ಕ್. ಮೋರ್ ಓವರ್, ನೀವು ಎಥಿಕಲ್ ಹ್ಯಾಕಿಂಗ್ ಅಲ್ಲಿ ಇಂಡಿಯಾದಲ್ಲಿ ಗೋಲ್ಡ್ ಮೆಡಲಿಸ್ಟ್ ಅಂತ ಗೊತ್ತು. ಟೆಂಪ್ರವರಿ ಆಗಲ್ದೆ ಐ ವಾಂಟ್ ಟು ಗಿವ್ ಯು ಎ ಲೈಫ್ ಟೈಮ್ ಆಪರ್ಚುನಿಟಿ. ನಿನಗೆ ಗೊತ್ತಲ್ವಾ, ಈ ಪ್ರಾಜೆಕ್ಟಿಗೆ 24/7 ಮಾನಿಟರಿಂಗ್ ಬೇಕು. ಇದಕ್ಕೆ ನಿಮ್ಮ ಹತ್ರ ಇರೋ ಟೀಮ್ ಕ್ಯಾಪಬಲ್ ಅಂತ ಅನ್ಕೋತೀನಿ. ವಿಲ್ ಡೂ ಅವರ್ ಬೆಸ್ಟ್ ಸರ್. ಆಲ್ ದ ಬೆಸ್ಟ್ ಮಿಸ್ಟರ್ ಉಜ್ವಲ್. ಶ್ಯೂರ್ ಸರ್, ಥ್ಯಾಂಕ್ ಯು. ಗ್ರೇಟ್ ನ್ಯೂಸ್ ಭೂವಿಕಾ, ಅರ್ಜೆಂಟಾಗಿ ನಮ್ಮ ಕಾಫಿ ಶಾಪಿಗೆ ಬಂದ್ಬಿಡು. ಇದೆಲ್ಲ ಇದಕ್ಕಿದ್ದಾಗೆ ಹೇಗೆ? ಹೇ ಭೂವಿಕಾ, ಕ್ಲಾಸಲ್ಲಿ ಮೊದಲನೇ ದಿನ ಎಲ್ರೂ ನಿನ್ ಕಾರಣಕ್ಕೆ ನನ್ಗೆ ಕ್ಲಾಪ್ ಮಾಡಿದ್ರು ಗೊತ್ತಾ? ನನ್ ಕಟ್ಔಟ್ ನಿಲ್ಸೋದ್ ಒಂದೇ ಬಾಕಿ. ಮೋಸ್ಟ್ ಹ್ಯಾಪಿಯೆಸ್ಟ್ ಡೇ ಇನ್ ಮೈ ಲೈಫ್. ಆದ್ರೆ ಗುಡ್ ನ್ಯೂಸ್ ಏನಂದ್ರೆ ನಮಗೆ ಎಕನಾಮಿಕಲ್ ಬ್ಯಾಂಕ್ ಪ್ರಾಜೆಕ್ಟ್ ಓಕೆ ಆಗಿದೆ. ಓ, ದಟ್ಸ್ ಅ ಗ್ರೇಟ್ ನ್ಯೂಸ್. ಆದ್ರೆ ಯಾಕಿಷ್ಟೊಂದು ಡಲ್ ಆಗಿದ್ಯಾ? ಝೋನಲ್ ಮ್ಯಾನೇಜ್ಮೆಂಟ್ ಟೀಮ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಹೇಳಿದ್ದಾರೆ. ಆದ್ರೆ ನಾವು ಈಗಿರೋ ಪರಿಸ್ಥಿತಿಲಿ ಹೇಗೆ ಎಕ್ಸ್ಪ್ಯಾಂಡ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಚಪ್ಪಾಳೆ ಹೊಡೆದ್ರು, ಶಿಲೆ ಹೊಡೆದ್ರು, ಬ್ಯಾನರ್ ಹಾಕ್ಸಿಲ್ವಾ? ಅದಕ್ಕೆ ಬೇಜಾರಾ? ನಿನ್ನೆ ಬರೀ ಡೆಮೋ ಅಷ್ಟೇನೆ. ನಾಳೆಯಿಂದ ಪ್ರಾಜೆಕ್ಟ್ ವರ್ಕ್ ಸ್ಟಾರ್ಟ್ ಆಗತ್ತೆ. ನೀವೇ ಹೆಲ್ಪ್ ಮಾಡ್ಬೇಕು ನನ್ಗೆ, ಪ್ಲೀಸ್ ಪ್ಲೀಸ್. ಇಷ್ಟೇನಾ? ಚೈತನ್ಯ ಹತ್ರ ಸ್ವಲ್ಪ ಸೇವಿಂಗ್ಸ್ ಇದೆ, ನಾನ್ ಕೇಳ್ಲಾ? ನಿನಗ್ಯಾಕೆ ಸುಮ್ಮನೆ ತೊಂದ್ರೆ? ಮನೇಲೇನಾದ್ರೂ ಕೂತ್ಕೊಂಡು ನೋಟ್ ಪ್ರಿಂಟ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅದೆಲ್ಲ ಏನಿಲ್ಲ. ಎಲ್ಲಾದ್ರೂ ತಗೊಳೋದ್ ಸಾಲನೇ ಅಲ್ವಾ? ಅದನ್ನ ನಿನ್ ಫ್ರೆಂಡ್ ಹತ್ರ ತಗೋ. ಬಡ್ಡಿ ಆದ್ರೂ ಸ್ವಲ್ಪ ಕಡಿಮೆ ಆಗತ್ತೆ. ಇಲ್ಲಾಂದ್ರೆ ಮರಿದೇ ಮಂತ್ ಸ್ಟಾರ್ಟಿಂಗ್ ಅಲ್ಲಿ ಸ್ಯಾಲ್ರಿ ಮಾತ್ರ ಗ್ಯಾರಂಟಿಯಾಗಿ ಕೊಡ್ಬೇಕು. ಓಕೆ. ತುಂಬಾ ಥ್ಯಾಂಕ್ಸ್. ಸ್ಟಡೀಸ್ ಬಗ್ಗೆ ಹೌದು, ಫ್ರೀ ಟೈಮಲ್ಲಿ ಏನ್ ಮಾಡ್ತಿರ್ತೀರಾ ನೀವು? ಅಷ್ಟೊಂದ್ ವೈಲೆನ್ಸು ಒಳ್ಳೇದಲ್ಲ. ಹಾ, ಇದ್ ಸರಿ ಇದೆ. ಓಕೆ, ನಿನ್ನ ಎನ್ಕ್ವೈರಿ ಮುಗ್ದಿದ್ರೆ ನಿನ್ ಬಗ್ಗೆ ನಾನು ಸ್ವಲ್ಪ ಪ್ರಶ್ನೆಗಳನ್ನ ಕೇಳ್ಬೋದಾ? ಶೋರ್. ವೇರ್ ಇಸ್ ಯುವರ್ ನೇಟಿವ್ ಪ್ಲೇಸ್? ಬೆಳಗಾಂ. ಓ, ಬೆಳಗಾಮಾ? ಬೆಳಗಾಮಲ್ಲಿ ಹಾಸ್ಟೆಲ್. ನೀನ್ ಹೇಳ್ದೆ ಬೆಳಗಾಮಲ್ಲಿ ಹಾಸ್ಟೆಲ್ ಇದೆಯಾ ಅಂದ್ರೆ ನಿನ್ ಪೇರೆಂಟ್ಸ್ ದೂರ ಇದಾರಾ? ತುಂಬಾನೇ ದೂರ. ಏನ್ ಮಾಡ್ತಾರೆ ಅವರು? ಒಬ್ಬರನ್ನೊಬ್ರು ಪ್ರೀತಿಸ್ತಾರೆ. ಪ್ರೀತಿಸೋದಕ್ಕೆ ಅಷ್ಟೊಂದ್ ದೂರ ಇರ್ತಾರಾ? ಅದು ನನಗ್ ಗೊತ್ತಿಲ್ಲ. ನಾನು ಇದೇ ಪ್ರಶ್ನೆ ಕೇಳ್ತಾ ಇದ್ದೀನಿ, ಆದ್ರೆ 25 ವರ್ಷದಿಂದ ಇನ್ನೂವರೆಗೂ ಉತ್ತರ ಸಿಕ್ಕಿಲ್ಲ. ಐಮ್ ಸಾರಿ ನೇಹಾ, ನಾನು ನಿನ್ನ ಹರ್ಟ್ ಮಾಡ್ಬೇಕು ಅಂತ ಮಾತಾಡಿಲ್ಲ. ಐಮ್ ಸೋ ಸಾರಿ. ನಿನಗೆ ಗೊತ್ತಾ ನೇಹಾ, ನಮ್ಮ ಪೇರೆಂಟ್ಸ್ ನಮ್ಮನ್ನ ಒಬ್ಬಂಟಿಯಾಗಿ ಬಿಟ್ಟು ಹೋಗೋದಿಲ್ಲ. ಅವ್ರು ನಮ್ಮ ಜೊತೆ ಇದ್ದಾರೆ, ಯಾವತ್ತೂ ಜೊತೆಗೇ ಇರ್ತಾರೆ. ಜಸ್ಟ್ ನಾವು ಅವ್ರನ್ನ ಹೃದಯದಿಂದ ನೋಡಬೇಕು. ಎವ್ರಿಥಿಂಗ್ ವಿಲ್ ಬಿ ಫೈನ್. ಡೋಂಟ್ ವರಿ. ಹಲೋ ನೇಹಾ, ಎಲ್ರೂ ಕಾಯ್ತಿದ್ದಾರೆ. ಹಾ, ನಾನ್ ಬರ್ತಿದ್ದೀನಿ. ಎಲ್ಲಿದೀಯಾ? ನಾನಿಲ್ಲೇ ಕಾಫಿ ಶಾಪಲ್ಲಿದ್ದೀನಿ. ಬೇಗ ಬಾರೆ. ಹಾ ಈಶ್ವರ್, ನಾನ್ ಹೊರಡ್ಬೇಕು. ನಾವ್ ನಾಳೆ ಇದೇ ಟೈಮಿಗೆ ಸಿಗಣ್ವಾ? ಯಾ ಶ್ಯೂರ್. ಅಂದ್ಹಾಗೆ ನೀನ್ ಹೇಗ್ ಬಂದಿದ್ಯಾ? 2 ವೀಲರ್ ಅಲ್ಲಿ. 2 ವೀಲರ್ ಅಂದ್ರೆ ಅದ್ರಲ್ಲಿ ಇಬ್ಬರು ಹೋಗ್ಬೋದಲ್ವಾ? ಓಹೋ, ನೀನ್ ಸರಿಯಾಗಿ ಹೇಳ್ತಾ ಇದ್ಯಾ. ಮತ್ತೆ ನಡಿ ಹೋಗೋಣ. It's our meeting place. This is staff working place, cafeteria, game space. This is your new cabin. ಇದು ಸ್ವಲ್ಪ ಜಾಸ್ತಿ ಆಯ್ತಲ್ವಾ? ಇಷ್ಟೊಂದು ಬೇಕಾಗಿತ್ತಾ? ನಿಜಾನೇ, ಆದರೆ ಎಂಪ್ಲಾಯೀಸು ಸಫಿಷಿಯೆಂಟಾಗಿ ವರ್ಕ್ ಮಾಡಬೇಕು ಅಂದರೆ, ಕ್ಲೈಂಟ್ಸ್ನ ಅಫಿಷಿಯಲಾಗಿ ಅಟ್ರಾಕ್ಟ್ ಮಾಡಬೇಕು ಅಂದರೆ ಇಷ್ಟು ಮಾಡಲೇಬೇಕಾಗಿತ್ತು. ನಮ್ ಲೈಫು ಒಂದು ಪ್ರೋಗ್ರಾಮ್ ತರ, ಅದನ್ನ ನಾವೇ ಬರೆಯೋದು. ಇದರಲ್ಲಿ ಕ್ವೈರೀಸ್ ಇರುತ್ತೆ, ಎರರ್ಸ್ ಇರುತ್ತೆ, ಅದನ್ನ ಸಾಲ್ವ್ ಮಾಡಕ್ಕೆ ಡಿಬಗ್ಗಿಂಗ್ ಮೆಥಡ್ಸ್ ಇರುತ್ತೆ. ಆದ್ರೆ ನಾವು ಮುಂದೆ ಹೋಗೋದಕ್ ಮಾತ್ರ ಎಕ್ಸ್ಟೆನ್ಷನ್ ಕಮಾಂಡ್ನ ಕೊಡ್ಬೇಕಾಗತ್ತೆ. ಇವತ್ತು ಅದನ್ನ ಉಪಯೋಗಿಸೋದಕ್ಕೆ ನಾವಿಲ್ಲಿದೀವಿ. ಇದನ್ನ ನಾವು ಇನ್ನೂ ಮುಂದೆ ತಗೊಂಡ್ ಹೋಗಿ ಒಂದು ಪರ್ಫೆಕ್ಟ್ ಔಟ್ಪುಟ್ ಬರೋದಕ್ಕೆ ಮನಸ್ಫೂರ್ತಿಯಾಗಿ ಕಷ್ಟಪಡೋಣ. ಫೈನಲಿ
ಈ ನೈಟ್ವರ್ಗೂ ಇದನ್ನೆಲ್ಲ ಎಂಜಾಯ್ ಮಾಡೋಣ. ನಾಳೆಯಿಂದ ಕೆಲ್ಸ ಮಾಡೋಣ. ಸಾಫ್ಟ್ವೇರ್ನವರು ಇಸ್ತ್ರಿ ಬಟ್ಟೆ ಹಾಕೊಂಡಿರೋ ಕಾರ್ಮಿಕರೇ ಅಲ್ವಾ? ಚಿಯರ್ಸ್ ಗಾಯ್ಸ್. ಚಿಯರ್ಸ್. ನೇಹಾ, ನೇಹಾ ಎಲ್ಲಿದ್ಯಾ? ನಿನ್ಗೋಸ್ಕರ ಒಂದು ಗುಡ್ ನ್ಯೂಸ್ ಇದೆ. ಏನು? ಸರ್, ಈಶ್ವರ್ ಅಂದ್ರೆ ನೀವೇನಾ? CI ಸರ್ ಸ್ಟೇಷನ್ ಕರೆದಿದ್ದಾರೆ ನಿಮ್ಮನ್ನ, ಬೇಗ ಬನ್ನಿ. Guys, we have to detect functional open employment section. And as per these project concern, we have to consider all 3 projects. Deploying to servers, die location, and deploying to Ujjwal? Ujjwal, what are you doing? ಗಾಯ್ಸ್ ಪ್ಲೀಸ್ ಲೀವ್ ನೌ. ಉಜ್ವಲ್, ಏನಾಯ್ತು? ಪ್ರಸಿದ್ಧ ಉದ್ಯಮಿ ಪ್ರವೀಣ್ ಕುಮಾರ್ ಅವರು ಇಂಡಿಯನ್ ಎಕನಾಮಿಕ್ ಬ್ಯಾಂಕ್ಗೆ 10 ಕೋಟಿ ರೂಪಾಯಿಗಳನ್ನು ಮೋಸ ಮಾಡಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಬ್ಯಾಂಕ್ನ ಅಧಿಕಾರಿಗಳು ಇದೆಲ್ಲ ಆಗಿದ್ದು 6 ತಿಂಗಳಿಂದ. ನಾವು ಅವ್ರಿಗೆ ತುಂಬಾ ನೋಟಿಸ್ ಕಳಿಸಿದ್ವಿ, ಆದ್ರೆ ಅವ್ರ ಕಡೆಯಿಂದ ನಮ್ಗೆ ಯಾವುದೇ ಉತ್ತರ ಸಿಗ್ಲಿಲ್ಲ. ಮಂತ್ರಿಗಳು ಈ ಕೇಸ್ನ ಹ್ಯಾಂಡಲ್ ಮಾಡೋದಕ್ಕೆ ಅಂತ ಆದೇಶ ನೀಡಿದ್ದಾರೆ. ಈ ವಿಷಯ ಸಾರ್ವಜನಿಕವಾಗಿ ಲೀಕ್ ಆಗಿದೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ಬ್ಯಾಂಕ್ ಟ್ರಾನ್ಸಾಕ್ಷನ್ ಮತ್ತೆ ಪೇಮೆಂಟ್ ನ ಹೋಲ್ಡ್ ಮಾಡ್ಬೇಕು ಅನ್ಸುತ್ತೆ. ನಮ್ಮ ಹತ್ರ ಬೇರೆ ಯಾವುದೇ ದಾರಿ ಇಲ್ಲ. ಸರ್, ಆಲ್ರೆಡಿ ಪ್ರಾಜೆಕ್ಟ್ ಮೇಲೆ ತುಂಬ ಇನ್ವೆಸ್ಟ್ ಮಾಡಿದ್ದೀನಿ. ಆ್ಯಂಡ್ ಮೋರ್ ಎಂಪ್ಲಾಯೀಸ್ ಎಲ್ಲರ ಕಷ್ಟಕ್ಕೂ ನಾನೇ ರೆಸ್ಪಾನ್ಸಿಬಲ್. ಸರ್, ಪ್ಲೀಸ್ ಡೂ ಹೆಲ್ಪ್ ಅಸ್ ಸರ್. ಐ ಆಮ್ ರಿಯಲಿ ಸಾರಿ ಉಜ್ವಲ್, ನನ್ನ ಕೈಯಲ್ಲಿ ಏನೂ ಇಲ್ಲ. ಸರ್, ಇಷ್ಟೊತ್ತಿನ ವೇಟ್ ಮಾಡ್ತಾ ಇದ್ದೀನಿ. ವಿಷಯ ಏನು? ನನ್ನನ್ನು ಯಾಕೆ ಸ್ಟೇಷನ್ ಕರೆಸಿದ್ರಿ? ನಿನಗೆ ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಕೂತ್ಕೋ. ನಾಳೆ ಕೋರ್ಟಲ್ಲಿ ಸಬ್ಮಿಟ್ ಮಾಡಿದ್ಮೇಲೆ ನಿನಗೆ ಅರ್ಥ ಆಗತ್ತೆ. ಕೋರ್ಟಾ? ಸರ್, ನನ್ನ ಇಲ್ಲಿ ಕರೆಸಿರೋದು ಏನಕ್ಕೆ ಅಂತ ಕೇಳೋದಕ್ಕೆ ರೈಟ್ಸ್ ಇದೆ ನನಗೆ. ರೈಟು ಲೆಫ್ಟು ಯಾಕೆ ಹೇಳು? ನೋಡ್ಕೋ, ನೀನ್ ಕೆಲಸ ಮಾಡ್ತಿರೋ ಕಂಪ್ನಿಯಿಂದ ಇನ್ಫಾರ್ಮೇಶನ್ ಮಾರ್ಕೊಂಡಿದ್ಯಾ ಅಂತ ಆರೋಪ. ಸರ್, ಆ ಕಂಪ್ನಿಯಲ್ಲಿ ನಾನು 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಗೊತ್ತಿದ್ದೋ ಗೊತ್ತಿಲ್ಲೇನೋ ನಾನು ಒಂದು ಪೇಪರ್ ಪೀಸ್ ಕೂಡ ನಾನಲ್ಲಿಂದ ಕಳ್ತನ ಮಾಡಿಲ್ಲ. ಮತ್ತೆ ನನ್ನ ಉದ್ದೇಶ ಅದಲ್ಲ ಸರ್. ದುಡ್ಡು ಯಾರು ಕೊಡ್ತಾರೆ ಸರ್? ಅದು ಯಾರ ಕೈಲಿ ಏನು ಕೆಲಸ ಬೇಕಾದ್ರೂ ಮಾಡಿಸುತ್ತೆ. ಕಾಲದ ಜೊತೆಗೆ ಮುಂದೆ ಓಡ್ತಾ ಒದ್ದಾಡೋದು ಮಾತ್ರ ದುಡ್ಡುಗೋಸ್ಕರನೇ ಅಲ್ವಾ? ಓ, ನನ್ನ ಇಲ್ಲಿ ತನಕ ಕರ್ಕೊಂಬಂದಿರೋದು ಅದೇ ದುಡ್ಡುಗೋಸ್ಕರ ತಾನೇ? ಏಯ್, ಇನ್ನ ಕರ್ಕೊಂಡು ಒಳಗಾಕೆ. ಸರ್, ತಗೊಳ್ಳಿ ಬೇಲ್ ಪೇಪರ್. ಏಯ್ ಸರ್. ಅವನ್ನ ಬಿಡ್ರಿ. ಓಕೆ ಸರ್. ಥ್ಯಾಂಕ್ ಯು ಸರ್. ಈಶ್ವರ್, ಏಯ್, ಹೇಳು ನಿನ್ ಗಂಡಂಗೆ ಸ್ವಲ್ಪ ಬಾಯಿ ಕಡಿಮೆ ಮಾಡಕ್ಕೆ. ಎಕ್ಸ್ಪೆರಿಮೆಂಟ್ನ ಜೀವನ ಜೊತೆ ಮಾಡಕ್ಕಾಗಲ್ಲ, ಅರ್ಥ ಮಾಡ್ಸವನ್ಗೆ. ಕೇವಲ ಇವನ್ ಮಾತ್ರ ಅಲ್ಲ, ಇವನ್ ಅಕ್ಕಪಕ್ಕ ಇರೋರ್ಗುನುವೆ ತುಂಬಾ ತೊಂದರೆ ಆಗತ್ತೆ. ಈಗ ಎಲ್ಲಿಗೆ ಹೋಗ್ತಿದ್ಯಾ ನೀನು? ಆಫೀಸ್ಗೆ ಹೋಗ್ತಾ ಇದ್ದೀನಿ. ಆದ್ರೆ ಲೆಟ್ ಮೀ ಫೈಂಡ್ ದ ಟ್ರೂತ್. ನಾವು ಲೀಗಲಿ ಯಾಕೆ ಮುಂದೆ ಹೋಗ್ಬಾರ್ದು? ನಾವು ಬ್ಯಾಂಕ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ. ಇಲ್ಲ ಭೂವಿಕಾ, ಯಾವ ಟೈಮಲ್ಲಿ ಬೇಕಾದರೂ ಪ್ರಾಜೆಕ್ಟ್ಸ್ ಹೋಲ್ಡ್ ಆಗುತ್ತೆ, ಕ್ವಿಟ್ ಆಗುತ್ತೆ, ರೈಟ್ಸ್ ಅವ್ರದೇ ಅನ್ನೋ ಥರ ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ ಟೈಮಲ್ಲಿ ನಾನು ಸರಿಯಾಗಿ ನೋಡ್ಕೊಂಡಿಲ್ಲ, ತಪ್ಪೆಲ್ಲ ನಂದೆ. ಇನ್ಮುಂದೆ ನಾವೇನು ಮಾಡೋಕ್ಕಾಗಲ್ಲ. ಏನು ಗುರು,
ನಿನ್ ಪ್ರಾಜೆಕ್ಟ್ ನಿಂತೋಯ್ತು ಅಂತ ಕೇಳ್ಪಟ್ಟೆ. ಅದಕ್ಕೋಸ್ಕರ ನೀನ್ ಟೈಮಿಗೆ ಸರಿಯಾಗಿ ದುಡ್ಡು ಕೊಡಲ್ಲ ಅಥವಾ ಇನ್ನೂ ಜಾಸ್ತಿ ಟೈಮ್ ಕೇಳ್ತೀಯಾ, ನಿನ್ ಪ್ರಾಜೆಕ್ಟ್ ನಿಂತೇ ಹೋಯ್ತಲ್ಲ. ನೋಡು, ನಮ್ಗೆ ನಿನ್ ಕೆಲ್ಸ ಬೇಕಾಗಿಲ್ಲ, ಅದರಿಂದ ನಮ್ಗೆ ಏನ್ ಲಾಭ? ಈಗ ನನ್ ಮಾತನ್ನ ಸರಿಯಾಗಿ ಕೇಳಿಸ್ಕೊ. 1 ವಾರದಲ್ಲಿ ನಮ್ ದುಡ್ಡು ನಮ್ಗೆ ವಾಪಸ್ ಬೇಕು, ಅದು ಬಡ್ಡಿ ಸಮೇತ. ಇಲ್ಲಾಂದ್ರೆ ನೀನ್ ಬೇಕಾದ್ರೆ ಪೊಲೀಸ್ ಮತ್ತೆ ಪಂಚಾಯತಿನ ಒಟ್ಟಿಗೆ ಸೇರಿಸ್ಬೋದು. ಸರ್ ಅದು 1 ವೀಕಲ್ಲೇ ಅಂದ್ರೆ. ಅಯ್ಯೋ, ನೀವೆಲ್ಲ ಓದ್ಕೊಂಡಿರೋರು ತಾನೆ, ಅದಕ್ಕೆ ಇಂಗ್ಲಿಷಲ್ಲಿ 1 ವೀಕ್ ಅಂತಿದ್ಯಾ. ನಾನು ಕನ್ನಡದಲ್ಲಿ 1 ವಾರ ತಾನೇ ಹೇಳಿದ್ದು. ಡೈರೆಕ್ಟ್ ಆಗಿ ಬಂದು ದುಡ್ಡು ಕೇಳೋದ್ರಿಂದ ಮರ್ಯಾದೆ ಹೋಗುತ್ತೆ ಅಂತಂದ್ರೆ ನೆನ್ಪಿರ್ಲಿ, ಎಲ್ಲರ ಹತ್ರ ಫೋನ್ ಇದೆ ಅಂತ. ಫೋನಲ್ಲೇ ಮಾತಾಡ್ತೀನಿ ನಿನ್ ಜೊತೆಗೆ, ಮತ್ತೆ ಅದೇ ಫೋನಿಂದ ನನಗೆ ದುಡ್ಡು ಕಳಿಸ್ಬಿಡು. ನೆನ್ಪಿರ್ಲಿ, 1 ವಾರ. ಬನ್ನಿ ಎಲ್ರು ಹೋಗೋಣ. ಇನ್ವೆಸ್ಟರ್ಸ್ಗೆ ದುಡ್ಡು ವಾಪಸ್ ಕೊಡಬೇಕು, ಎಂಪ್ಲಾಯೀಸ್ಗೆ ಸ್ಯಾಲ್ರೀಸ್ ಕೊಡಬೇಕು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ವರುಣ್, ನೀ ನೇಹನ ನೋಡ್ದ್ಯಾ? ಅವಳು ಸಿಗ್ತಾ ಇಲ್ಲ. ಕಾಲೇಜ್, ಕಾಫಿ ಶಾಪ್, ನಾನು ಎಲ್ಲ ಕಡೆ ಹುಡುಕ್ದೆ, ಆದ್ರೆ ಅವಳು ನನಗೆಲ್ಲೂ ಸಿಗ್ತಾ ಇಲ್ಲ. ಅವಳ ಬಗ್ಗೆ ನಿನಗೇನಾದ್ರೂ ಗೊತ್ತಿದೆಯಾ? ಗೊತ್ತಾದರೆ ಪ್ಲೀಸ್ ಹೇಳು. ನನಗನ್ನಿಸ್ತು ಅವಳು ರಜೆ ತಗೊಂಡಿರ್ಬೋದು ಅಂತ. ನೀನ್ ಇವಾಗ ಬಂದು ಹೇಳ್ತಾ ಇದೀಯ ಅವಳು ಕಾಣೆಯಾಗಿದ್ದಾಳೆ ಅಂತ. ನಿಮ್ಗೆ ಬೇರೆ ಯಾರಾದ್ರೂ ಮೇಲೆ ಅನುಮಾನ ಇದೆಯಾ? ಪ್ಲೀಸ್ ಹೇಳು ವರುಣ್. ಇಲ್ಲ. ನನಗೊಂದು ಜಾಗ ಗೊತ್ತಿದೆ, ಅವಳಲ್ಲಿ ಸಿಗ್ಬೋದು ನನಗೆ. ಸರ್, ಕೂತ್ಕೊಳ್ಳಿ. ನಾನೊಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಏನಾಯ್ತು? ನನ್ನ ವೈಫ್ ಮಿಸ್ಸಿಂಗ್ ಸರ್. ಹೆಸರೇನು? ನೇಹ ಸರ್. ವಯಸ್ಸೆಷ್ಟು? 24 ಇಯರ್ಸ್. ಯಾವಾಗಿಂದ ಕಾಣಿಸ್ತಿಲ್ಲ? ಅದು 4 ದಿನದಿಂದ ಕಾಣಿಸ್ತಿಲ್ಲ ಸರ್. 4 ದಿನದಿಂದ ಕಾಣಿಸ್ತಿಲ್ಲ ಅಂತಂದ್ರೆ ಇವಾಗ ಬಂದು ಹೇಳೋದಾ? ಸರ್, ನಾನದು ಸಿಟಿಯಲ್ಲಿ ಎಲ್ಲ ಕಡೆ ಹುಡುಕ್ದೆ ಅವಳನ್ನ. ತಗೋ, ಈ ಕಂಪ್ಲೇಂಟ್ ಪೇಪರ್ ಮೇಲೆ ಸೈನ್ ಮಾಡು. ಸರಿ ಸರ್. ಬೇಗ ಸೈನ್ ಮಾಡಯ್ಯ, ನಮಗ್ ಬೇರೆ ಕೆಲಸ ಇಲ್ವಾ? ಬೇಗ ಮಾಡು. ಓಕೆ ಸರ್. ಸರ್, ಸರ್ ನೀವೇ ನನ್ನ ಕೊನೆ ಭರವಸೆ ಸರ್. ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಸರ್. ಸರ್, ಏನಾಯ್ತು ಸರ್? ನೀನೇ ಅಲ್ವೇನೋ ನಿನ್ ಹೆಂಡ್ತಿನ ಸಾಯಿಸ್ದೆ ಅಂತ ಸೈನ್ ಮಾಡಿದ್ದು. ಆಕ್ರಿ ಒಳಗಡೆ ಉನ್ನ. ಸರ್, ಸರ್ ನೀವ್ ಏನ್ ಮಾಡ್ತಾ ಇದ್ದೀರಾ? ಇದು ತಪ್ಪು ಸರ್. ಸರ್ ನೀವು ಸರ್ ಪ್ಲೀಸ್ ಸರ್. ನಾನು ಮೊದ್ಲೇ ಹೇಳ್ದೆ ಅಲ್ವೇನೋ ಸರ್. ಎಕ್ಸ್ಪೆರಿಮೆಂಟ್ಗಳು ಮಾಡ್ಬೇಡ ಅಂತ. ಸರ್, ಸರ್ ನಿಮಗೆ ಫೋನ್ ಬಂದಿದೆ. ಹಲೋ. ಏನ್ ಈಶ್ವರ್, ಜೈಲಲ್ಲಿದ್ಯಾ? ನೀನೇನ್ ಚಿಂತೆ ಮಾಡ್ಬೇಡ, ನ್ಯಾಯ ನಮ್ ಕಡೆನೇ ಇದೆ, ಎಲ್ಲ ಒಳ್ಳೇದೇ ಆಗತ್ತೆ. ನಿನ್ ಹೆಂಡತಿ ನಿನ್ ಪಕ್ಕದಲ್ಲೇ ಇದ್ರೆ ಹೀಗೆ ಅಲ್ವಾ ಮಾತಾಡೋದು? ಆದ್ರೆ ಈಗ ನಿನ್ ಹೆಂಡತಿ ನನ್ನ ಹತ್ರ ಇದ್ದಾಳೆ, ಅದಕ್ಕೆ ನಾನ್ ಮಾತಾಡ್ತಾ ಇರೋದು. ಹೇಯ್, ಯಾರು ನೀನು? ಏನ್ ಬೇಕು ನಿನಗೆ? ಈಶ್ವರ್, ಐ ಹೇಟ್ ಕ್ವೆಶನಿಂಗ್. ಪ್ರಪಂಚದಲ್ಲಿ ಪ್ರತಿ ವಿದ್ವಾಂಸ ಒಂದು ಪ್ರಶ್ನೆಯಿಂದನೇ ಶುರುವಾಗೋದು ಅಂತ ಪ್ರಶ್ನೆ ನನ್ನ ಕೇಳಕ್ ಮುಂಚೆ ಒಂದ್ ನೆನ್ಪಿಟ್ಕೋ, ನಾನು ಆ ವಿದ್ವಾಂಸಕ್ಕಿಂತ ಭಯಂಕರವಾದವನು. ಅದಕ್ಕೋಸ್ಕರ ನಿನ್ನ ಪ್ರಶ್ನೆ ನಾನ್ ಮಾಡ್ತೀನಿ ಹೊರತು ನೀನಲ್ಲ. ಏಯ್, ಇಂಥ ಧಮ್ಕಿಯಿಂದ ಹೆದರ್ಕೋತೀನಿ ಅನ್ಕೊಂಡಿದ್ಯಾ? ಹೌದಾ? ನಾನ್ ನಿನಗ್ ಕೂಡ ಗೊತ್ತಿರೋ ಕಥೆನೇ ಹೇಳ್ತೀನಿ. 2 ಪಾತ್ರಗಳು, ರಾಮ ರಾವಣ. ಆ ರಾವಣ ಸೀತೆಗೋಸ್ಕರ ಸೀತೆನೆ ಎತ್ಕೊಂಡು ಹೋದ, ಆದ್ರೆ ಈ ರಾವಣ ರಾಮಂಗೋಸ್ಕರ ಸೀತೆನೆ ಎತ್ಕೊಬಂದ. ಅದಕ್ಕೆ ನಾನು ಹೇಳೋ ಕೆಲ್ಸ ನೀನ್ ಮಾಡಿದ್ರೆ ನಿನ್ ಸೀತೆನ ನಿನಗ್ ಕೊಟ್ಬಿಡ್ತೀನಿ, ಲವಕುಶರ ಜೊತೆಗೆ. ಸರ್ 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 ನಿಮ್ಗೆ ಏನ್ ಬೇಕು ಸರ್? ನಾನೇನ್ ಮಾಡ್ಬೇಕು ಸರ್? ನೀನ್ ಯಾವ ಟೈಮಲ್ಲಿ ಎಲ್ಲಿಗೆ ಬರ್ಬೇಕೋ ಆಟೋಮೆಟಿಕ್ ಆಗಿ ನಿನಗೆ ಗೊತ್ತಾಗತ್ತೆ. ಸರ್, ಫೋನ್ ಕೊಡಿ.
ಹಲೋ ಉಜ್ವಲ್ ಅವರೇ, ಒಂದು ಪ್ರಾಜೆಕ್ಟ್ ವಿಷಯವಾಗಿ ನಿಮ್ಮ ಹತ್ರ ಮಾತಾಡಬೇಕು. ಸಾರಿ ಸರ್, ನೀವು ಯಾರು ಅಂತ ನಂಗೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಐ ಆಮ್ ನಾಟ್ ಇನ್ ಎ ರೈಟ್ ಮೂಡ್ ಟು ಟಾಕ್. ನನಗೆ ನಿಮ್ಮ ಅವಶ್ಯಕತೆ ತುಂಬ ಇದೆ ಸರ್. ಪ್ಲೀಸ್ ಸರ್. ಸಾರಿ ಸರ್, ನಾನು ನಿಮಗೆ ನಾಳೆ ಕಾಲ್ ಮಾಡ್ತೀನಿ. ಸರ್ ಪ್ಲೀಸ್, ಜಸ್ಟ್ 2 minutes. ಓಕೆ, ಹೇಳಿ. ಆ್ಯಕ್ಚುಲಿ ನಾನೊಬ್ಬ ವ್ಯಕ್ತಿ ಮೇಲೆ ತುಂಬ ನಂಬಿಕೆ ಇಟ್ಟು ನನ್ನ ಕಂಪ್ನಿಗೆ ಸಾಫ್ಟ್ವೇರ್ ಸಪೋರ್ಟ್ ಅಂತ ಅವನ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೆ. ಆದರೆ ಅವನು ದುಡ್ಡು ತಗೊಂಡು ಮೋಸ ಮಾಡಿಬಿಟ್ಟ. ದುಡ್ಡು ನನಗೆ ಪ್ರಾಬ್ಲಮ್ ಅಲ್ಲ ಸರ್, ಆದರೆ ಈ ಸಮಯದಲ್ಲಿ ನನಗೆ ಸಪೋರ್ಟ್ ತುಂಬ ಬೇಕು. ತುಂಬ ಆಪ್ಷನ್ಸ್ ಇದೆ. ನಾನು ನೋಡಿದೆ, ಆಗ ನನ್ನ ಫ್ರೆಂಡು ನೀವೇ ನನಗೆ ಹೆಲ್ಪ್ ಮಾಡ್ಬೋದು ಅಂತ ಹೇಳ್ದ. ಸೊ ಪ್ಲೀಸ್ ಹೆಲ್ಪ್ ಮಾಡಿ ಸರ್. ಸಾರಿ ಸರ್, ಈ ಥರ ಮಾತು ಕೇಳಿನೇ ಇವತ್ತು ಈ ಪೊಸಿಷನ್ಗೆ ಬಂದಿದ್ದೀನಿ. ಐ ಆಮ್ ರಿಯಲಿ ಸಾರಿ. ಈ ಪ್ರಪಂಚದಲ್ಲಿ ಯಾವುದೇ ಮನುಷ್ಯನಿಗೂ ಪ್ರಾಬ್ಲಮ್ ಬರಬೇಕು ಅಂದ್ರು, ಪೊಸಿಷನ್ ಬದಲಾಗಬೇಕು ಅಂದ್ರು ಅದಕ್ಕೆ ದುಡ್ಡೇ ಕಾರಣ. ಅಂತ ದುಡ್ಡು ನಿಮ್ಮ ಅಕೌಂಟಿಗೆ ಬಂದ್ರೆ ನಿಮ್ ಯಾವ ಪ್ರಾಬ್ಲಮ್ ಬೇಕಿದ್ರೂ ಸಾಲ್ವ್ ಆಗತ್ತೆ. ಡೂ ಯು ಥಿಂಕ್ ಐ ಆಮ್ ಫೂಲಿಂಗ್ ಯು? ಹಾಗ ಅನ್ಕೊಂಡ್ರೆ ನನ್ನ ಪ್ರಾಜೆಕ್ಟಿಂದ 10% ಐ ಆಮ್ ರೆಡಿ ಟು ಗಿವ್ ಇಟ್ ಟು ಯು. ಸರ್, ನೀವೀಗ ಕೊಡ್ತಿರೋ ಆಫರ್ಗೆ ಎಕ್ಸಾಕ್ಟ್ ಆಗಿ ಒಪ್ಕೊಳಕ್ಕಾಗಲ್ಲ. ಇನ್ನೂ ನಿಮಗೆ ನಂಬಿಕೆ ಬರದೆ ಹೋದ್ರೆ ಈ ನನ್ನ ನಂಬರ್ಗೆ ಅಕೌಂಟ್ ಡೀಟೇಲ್ಸ್ ಕಳಿಸಿ. ಯಾವಾಗ ಎಲ್ಲಿ ಭೇಟಿಯಾಗಬೇಕು ಅನ್ನೋದನ್ನ ಹೇಳ್ತೀನಿ. ನನಗೆ ಮೊದಲೇ ಗೊತ್ತು ಅವ್ನ ಕೆಲ್ಸಕ್ಕೆ ಬಾರ್ದೇ ಇರೋನು ಅಂತ. ಕಾಲೇಜಲ್ಲಿ ಮಾರ್ಕ್ಸ್ ಜಾಸ್ತಿ ಬಂತು ಅನ್ನೋ ಮಾತ್ರಕ್ಕೆ ನೀನು ಅವನ ಇಂಟೆಲಿಜೆಂಟ್ ಅನ್ಕೊಂಡಿದ್ಯಾ? ಇರೋ ಬರೋ ದುಡ್ಡೆಲ್ಲ ತೊಗೊಂಡೋಗಿ ಅವ್ನ ತಲೆ ಮೇಲೆ ಹಾಕ್ತೆ. ಇವಾಗ ಏನಾದರೂ ಒಂದು ಹೇಳು. ಪ್ರತಿ ಸಾರಿ ಅವನ ಕಾಪಾಡೋಕ್ಕೆ ನಿನ್ನ ಹತ್ರ ರೀಸನ್ ಇರತ್ತಲ್ವಾ? ಈಗೇನೆಲ್ಲ ಆಗಿದೆಯೋ ಅದರಲ್ಲಿ ಉಜ್ವಲ್ದೇನೂ ತಪ್ಪಿಲ್ಲ. ಯಾರೋ ಬಂದು ಬ್ಯಾಂಕ್ ಅವ್ರಿಗೆ ಮೋಸ ಮಾಡ್ತಾರೆ ಅಂತ ನಮಗೇನ್ ಗೊತ್ತಿತ್ತು? ಅನ್ಕೊಳ್ದೇ ಇರೋದಾಗೋದೇ ಜೀವನ. ಇಷ್ಟೆಲ್ಲ ಆದ್ಮೇಲೆ ಅವ್ನು ನನಗೆ ಒಂದು ಫೋನ್ ಕೂಡ ಮಾಡಿಲ್ಲ. ಮಾಡಿ ತಪ್ಪು ಒಪ್ಕೋತಾನೆ ಅಂತ ಅನ್ಕೊಂಡೆ. ಆದರೆ ಆಗ ಅನ್ಕೊಳ್ಳೋದು ನನ್ನ ತಪ್ಪು ಅಂತ ಮತ್ತೆ ಮತ್ತೆ ಪ್ರೂವ್ ಮಾಡ್ತಿದ್ದಾನೆ. ಆದರೂ ನಿಮ್ಮಂಥವ್ರ ಜೊತೆ ಆರ್ಗ್ಯುಮೆಂಟ್ಸ್ ವೇಸ್ಟು. ನನ್ನ ದುಡ್ಡು ಯಾವಾಗ ಕೊಡ್ತೀರಾ? ನಿನಗ್ ತಲೆ ಕೆಟ್ಟಿದ್ಯಾ ಚೈತನ್ಯ? ಹೊರಗಡೆ ಅವ್ರು ಬಂದು ನಮಗ್ ದುಡ್ಡು ಕೇಳಿದ್ರೆ ನಮ್ಗ್ ಅರ್ಥ ಆಗತ್ತೆ ಅವ್ರಿಗೆ ನಾವೇನು ಅಂತ ಗೊತ್ತಿಲ್ಲ ಅಂತ. ಆದ್ರೆ ನೀನ್ ಹೀಗೆಲ್ಲ ಹೇಗ್ ಮಾತಾಡೋಕ್ ಸಾಧ್ಯ? ಅಂದ್ರೆ ಹೊರಗಡೆ ಅವ್ರದ್ದು ಮಾತ್ರ ದುಡ್ಡು, ನಂದು ಚಿಲ್ರೆ ಕಾಸ? ಚೈತನ್ಯ, ಪ್ಲೀಸ್ ಶಾಂತವಾಗಿರು. ಇವತ್ ನೀನು ತುಂಬಾ ಕುಡ್ದಿದ್ಯಾ, ನೀನ್ ಕಂಟ್ರೋಲಲ್ಲಿಲ್ಲ. ನಾನು ದುಡ್ದಿರೋ ದುಡ್ಡಲ್ಲಿ ನಾನು ಕುಡಿತಾ ಇದ್ದೀನಿ. ಯಾವಾಗ ಕುಡಿಬೇಕು, ಯಾವಾಗ ನಿಲ್ಲಿಸ್ಬೇಕು ನನಗೆ ಗೊತ್ತು. ಡೋಂಟ್ ಯು ಡೇ ಟ್ರೈ ಟು ಎಜುಕೇಟ್ ಮೀ. ಇದು ಮಾತಾಡೋಕ್ಕೆ ಒಳ್ಳೆ ಟೈಮ್ ಅಲ್ಲ ಅಂತ ಅನಿಸ್ತಿದೆ. ಎಷ್ಟು ಸತಿ ಸೈಲೆಂಟ್ಗೆ ಹಾಕಿದ್ರು ಮತ್ತೆ ಮತ್ತೆ ಕಾಲ್ ಮಾಡ್ತಿದ್ದಾನೆ. ಏನಾದರೂ ಇಂಪಾರ್ಟೆಂಟ್ ಆಗಿರತ್ತೆ, ಕಾಲ್ ಪಿಕ್ ಮಾಡು. ನಾನು ಆಮೇಲೆ ಮಾತಾಡ್ತೀನಿ. ಯಾವಾಗ? ನಾನು ಮಲ್ಕೊಂಡ್ಮೇಲ? ಇವಾಗ ಮಾತ್ರನಾ ಅಥವಾ ಯಾವಾಗಲೂ ನಾನು ಮಲ್ಕೊಂಡ್ಮೇಲೆ ಮಾತಾಡ್ತೀರಾ? ಸಾಕು ಚೈತನ್ಯ, ನೀನ್ ಏನ್ ಮಾತಾಡ್ತಿದ್ಯಾ ಅಂತಾದ್ರೂ ಗೊತ್ತಿದ್ಯಾ ನಿನ್ಗೆ? ನೀನ್ ಇದೇ ತರ ಕುಡಿತಾ ಇದ್ರೆ ಹೀಗೆ ಮಾತಾಡ್ತಿರ್ತೀಯ. ಓಕೆ, ಕುಡಿದೇ ಇದ್ರು ನನ್ನ ಅಭಿಪ್ರಾಯ ಇದೆ. ಏನೀಗ? ಏನ್ ಹೇಳ್ಬೇಕು ಅಂತಿದ್ಯಾ? ಐ ಮೀನ್ ಎವ್ರಿಥಿಂಗ್. ಗುಡ್ ನ್ಯೂಸ್ ಭುವಿಕಾ, ನಮಗೊಂದು ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದೆ. ಅವ್ರಿಗೆ ಎಮರ್ಜೆನ್ಸಿ ಸಪೋರ್ಟ್ ಬೇಕು. ಸೊ ನಮಗೆ ಸ್ವಲ್ಪ ಅಮೌಂಟ್ ಕೂಡ ಟ್ರಾನ್ಸ್ಫರ್ ಮಾಡಿದ್ದಾರೆ. ಪರ್ಸನು ತುಂಬ ಜೆನ್ಯೂನ್ ಅಂತ ಅನ್ಸಿದ್ರು. ಸೊ ನಾಳೆ ಮಾರ್ನಿಂಗ್ 11ಗೆ ಮೀಟಿಂಗು, 9ಗೆಲ್ಲ ಆಫೀಸಿಗೆ ಬಂದ್ಬಿಡು. ಹೋಪ್ ಫ್ರಮ್ ಟುಮಾರೋ ವಿಲ್ ಹ್ಯಾವ್ ಎ ಫ್ರೆಶ್ ಸ್ಟಾರ್ಟ್ ಇನ್ ಅವರ್ ಲೈಫ್. ಸಿ ಯು. ಇವಾಗ ಮಾತ್ರನಾ ಅಥವಾ ಯಾವಾಗಲೂ ನಾನು ಮಲ್ಕೊಂಡ್ಮೇಲೆ ಮಾತಾಡ್ತೀರಾ? ಎಲ್ಲ ಸರಿ ಇದೆ ತಾನೇ ಭುವಿಕಾ? ಹಾ, ಎಲ್ಲ ಸರಿಯಾಗಿದೆ. ಆರ್ ಯು ಶ್ಯೂರ್? ಹ್ಮ್. ನಮ್ಮ ಅಕೌಂಟ್ಗೆ ದುಡ್ಡು ಬಂದಾಗಿದೆ. ಚೈತನ್ಯಗೆ ಟ್ರಾನ್ಸ್ಫರ್ ಮಾಡ್ಲಾ? ವಿ ನೋ ಹಿಮ್ ವೆಲ್, ರೈಟ್? ನೋ ಪ್ರಾಬ್ಲಮ್ ಉಜ್ವಲ್. ಇನ್ನೂ ನಾವು ಹ್ಯಾಂಡಲ್ ಮಾಡುವಂತ ವಿಷಯಗಳು ತುಂಬಾ ಇದೆ. ಇನ್ನೂ ಎಂಪ್ಲಾಯೀಸ್ಗೆ ಸ್ಯಾಲರಿನೂ ಕೊಟ್ಟಿಲ್ಲ. ಪ್ರಾಬ್ಲಮ್ ಆಗಿದ್ರೆ ಹೇಳು, ಮೀಟಿಂಗ್ ಪೋಸ್ಟ್ಪೋನ್ ಮಾಡ್ತೀನಿ. ಅವ್ರ ಜೊತೆಗೆ ನಾನು ಮಾತಾಡ್ತೀನಿ. ಹೇ, ಇಲ್ಲ. ಲೈಫಲ್ಲಿ ಏನೇ ಪ್ರಾಬ್ಲಮ್ ಬಂದ್ರೂ ನಾವು ಮುಂದೆ ಹೋಗ್ತಾ ಇರ್ಬೇಕು.
ಹೊರಡೋಣ, ಇಲ್ಲಾಂದ್ರೆ ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ಟೈಮ್ಗೆ ಹೋಗಕ್ಕಾಗಲ್ಲ. ಯಾ, ಲೆಟ್ಸ್ ಗೋ. ಹ್ಮ್. ಸ್ವಲ್ಪ ಕೂಡ ಗ್ಯಾಪ್ ಕೊಡಲ್ವಾ? ಇದು ಹೇಗೂ ಸ್ಟಾರ್ಟ್ ಆಗಲ್ಲ. ಕ್ಯಾಬ್ ಬುಕ್ ಮಾಡು. ಶೇರಿಂಗ್ ಓಕೆನಾ ನಿನ್ಗೆ? ಪ್ರಾಬ್ಲಮ್ ಇಲ್ಲ ಅಲ್ವಾ? ಎನಿಥಿಂಗ್ ಇಸ್ ಓಕೆ. ಆಯ್ತು, ಇಸ್ ಇಟ್? ಲೆಟ್ಸ್ ಗೋ. Welcome. Very punctual. Right time. I like that. I heard a lot about your work. ಕೆಲಸ ಏನಾಗಬೇಕು ಅದು ಹೇಳಿ ಮೊದಲು. ಕೆಲಸನಾ? ಕೆಲಸ ತುಂಬಾ ಸಿಂಪಲ್ ಈಶ್ವರ್. ನಾವು ಯು ಆರ್ ಅ ಡೆಲಿವರಿ ಬಾಯ್. ಈ ಬ್ಯಾಗ್ನ ಹೇಳಿರೋ ಅಡ್ರೆಸ್ಸಿಗೆ ಕೊಡೋದೆ ನಿನ್ ಕೆಲಸ. ನಿನ್ನ ಅಕ್ಕಪಕ್ಕ ಇಷ್ಟೊಂದು ಜನ ಇದ್ದಾರೆ, ಮತ್ತೆ ನಾನು ಯಾಕೆ? ಎಲ್ಲ ಈಶ್ವರನ್ ಇಚ್ಛೆ. ಯಾಕೆ ಅಂತ ಇವಾಗ ನಾನು ಹೇಳಕ್ಕಾಗಲ್ಲ. ಯು ವಿಲ್ ಅಂಡರ್ಸ್ಟ್ಯಾಂಡ್ ಇನ್ ದಿಸ್ ಜರ್ನಿ. ಡೋಂಟ್ ವರಿ, ಜಸ್ಟ್ ಮೂವ್ ಆನ್. ಹೇ ಲಿಸನ್, ಗಿವ್ ಮಿ ಯುವರ್ ಫೋನ್. ಐ ಸೆಡ್ ಗಿವ್ ಮಿ ಯುವರ್ ಫೋನ್. ಗುಡ್ ಬಾಯ್. ಯುವರ್ ಕ್ಯಾಬ್ ಇಸ್ ಬುಕ್ಡ್. ಟೇಕ್ ಇಟ್. It has only one number. ಡೆಲಿವರಿ ಮಾಡಿದ್ಮೇಲೆ ಆ ನಂಬರಿಗೆ ಕಾಲ್ ಮಾಡು. ಡೋಂಟ್ ಟ್ರೈ ಟು ಕಾಲ್ 100, ಓಕೆ? ಯು ನೋ ಮೈ ಪವರ್, ರೈಟ್? ಮೊದಲೇ ಅಪ್ಪ ಆಗ್ತಿದ್ಯಾ? ನಿಷ್ಠೆಯಿಂದ ಕೆಲಸ ಮುಗಿಸು. ಆ್ಯಂಡ್ ಒನ್ ಮೋರ್ ಥಿಂಗ್, ಇಫ್ ಎನಿ ಕಾಲ್ ಕಮ್ಸ್, ಜಸ್ಟ್ ಇಗ್ನೋರ್ ಇಟ್. ಅಂಡರ್ಸ್ಟ್ಯಾಂಡ್? ಲೈ, ಹುಚ್ಚಿಡಿದೆ ನಿನಗೆ? ಇಷ್ಟು ಚಿಕ್ಕ ಕಾರ್ಗೆ ಇಷ್ಟು ದೊಡ್ಡ ವಾರ? ಅಯ್ಯೋ, ಏನಪ್ಪ ಇದು? ಟೈರ್ ನಿಲ್ಸಿದ್ರಿ? ಚೆನ್ನಾಗೇ ಇದೆ, ಇದು ಸ್ಟ್ರಾಂಗ್ ಆಗೇ ಇದೆ. ನಿಮ್ಮನ್ನೇ ಕಾರ್ ಯಾಕೆ ನಿಲ್ಸಿದ್ರಿ? ಬಸ್, ಕಾರ್ ನಿಮ್ದೇ ಅಲ್ವಾ? ದಯವಿಟ್ಟು ನಡೀರಿ, ನಮಗ್ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಲ್ಲಿ. ನನ್ ಲವರ್ ವೆಯ್ಟ್ ಮಾಡ್ತಾವಳೆ. ನನಗೆ ನಿಮ್ನ ಫಸ್ಟ್ ಟೈಮ್ ನೋಡಿದಾಗ್ಲೇ ಭಯ ಆಗ್ತಿತ್ತು. ಅವ್ರು ನಿಮ್ಗೋಸ್ಕರ ಅಲ್ವಾ ಬಂದಿದ್ದು? ನೋಡಿ, ಅವ್ರು ಯಾರಿಗೋಸ್ಕರ ಬಂದಿದ್ದಾರೆ, ಏನಕ್ಕೆ ಶೂಟ್ ಮಾಡ್ತಾ ಇದ್ದಾರೆ, ನಿಮ್ಮಿಬ್ರಲ್ಲಿ ಯಾರಿಗೋಸ್ಕರ ಬಂದಿದ್ದಾರೆ ಅಂತ ಖಂಡಿತ ಗೊತ್ತಿಲ್ಲ. ನಮಗ್ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ದಯವಿಟ್ಟು ಕಾರ್ ತೆಗೀರಿ. ನಂಗೆ ಅರ್ಥ ಆಯ್ತು. ಅವ್ರು ಬಂದಿದ್ದು ಇವನ್ಗೋಸ್ಕರನೇ. ನೋಡಿ, ನನಗೂ ಗೊತ್ತಿಲ್ಲ ಅವ್ರು ಯಾರು ಅಂತ, ಮತ್ ನನಗೂ ಅವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಇವ್ರಿಗೆ ಮಾತು ಬರ್ತಿದೆ, ಕನ್ನಡನೂ ಚೆನ್ನಾಗಿ ಮಾತಾಡ್ತವ್ರೆ. ತುಂಬಾ ಜನರು ನೋಡಿದ್ದೀನಿ. ಸರಿ, ನಿಮ್ ಹೆಸರೇನು? ರಾಜು, ಕ್ಯಾಬ್ ರಾಜು. ನೋಡಿ ರಾಜು, ನಮಗ್ ಗೊತ್ತಿಲ್ಲ ಆ ಆಕ್ಸಿಡೆಂಟ್ ಯಾರಿಂದ ಆಯ್ತು ಅಂತ, ಮತ್ತೆ ಇದೆಲ್ಲ ಯಾಕೆ ಆಯ್ತು ಅಂತ ತಿಳ್ಕೊಳಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ.
ನೀವ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ. ಅಬ್ಬಾ. ನಮ್ಗೆ ಯಾವ ಪ್ರಾಬ್ಲಮೂ ಇಲ್ಲ ಈ ತರ ಆಯ್ತು ಅಂತ ಹೇಳೋದಕ್ಕೆ. ಆದ್ರೆ ಈಗ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ನನಗೂ ಅರ್ಜೆಂಟ್ ಮೀಟಿಂಗ್ ಇದೆ ಮೇಡಮ್. ನನ್ ಲವರ್ ವೆಯ್ಟ್ ಮಾಡ್ತಾವಳೆ. ಪ್ಲೀಸ್ ಕಾರ್ ಸ್ಟಾರ್ಟ್ ಮಾಡಿ, ನಮ್ಗ್ ತುಂಬಾ ಹೆಲ್ಪ್ಫುಲ್ ಆಗತ್ತೆ. ನಮ್ಮನ್ನ ಲೊಕೇಶನ್ಗೆ ಬಿಡಿ ಪ್ಲೀಸ್. ಮೇಡಮ್ ಇದು ಹೇಗಿದೆ ಅಂದ್ರೆ ಈ ಕಾರ್ ನಿಮ್ದು ಅಲ್ಲ ಅಲ್ವಾ? ಏನೋ ಕೂಲೆಂಟ್ ಆಯಿಲ್ ಲೀಕ್ ಆದ್ರೆ ರಾಜು ಈ 10 ರೂಪಾಯಿ ತಗೊಂಡೋಗಿ ಹಾಕೋ ಅನ್ನೋ ತರ ಇದೆ ಮೇಡಮ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇದು ನನ್ನ ಕಾರ್ಡ್. ಸ್ವೈಪಿಂಗ್ ಮಾಡ್ಬೋದಾ? ನೀವು ಯಾವಾಗ ಬೇಕಾದರೂ ಬರ್ಬೋದು. ರೈಟ್ ನೌ ವಿ ಹ್ಯಾವ್ ಟು ಮೂವ್ ಆನ್. ಸಾರಿ, ಯು ಕ್ಯಾನ್ ಡೂ ಇಟ್. ಉಜ್ವಲ್, ನಾ ಹೊರಡ್ಲೇಬೇಕು. ಪ್ಲೀಸ್ ಕಾಂಟ್ಯಾಕ್ಟ್ ಕೊಟ್ಟಿರೋರ್ಗೆ ಕಾಲ್ ಮಾಡು. ಅವ್ರಿಗೆ ಹೇಳು ಅರ್ಧ ಗಂಟೆಲಿ ಬರ್ತೀವಿ ಅಂತ. ಹಲೋ ಸರ್, ವಿ ಆರ್ ಆನ್ ದ ವೇ. ಏನಾದ್ರೂ ಲೂಸ್ ಆಗಿದ್ಯಾ? ಇವಳೇನ್ ಇವಾಗ ಫೋನ್ ಮಾಡ್ತಾವಳೆ? ಎಲ್ಲಿದ್ಯಾ? ಕೆಲ್ಸ ಮುಗೀತಾ? ಮನೆಯಿಂದ ಹೊರಟಿಯಾ ಇಲ್ವೋ? ಸ್ಟಾರ್ಟ್ ಆಯ್ತು, ಶೂಟ್ ಔಟ್ ಆಯ್ತು, ಸಿಗ್ನಲ್ ಹತ್ರ ಆಕ್ಸಿಡೆಂಟು ಆಯ್ತು. ಏನು ಆಕ್ಸಿಡೆಂಟಾ? ಎಲ್ಲ ಸರಿ ಇದೆ ಅಲ್ವಾ? ಈಶ್ವರ್ ಹೇಗಿದ್ದಾನೆ? ನಾಳೆ ನಮ್ಮ ಪಾರ್ಸಲ್ ಡೆಲಿವರಿ ಮಾಡಕ್ಕೆ ಒಬ್ಬ ಬರ್ತಾನೆ. ಅವನ ನಮ್ಮ ಪ್ರೈವೇಟ್ ವೆಹಿಕಲ್ ಅಲ್ಲದೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಕಳಿಸ್ಬೇಕು. ಯಾರಿಗೂ ಅನುಮಾನ ಬರ್ದಿರೋ ಥರ ಕ್ಯಾಬ್ ಅವನದಾಗಿರ್ಬೇಕು, ಡ್ರೈವರ್ ನಮ್ಮವನಾಗಿರ್ಬೇಕು. ಆ ಥರ ಯಾರಾದ್ರು ಇದಾರಾ? ಹಾ ಸರ್, ರಾಜು ಅಂತ ಒಬ್ಬ ಹುಡುಗ ಇದ್ದಾನೆ. ಕಾಲ್ ಹಿಮ್. ನಮಸ್ಕಾರ ಸರ್, ಇವನ ಹೆಸರು ಈಶ್ವರ್. ಸರಿ ಸರ್, ನಾಳೆ ಬೆಳಿಗ್ಗೆ 9 ಗಂಟೆಗೆ ನಮ್ಮ ಮನೆ ಮುಂದೆ ನಿನ್ ಕ್ಯಾಬ್ ಹತ್ತಾನೆ. ಅವನ್ನ ಚಕ್ರಿ ಹೇಳೋ ಅಡ್ರೆಸ್ಗೆ ಡ್ರಾಪ್ ಮಾಡಬೇಕು. ಓಕೆ ಸರ್. ಹುಷಾರು. ನಿನ್ ಜೊತೆ ಕಾಲಲ್ಲಿ ಹುಡುಗಿ ಟಚಲ್ಲಿ ಇರ್ತಾಳೆ. ಬೆಳಿಗ್ಗೆ 9 ಗಂಟೆಗೆ ಗೆಸ್ಟ್ ಹೌಸ್ ರೀಚ್ ಆಗೋ. ಒಂದು ವಿಷಯ ಇದೆ. ಏನು ಮತ್ತೆ ಕ್ಯಾಬ್ ಓಡಿಸ್ಬೇಕಾ? ಮೇಡಮ್, ಯಾವುದೇ ರೈಡ್ ಬಂದ್ರು ಕ್ಯಾನ್ಸಲ್ ಮಾಡ್ತಿದ್ದೀನಿ ಮೇಡಮ್. ಅಭಿಜಿತ್ ನಂಬರಿಂದ ರಿಕ್ವೆಸ್ಟ್ ಬರೋವರೆಗೂ ಕಾಯ್ತಾ ಇರು. ಹಂಗ್ ಮಾಡಿದ್ರೆ ನಮ್ಮ ಅಪ್ಪ ತೊಂದರೆಗೆ ಸಿಗಾಕೊಡ್ತಾರೆ ಮೇಡಮ್. ನೀವು ಅಭಿಜಿತ್ ಸರ್ಗೆ ಬೇಗ ಬುಕ್ ಮಾಡಕ್ ಹೇಳಿ ಮೇಡಮ್. ನಿನ್ ಕ್ಯಾಬ್ ಬಂತು, ತಗೋ ಹೊರಡು. ಇನ್ನೊಂದು ರೈಡ್ ಬಂದಿದೆ, ನೀವು ಹೇಳಿದ್ರೆ ಕ್ಯಾನ್ಸಲ್ ಮಾಡಲಾ? ಬೇಡ, ಖಂಡಿತ ಬೇಡ, ಕಟ್ ಮಾಡ್ಬೇಡ. ಇಲ್ಲ ಅಂದ್ರೆ ಈಶ್ವರ್ಗೆ ಡೌಟ್ ಬರುತ್ತೆ. ಡೌಟ್ ಬರಬಾರ್ದು, ಅದಕ್ಕೆ ನೆಕ್ಸ್ಟ್ ರೈಡ್ ಅನ್ನ ಅಕ್ಸೆಪ್ಟ್ ಮಾಡ್ಕೋ. ಶೇರಿಂಗ್ ಓಕೆ ಅಲ್ವಾ? ಬುಕ್ ಮಾಡ್ಲಾ? ಎನಿಥಿಂಗ್ ಈಸ್ ಓಕೆ. ಈಶ್ವರ್ ಮತ್ತೆ ಪಾರ್ಸಲ್ ಎರಡು ಸೇಫೆ ಮೇಡಮ್. ಆದ್ರೆ ಕಾರ್ ಪೂರ್ತಿ ಡ್ಯಾಮೇಜ್ ಆಗಿದೆ. ಕಾರ್ ಮುಂದೆ ಹೋಗೋ ಪರಿಸ್ಥಿತಿಯಲ್ಲಿ ಇಲ್ಲ ಮೇಡಮ್. ಇಷ್ಟೊಂದ್ ಜಲ್ದಿ ಯಾಕೆ? ನಿನಗ್ ಗೊತ್ತಿದೆ ಅಲ್ವಾ ನೀನ್ ಯಾರಿಗೋಸ್ಕರ ಕೆಲಸ ಮಾಡ್ತಿದ್ಯಾ? ಹಿಂದೆ ಅಟ್ಯಾಕ್ ಮಾಡಿದವ್ರು ಮತ್ತೆ ಬರ್ತಾರೆ ಅಂತ ಭಯ ಆಗ್ತಿದೆ. ಅಭಿಜಿತ್ ಜೊತೆ ಕೆಲಸ ಮಾಡಿದ್ರೆ ಹೀಗೆ ಆಗತ್ತೆ. ನಿನ್ನ ಭಯ ಮತ್ತೆ ಅವ್ರ ಮಧ್ಯೆ ಅಭಿಜಿತ್ ಇದ್ದಾನೆ. ನೀನ್ ಮುಂದೆ ಹೋಗು. ಓಕೆ ಮೇಡಮ್. ಸರ್, ಇದಕ್ಕೂ ಮುಂಚೆ ಕಾರ್ ಡ್ಯಾಮೇಜ್ ಆಗಿದೆ ಅಂತ ಕೋಪ ಯಾರ ಮೇಲೆ ತೋರಿಸ್ಬೇಕು ಗೊತ್ತಿಲ್ಲದೆ ನಿಮ್ಮ ಮೇಲೆ ತೋರಿಸ್ಬಿಟ್ಟೆ. ಈಗಷ್ಟೇ ಇನ್ಶೂರೆನ್ಸ್ ಕಂಪ್ನಿಯವ್ರ ಹತ್ರ ಮಾತಾಡಿದೆ ಸರ್. ಫುಲ್ ಮನಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೀವು ಬಂದರೆ ನಾನು ನಿಮ್ಮನ್ನ ಡ್ರಾಪ್ ಮಾಡ್ತೀನಿ. ಸರಿ, ಹಾಗೆ ಹೊರಡೋಣ. ಬನ್ನಿ ಸರ್. Good job, Sharma. ನೀವಲ್ಲಿಂದ ಡೌಟ್ ಬರ್ದಿರೋ ಥರ ಎಸ್ಕೇಪ್ ಆಗಿ. ಆದರೆ ಆ ಬಾಕ್ಸ್ ಎಲ್ಲಿದೆ ಅಂತ ಅರ್ಥ ಆಗ್ತಿಲ್ಲ ಸರ್. ಅದೆಲ್ಲ ನಾವು ನೋಡ್ಕೋತೀವಿ.
ನೀನು ಅಲ್ಲಿಂದ ಹೊರಡು. ಅಭಿಜಿತ್ ತೀರ್ಕೊಂಡಿರೋದ್ರಿಂದ ಆ ಕಡೆಯಿಂದ ಬರೋ ತೊಂದರೆಯನ್ನು ಸೈಡಿಗೆ ಕಳಿಸ್ಬೇಕು. ಸರ್ ಇದ್ದಿದ್ದು ಒಂದು ಟ್ರ್ಯಾಕರ್ ಕೂಡ ಆಫ್ ಆಗೋಯ್ತಲ್ಲ, ಇವಾಗ ಹೆಂಗ್ ಸರ್? ಹ್ಮ್ ಸಾವಿಗಿಂತ ದೊಡ್ಡದೇನು ಗೊತ್ತಾ? ಒಂದು ಗಾಯ. ಕಲಿಯುಗದ ಈ ಮಹಾಭಾರತದ ಕುರುಕ್ಷೇತ್ರವನ್ನ ಬಿಟ್ಟು ಅವನು ಎಲ್ಲಿಗೆ ತಾನೇ ಹೋಗೋದಕ್ಕೆ ಸಾಧ್ಯ? ಅವನು ಬರ್ಲೇಬೇಕು. ಅರ್ಥ ಆಗ್ಲಿಲ್ವಾ? ಹುಲಿ ಜಾಗನ ಹುಡುಕೊಂಡು ಜಿಂಕೆ ಮರಿ ಹೆದ್ರಿಗೆ ಬರ್ತಿರ್ಬೇಕಾದ್ರೆ ಎಲ್ಲಿ ಎಲ್ಲಿ ಅಂತ ಜಿಂಕೆನ ಹುಡ್ಕೋದು ಯಾಕೆ? ಆದ್ರೆ ಸರ್ ಹೋಗಿ ಅವ್ರ ಕೆಲ್ಸನ ಅವರೇ ಮಾಡ್ತಾರೆ. ನಿಮ್ ಕೆಲ್ಸ ನೀವು ಮಾಡಿ ಸಾಕು. ಸರ್ ಓಕೆ ಸರ್. ವಿದ್ಯುತ್, ಬೇಗ ಮಂತ್ರಿಗೆ ಕಾಲ್ ಮಾಡು. ಅವನಿಗೆ ಯಾವುದೇ ಅನುಮಾನ ಬರಬಾರ್ದು. ನೇಹಾ, ಅಭಿಜಿತ್ ಎಲ್ಲಿ? ಫೋನ್ ಆನ್ಸರ್ ಮಾಡ್ತಿಲ್ಲ. ಈಶ್ವರ್ ರೀಚಾರ್ಜ್ನ ಇಲ್ವಾ? ಆಕ್ಚುಲಿ ನಮ್ ಕ್ಯಾಬ್ ಆಕ್ಸಿಡೆಂಟ್ ಆಗೋಗಿತ್ತು. ಆಕ್ಸಿಡೆಂಟಾ? ಓಕೆ, ಡೋಂಟ್ ವರಿ, ಯಾರಿಗೂ ಏನೂ ಆಗಿಲ್ಲ. ಅವ್ರು ಮುಂದೆ ಹೋಗಿದ್ದಾರೆ. ಥ್ಯಾಂಕ್ ಗಾಡ್. ನನ್ಗೂ ಅಭಿಜಿತ್ ಕಡೆಯಿಂದ ಯಾವ ಕಾಲು ಬಂದಿಲ್ಲ. ನಿನಗೂ ಇನ್ನ ಕಾಲ್ ಮಾಡಿಲ್ಲ ಅಂದ್ರೆ ಮೇ ಬಿ ಉಜ್ವಲ್ ಅವ್ರ ಜೊತೆ ಮೀಟಿಂಗ್ ಅಲ್ಲಿ ಇರ್ಬೇಕು ಅನ್ಸುತ್ತೆ. ಇರ್ಬಹುದು. ಅಂದ್ಹಾಗೆ ನೀನೆಲ್ಲಿದ್ಯಾ? ನಾನ್ ಮನೇಲೇ ಇದ್ದೀನಿ. ವಿದ್ಯುತ್ ಕಾಲ್ಗೋಸ್ಕರ ವೇಟ್ ಮಾಡ್ತಿದ್ದೀನಿ. ಕಾಲ್ ಬಂದಿದ ತಕ್ಷಣ ಸ್ಟಾರ್ಟ್ ಮಾಡ್ತೀನಿ. ಅಭಿಜಿತ್ ಬರ್ತೀನಿ ಅಂತ ಹೇಳಿ ಟೈಮ್ ದಾಟಿ ತುಂಬಾ ಹೊತ್ತಾಯ್ತು, ಇನ್ನ ಬಂದಿಲ್ವಲ್ಲ. ಏಯ್, ನಿನಗೇನು ಕಡಿಮೆ ಆದ್ರೂ ಕೂಗಿದ ಕೂಡ್ಲೆ ಓಡ್ ಬಂದ್ಬಿಡೋದಿಕ್ಕೆ ನಾನು ನನ್ನ ತಮ್ಮ ನಿಮ್ಮನೆ ವಾಚ್ಮ್ಯಾನ್ ಏನಲ್ಲ. ನಾನು ಸೆಂಟ್ರಲ್ ಮಿನಿಸ್ಟರ್. ಅವನು ಹೇಳಿದ ಟೈಮ್ಗೆ ಕರೆಕ್ಟಾಗಿ ಬರ್ತಾನೆ ನೋಡು. ಮೊನ್ನೆ ಒಂದ್ಸರಿ ರಾಂಗ್ ಆಗಿ ಹ್ಯಾಂಡಲ್ ಮಾಡಿದ್ಯಾ ಅಂತ ಗೊತ್ತಾಯ್ತು. ಈ ಸಲ ಏನಾದರೂ ನಡೆದ್ರೆ Damn it. So, are you done with your coffee? ಹಾ ಆಯ್ತು ಸರ್. ಇನ್ನೊಂದು ಸ್ವಲ್ಪ ಸಕ್ಕರೆ ಜಾಸ್ತಿ ಇದ್ದಿದ್ರೆ ಮಜಾ ಬರೋದು. Then get the hell out of here. ಹೋಗಿ ಆ ಬಾಕ್ಸ್ ಎಲ್ಲಿ ಮಿಸ್ ಆಗಿದ್ಯೋ ನೋಡು. ಕಾಫಿಗಿಂತ ಬಿಸಿ ನೀವೇ ಇದ್ದೀರಲ್ಲ ಸರ್. Bloody fool, go! Bloody fool. ಅಭಿಜಿತ್ is dead. ಸರಿ, ಆ ಬಾಕ್ಸ್ನ ತರೋದಾದ್ರೂ ಯಾರು? ಅಷ್ಟಕ್ಕೂ ಅವನು ಎಲ್ಲಿಗೆ ತಾನೇ ಹೋಗ್ತಾನೆ? ನಮ್ ಜನಗಳ ಕೈ ಸಿಕ್ಲಿಲ್ಲ ಅಂದ್ರೂ ಕೂಡ ಏನ್ ವ್ಯತ್ಯಾಸ ಬೀಳುತ್ತೆ? ಕೊನೆಗೆ ಅವನು ಇಲ್ಲಿಗೆ ಬರ್ಬೇಕು. ಮಿಕ್ಕಿನೆಲ್ಲ ನಾವು ಆಮೇಲೆ ನೋಡ್ಕೊಳ್ಳೋಣ. ಮೊದ್ಲು ನಿನ್ನ ಜಾಗಕ್ಕೆ ನೀನ್ ಹೋಗು. ಡೋಂಟ್ ವರಿ, ನಾನ್ ಹೇಳ್ತೀನಿ. ನೀನ್ ರೆಡಿ ಆಗಿರೋ. ಯಾ. ಈಶ್ವರ್ ಯಾವ ಟೈಮಿಗೆ ಬೇಕಾದ್ರೂ ಬಾಕ್ಸ್ ತಗೊಂಡು ವಿದ್ಯುತ್ ಆಫೀಸಿಗೆ ಬರ್ತಿರ್ತಾನೆ. ಸರ್, ಪೇಮೆಂಟ್ ಆನ್ಲೈನಲ್ಲಿ ಆಗಿದೆ ಸರ್. ಸರ್, ರೇಟಿಂಗ್ ಮರಿಬೇಡಿ, 5 ಸ್ಟಾರ್. ಗೊತ್ತಲ್ವಾ, ನಮ್ಮ ಹೆಸರು ಮೇಲಿರುತ್ತೆ. ಡೀಸೆಲ್ ಅಂತ ವೇಸ್ಟ್ ಮಾಡೋದು? ಮೊದಲೇ ಎಣ್ಣೆಗಿಂತ ಜಾಸ್ತಿ ಕಾಸ್ಟ್ಲಿ. ಇಲ್ಲಿಗೆ ಬರ್ತೀನಿ ಅನ್ನಲ್ಲ, ಸೈಡಿಗೆ ಪಾರ್ಕಿಂಗ್ ಮಾಡ್ಕೋಣ. ಸೆಂಟಿಮಿನ್. ಓಕೆ ಸರ್. ಮೇಲೋಗಿ. ಕುತ್ಕೋ. ವೇಸ್ಟ್ ದ ಫಾರ್ಮುಲಾ. ಫಾರ್ಮುಲಾ? ವಾಟ್ ಫಾರ್ಮುಲಾ? ಅಭಿಜಿತ್ ನಿನ್ನ ಕಳ್ಸಿದಾನೆ ಅಂದ್ರೆ ಏನು ಹೇಳ್ದೇನೆ ಕಳ್ಸಿದಾನಾ? ಅಭಿಜಿತ್ ನನಗೆ ಏನು ಹೇಳಿಲ್ಲ. ಕೇವಲ ಈ ಬ್ಯಾಗ್ ನಾನು ನಿನಗೆ ತಲುಪ್ಸಕ್ ಕೇಳ್ದ.
ರಾಜು, ಕಾರ್ ಸ್ಟಾರ್ಟ್ ಮಾಡು. ತೆಗಿ ತೆಗಿ, ಬೇಗ ಗಾಡಿ ತೆಗಿ. ನಡಿ ನಡಿ, ಬೇಗ ಹೊರಡು ಇಲ್ಲಿಂದ. ಕಾರ್ ಸ್ಟಾರ್ಟ್ ಮಾಡು, ಅವ್ರು ಬರ್ತಾ ಇದಾರೆ, ಬೇಗ. ಏಯ್ 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 ಏಯ್, ಫಾಲೋ ಮಾಡ್ರ, ಬೇಗ ನಡಿಯೋ ಬೇಗ. ಮತ್ತೆ ಏನಾಯ್ತು ಸರ್? ನನಗೂ ಏನು ಗೊತ್ತಿಲ್ಲ ರಾಜು. ಇದ್ದಕ್ಕಿದ್ದಂಗೆ 5 ಜನ ಅಟ್ಯಾಕ್ ಮಾಡಿದ್ರೆ ಏನ್ ಮಾಡ್ತಾರೆ? ಓಡೋಯ್ತಾರೆ ಸರ್. ನಾನು ಅದೇ ಮಾಡಿದ್ದು, ಓಡ್ ಬಂದೆ. ಒಂದೇ ದಿನ 2 ಅಟ್ಯಾಕ್ ಏನ್ ಸರ್ ಇದು? ನನಗೆ ಹಾರ್ಟ್ ಅಟ್ಯಾಕ್ ಬರೋ ತರ ಇದೆ ಸರ್. ರಾಜು, ನೀನ್ ಟೆನ್ಷನ್ ಮಾಡ್ಕೋಬೇಡ. ನೀನು ಸರಿಯಾಗಿ ಗಾಡಿ ಓಡಿಸು. ನಾನು ಪತ್ತೆ ಹಚ್ತೀನಿ ಇವ್ರು ಯಾರು ಅಂತ. ಯಾಕೆ ಅಟ್ಯಾಕ್ ಮಾಡ್ತಾ ಇದಾರೆ ಅದನ್ನು ತಿಳ್ಕೊ. ಸರಿ ಸರ್. ಗುರುಜಿ, ಅವನು ಮಿಸ್ ಆದ. ಅವನ್ನ ನಾವು ತುಂಬಾ ಸಣ್ಣದಾಗಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಹೋಗಿ ಬ್ಯಾಗ್ ತಗೋಬಾ.
ಬೆಳಗ್ಗೆಯಿಂದ ನೀವುಗಳು ನನ್ನ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರಿ, ಆದ್ರೆ ಈಗ ನಾನು ಅವನ್ನ ಭೇಟಿ ಆಡ್ತೀನಿ. ಅಲ್ಲಿವರೆಗೂ ನೀವು ಲೆಟ್ಸ್ ಹ್ಯಾವ್ ಎ ಕಾಫಿ ಬ್ರೇಕ್. ಜೀವನ ತಲೆ ಕೆಳಗಾಗೋದು ಅಂದ್ರೆ ಇದೆ ಅನ್ಸತ್ತೆ. ಅಬ್ಬಾ ಆ ಮತ್ತೆ ಮತ್ತೆ ಯಾಕೆ ಕಾಲ್ ಮಾಡ್ತಿದ್ಯಾ? ನೀನ್ ಹೇಳಿದ್ಯಲ್ವಾ ಈಶ್ವರ್ನ ಆಫೀಸಿಗೆ ಬಿಟ್ಟಿದ್ದೀನಿ ಅಂತ. ಈಗ ಗೆಸ್ಟ್ ಹೌಸ್ಗೆ ಹೋಗಿ ನೀನ್ ದುಡ್ಡು ತಗೊಂಡ್ ಹೋಗು. ಮಾಡದ್ನಾ? ಮಾಡೇ ಇರ್ತೀನಿ ಮೇಡಮ್. ಅವಾಗ ಯಾವಾಗ್ಲೂ ಒಳಗ್ ಹೋಗ್ಬೇಕಾದ್ರೆ ಮಾಡ್ದೆ. ಅದಾದ್ಮೇಲೆ ನಾವ್ ಹೊರಗಡೆ ಬರೋದು, ಕಾರ್ ಹತ್ತೋದು, ಕಾರ್ ಸ್ಟಾರ್ಟ್ ಮಾಡೋದು, ಹಾಗೆ ಸ್ವಲ್ಪ ದೂರ ಬಂದ್ಮೇಲೆ ಧೋನಿ ಲಾಸ್ಟ್ ಬಾಲ್ಗೆ ಹೆಲಿಕಾಪ್ಟರ್ ಶಾಟ್ ಹೊಡೆಯೋತರ ಅವನ್ ಯಾವನೋ ಬಂದ್ ನಮ್ನ ಗುದ್ದೋದು, ಹಾಗೆ ಸ್ವಲ್ಪ ಹೊತ್ತು ಗಾಳಿಯಲ್ಲಿ ಟ್ರಾವೆಲ್ ಮಾಡಿದ್ಮೇಲೆ ಲ್ಯಾಂಡ್ ಆಗಿ ಇದು ಕಾರ ಸ್ಕ್ರಾಪ್ ಐಟಮ ಅಂತ ತಿಳ್ಕೊಳಕ್ ಫೋನ್ ಮಾಡ್ದೆ ಮೇಡಮ್. ಅಯ್ಯೋ, ಐ ಆಮ್ ಸೋ ಸಾರಿ ರಾಜು. ಮಾತಾಡ್ಬೇಡ. ಇನ್ನೊಂದು ಮಾತಾಡಿದ್ರೆ ಸರಿ ಇರಲ್ಲ. ನಿಂದಲ್ವೇ ನಂದು ತಪ್ಪು. ದುಡ್ಡಿಗೆ ಆಸೆ ಪಟ್ಟು ಇವನ್ನ ಹತ್ತಿಸ್ಕೊಂಡೆ ನೋಡು, ಅದೇ ನನ್ ಮಾಡಿದ ತಪ್ಪು. ಆದ್ರೂ ನನ್ ಕಾರ್ ಹಿಂಗ್ ಆಗತ್ತೆ ಅಂತ ಅನ್ಕೊಂಡಿಲ್ಲ ಕಣಮ್ಮ. ನೀನ್ ಯೋಚನೆ ಮಾಡ್ಬೇಡ, ನಾನ್ ಅಭಿಜಿತ್ ಜೊತೆ ಮಾತಾಡ್ತೀನಿ. ಅಭಿಜಿತ್ 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 ಯಾವನವನ ಅಭಿಜಿತ್? ನೀನೇನ್ ಮಾತಾಡ್ಬೇಡ, ನಾನ್ ಬರ್ತಿದ್ದೀನಿ. ಆ ಅಭಿಜಿತ್ ನನ್ ಮಗನ ದುಡ್ಡು ರೆಡಿ ಮಾಡ್ಕೊಳ್ಳೋದಿಕ್ಕೆ ಹೇಳು. ಅಯ್ಯೋ, ಏನಾಗಿಲ್ಲ ಅಲ್ವಾ? ಅಯ್ಯೋ, ಹೆಂಗಿದ್ದಿದ್ ಗಾಡಿ ಹೆಂಗಾಗೋಯ್ತು? ಏನು ಉಳಿದಿಲ್ಲ. ನಿನಗೆ ಅಭಿಜಿತ್ ಯಾರು ಅಂತ ಗೊತ್ತಾ? ಅಭಿಜಿತ್ತ? ಯಾವನವನು? ಅಬ್ಬಾ ಸರ್, ನೀನ್ ಯಾಕೆ ಇರಿಸ್ದೆ? ಅಭಿಜಿತ್ 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 ಅಂತ ಯಾಕೆ ಇರಿಸಿದೆ? ಹೇಳು ಹೇಳು. ಸರ್ ಬಿಟ್ಬಿಡಿ ಸರ್, ಮರ್ಯಾದೆ ಪ್ರಶ್ನೆ ಸರ್. ನನ್ನ ಒಬ್ರು ಮೇಡಮ್ ಲೀಡ್ ಮಾಡ್ತವ್ರು ಸರ್. ನಿಮ್ನ ಕಾರಲ್ಲಿ ಹತ್ತಿಸ್ಕೊಂಡ್ರೆ ದುಡ್ಡು ಕೊಡ್ತೀನಿ ಅಂದ್ರು, ಅದಕ್ಕೆ ನಿಮ್ನ ಕಾರಲ್ಲಿ ಹತ್ತಿಸ್ದೆ ಸರ್. ಏನೋ ದುಡ್ಡುಗೋಸ್ಕರ ಆಸೆ ಪಟ್ಟೆ ಅಷ್ಟೇ ಸರ್. ದುಡ್ಡ? ನಿನಗ್ ನಾಚಿಕೆ ಆಗಲ್ವಾ ನೀನ್ ಮಾಡಿರೋ ಕೆಲ್ಸಕ್ಕೆ? ಛೀ! ಹೈ! ತಪ್ಪೇನಿದೆ ಸರ್? ಈ ಮಧ್ಯೆ ಮದ್ವೆಗೆ 30 ಲಕ್ಷ ಖರ್ಚಾಗತ್ತೆ. ಅದ್ರಲ್ಲಿ 50% ನಮ್ಮಂದವ್ರಿಗೆ ಕೊಟ್ರೆ ನಮ್ ಬದುಕು ಚೆನ್ನಾಗಿರತ್ತೆ ಸರ್, ಅದಕ್ಕೆ ಆಸೆ ಪಟ್ಟೆ. ಸರಿ, ನನ್ನ ಅಲ್ಲಿ ಕರ್ಕೊಂಡು ಹೋಗು. ನಿನಗೆ ಎಷ್ಟು ದುಡ್ಡು ಬೇಕೋ ನಾನು ಕೊಡ್ತೀನಿ. ನೀವೇ ದುಡ್ಡು ಕೊಡ್ತೀರಾ? ಅಮ್ಮ ಬನ್ನಿ ಸರ್, ಗಾಡಿ ಎತ್ತಿ. ಆಟೋ. ಈ ಕತ್ತೆ ಖಂಡಿತ ರಾಜುನೇ ಆಗಿರ್ತಾನೆ. ನಮಸ್ತೆ ಮೇಡಮ್. ಆವಾಗ್ಲೇ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಕ್ಕೆ ಸಾರಿ ಮೇಡಮ್. ಸ್ವಲ್ಪ ಅಭಿಜಿತ್ ಅವ್ರನ್ನ ಕರೀರಿ. ಅಲ್ಲಿ ಕಾರು ಹಾಳಾಗೋಗಿದೆ ಮೇಡಮ್, ಹೊಸ ಕಾರ್ ಬೇಕು. ಇವ್ರೇನ್ ಮಾಡ್ತಾರೋ ಗೊತ್ತಿಲ್ಲ. ಅಭಿಜಿತ್ ಅವರೇ, ಅಭಿಜಿತ್ ಸರ್, ಸಾರ್, ಅಭಿಜಿತ್ ಅಣ್ಣ, ಸಾರ್, ನನ್ ಕಾರ್. ಅಭಿಜಿತ್ ಅವ್ರೇ, ಮೇಡಮ್ ಮೇಡಮ್, ಅಭಿಜಿತ್ ಅವ್ರ ಮನೇಲಿ ಇಲ್ವಾ ಮೇಡಮ್? ಹೊರಗಡೆ ಹೋಗಿದ್ದಾರಾ? ಇವಾಗ ದುಡ್ಡು ನೀವು ಕೊಡ್ತೀರಾ ಅಥವಾ ಅಭಿಜಿತ್ ಅವ್ರು ಕೊಟ್ಟೋಗಿದ್ದಾರಾ?
ಏನೋ ಒಂದು ಹೇಳಿ ಮೇಡಮ್, ನಮ್ಮ ಅಪ್ಪಂಗೆ ಫೋನ್ ಮಾಡ್ಬೇಕಲ್ಲಪ್ಪ. ಅಯ್ಯೋ ನಂಗೆ ಮುಚ್ಚಿಡಿತದೆ. ಸರ್, ಇವರೇ ಅಭಿಜಿತ್ ಸರ್ ಹೇಳಿದ್ರು ಅಂತ ಬೆಳಗಿಂದ ನಿಮ್ ಜೊತೆ ಇದ್ದೀನಿ ಸರ್. ಇಷ್ಟು ಸತಿ ಮಾತಾಡಿದ್ರು, ಅವ್ರ ಹೆಸರು ನಂಗೆ ಗೊತ್ತಿಲ್ಲ ಸರ್. ನೇಹ. ಓಹೋ, ಇವ್ರ ಹೆಸರು ನೇಹಾನಾ? ಸರ್, ಇವ್ರು ನಿಮಗೆ ಮೊದಲೇ ಗೊತ್ತಾ? ಹಾ. ಸರ್, ಬೆಳಗಿಂದ ನೀವು ನನ್ನ ಜೊತೆ ತಾನೇ ಇದ್ದೀರಾ. ನನ್ನ ಪರಿಸ್ಥಿತಿ, ನನ್ನ ಕಾರ್ ಪರಿಸ್ಥಿತಿ ಒಂದ್ಸತಿ ಅವ್ರಿಗೆ ಹೇಳಿ ಸರ್. ಸರ್, ನಾನ್ ಜಸ್ಟ್ ಕೇಳ್ದೆ ಸರ್. ನೀವೇನ್ ಸರ್ ಹಾಗೊಡಿದ್ರಿ? ನಾನು ನನ್ನ ಕಾರ್ ಅಂದ್ರೆ ಎಷ್ಟು ಪ್ರೀತಿ ಸರ್ ನಿಮಗೆ. ನನ್ನ ಪ್ರೀತಿಸ್ತೀಯ ತಾನೆ? ನಾನ್ ಅನ್ಕೊಂಡಿದ್ದೆ ನನ್ನ ತಾಯಿ ಜಾಗನ ನೀನ್ ತುಂಬಿಸ್ತೀಯ ಅಂತ. ನೀನ್ ನೋಡಿದ್ರೆ ಹೆಂಡ್ತಿನಾ? ಇದು ನಮಗಿಂತ ದೊಡ್ಡ ಪಂಚಾಯತ್. ಇವಾಗ ಆಗಲ್ಲ ಇದು. ಸಡಿಗಿರಣ, ನೀವ್ ಮಾಡ್ಕೊಳ್ಳಿ. ಹೇಳು, ಈ ರಾಜು ನಿನಗೆ ಹೇಗೆ ಗೊತ್ತು? ಅಭಿಜಿತ್ಗೂ ನಿನಗೂ ಏನ್ ಸಂಬಂಧ? ಇದು ಕ್ಲಾಸ್ ರೂಮು ಅಥವಾ ಲೈಬ್ರರಿ ಅಲ್ಲ ಬಾಯಿ ಮುಚ್ಕೊಂಡಿರಕ್ಕೆ. ಅಭಿಜಿತ್ ಜೊತೆ ಏನ್ ಪ್ಲಾನ್ ಮಾಡಿದ್ದೆ? ಮತ್ ನೀನೇ ಕಿಡ್ನಾಪ್ ಮಾಡೋ ಪ್ಲಾನು ಏನಿದು? ಆ ವ್ಯಕ್ತಿ ಅಭಿಜಿತ್ ಯಾರು ಈ ಬ್ಯಾಗ್ ಕೊಟ್ನೋ ಅವನು ಲಂಚ್ ಟೈಮ್ ಅಲ್ಲಿ ಸತ್ತೋಗಿದ್ದಾನೆ. ಅಲ್ಲ, ನೀವುಗಳು ನನ್ನ ಈ ರೀತಿ ಯಾಕೆ ಸಿಗಾಕ್ಸ್ತಾ ಇದ್ದೀರಾ? ನನ್ನ ಹೆಸರು ಉಜ್ವಲ್ ಸರ್. ಏಯ್, ಮೊದ್ಲು ಬಾಡಿ ತೆಗೀರಿ. ಇದು ನನ್ನ ಓನ್ ಕಂಪನಿ. ನಿನ್ನೆ ನೈಟ್ ನನಗೊಂದು ಕಾಲ್ ಬಂತು. ಅವ್ರ ಫ್ರೆಂಡ್ ಒಬ್ರು ಅವ್ರನ್ನ ಮೋಸ ಮಾಡಿದ್ದಾರೆ ಅಂತ ಅರ್ಜೆಂಟಾಗಿ ಟೆಕ್ನಿಕಲ್ ಸಪೋರ್ಟ್ ಬೇಕು ಅಂದರು. ದುಡ್ಡು ಅವ್ರಿಗೇನು ಲೆಕ್ಕ ಇಲ್ಲ. ನನ್ನ ಅಕೌಂಟ್ಗೂ ಕೂಡ ಮನಿ ಟ್ರಾನ್ಸ್ಫರ್ ಮಾಡಿ ಈ ಅಡ್ರೆಸ್ಗೆ ಬಾ ಅಂತ ಮೆಸೇಜ್ ಮಾಡಿದ್ರು ಸರ್. ಸರಿ, ನೀವ್ ಹೇಳೋ ಕತೆ ಎಲ್ಲ ಚೆನ್ನಾಗೇ ಇದೆ. ಆ ತೀರ್ಕೊಂಡಿರೋ ವ್ಯಕ್ತಿ ಯಾರೋ ಗೊತ್ತಾ? ಸೆಂಟ್ರಲ್ ಮಿನಿಸ್ಟರ್ ಜಿತೇಂದ್ರ ಅವ್ರಿಗಿರೋ ಒಬ್ಬ ತಮ್ಮ, ಹೆಸರು ಅಭಿಜಿತ್. ಅವ್ರ ರೇಂಜ್ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಈಗ ನೀವ್ ಹೇಳೋವರ್ಗೂ ಇವ್ರು ಯಾರು, ಇವ್ರ ರೇಂಜ್ ಏನು ಅಂತ ನಮಗ್ ಗೊತ್ತಿಲ್ಲ. ಈ ರೇಂಜಲ್ಲಿರೋರು ನಮ್ಮಂತವ್ರ ಹತ್ರ ಹೆಲ್ಪ್ ಕೇಳೋದು ಅಂದ್ರೆ ನಂಗೆ ಅರ್ಥ ಆಗ್ಲಿಲ್ಲ. ಆರ್ ಯು ಶ್ಯೂರ್? ಸರ್, ನಿಜ ಸರ್. ಬೇಕಾದ್ರೆ ನನಗೆ ಮೆಸೇಜ್ ಬಂದಿರೋ ನಂಬರ್ಗೆ ಕಾಲ್ ಮಾಡಿ ನೋಡಿ, ಇದು ಅವ್ರಿಗೆ ಕನೆಕ್ಟ್ ಆಗುತ್ತೆ. ಈ ನಡುವೆ ನನ್ ಕಿವಿ ವರ್ಕ್ ಆಗ್ತಿಲ್ಲ ಬ್ರೋ. ನೀನ್ ಏನೋ ಹೇಳಿದ್ರೆ ನನಗೇನೋ ಕೇಳಿಸ್ತಿದೆ. ನೀನ್ ಏನಂದೆ? ಅಭಿಜಿತ್ ಬಂದು ಹೋದ ಅಂತಂದೆ. ನನಗೇನ್ ಕೇಳಿಸ್ತು? ಅಭಿಜಿತ್ ಸತ್ತೋದ ಅಂತ ಕೇಳಿಸ್ತು. ರಾಜು, ಅಭಿಜಿತ್ ನಿಜವಾಗ್ಲೂ ಸತ್ತೋಗಿದ್ದಾನೆ ರಾಜು. ಹಾ? ನಾನು ಕಾರಲ್ಲಿ ಫೋನ್ ಚಾರ್ಜಿಂಗ್ ಹಾಕಿದ್ನಲ್ಲ, ಅವಾಗ ನಾನು ನೋಟಿಫಿಕೇಶನ್ ನೋಡಿದೆ. ಅದ್ರಲ್ಲಿ ಬರ್ದಿತ್ತು ಸೆಂಟ್ರಲ್ ಮಿನಿಸ್ಟರ್ನ ತಮ್ಮ ಅಭಿಜಿತ್ ತಮ್ಮ ಮನೇಲಿ ಕ್ರೂರವಾಗಿ ಸತ್ತೋಗಿದ್ದಾರೆ ಅಂತ ನ್ಯೂಸ್ ಬಂದಿತ್ತು. ನಾನದನ್ನ ಪೂರ್ತಿಯಾಗಿ ಓದೋಷ್ಟರಲ್ಲಿ ನಮ್ಮ ಆಕ್ಸಿಡೆಂಟ್ ಆಗೋಗಿತ್ತು. ಮತ್ತೆ ನಾನು ಕನ್ಫ್ಯೂಸ್ ಆಗೋದೆ ನಾವ್ ಏನ್ ಮಾಡೋದು ಅಂತ. ಆಗ್ಲೇ ನಿನ್ ಪೂರ್ತಿ ಮಾತು ಕೇಳಿದ್ ನಾನು. ಏನೋ ನೋಟಿಫಿಕೇಶನ್ ಬಂತ? ನಿನ್ನ ಡೇಟಾ ಯಾವನ್ ಆನ್ ಮಾಡೊಂದಿದ್ದು? ಆದ್ರೂ ನೀನ್ ಇದನ್ ಕೇಳಿ ನಿನಗೆ ಬೇಕಾಗಿರೋ ಆನ್ಸರ್ಗೋಸ್ಕರ ನಾನು ಇಲ್ಲಿ ಕರ್ಕೊ ಬಂದ. ಈಗ ನನ್ನ ಪರಿಸ್ಥಿತಿ ಏನು, ನನ್ನ ಗಾಡಿ ಪರಿಸ್ಥಿತಿ ಏನು? ಓಕೆ, ಇವಾಗ ನೀವಿಬ್ರು ಹೊರಡ್ಬೋದು. ಈ ಕೇಸಲ್ಲಿ ನೀವಿಬ್ರೆ ಪ್ರೈಮ್ ಸಸ್ಪೆಕ್ಟ್ಸ್. ಹಾಗೆ ಹೋಗ್ತಾ ಕಾನ್ಸ್ಟೇಬಲ್ಗೆ ನಿಮ್ಮ ಅಡ್ರೆಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟು ಹೋಗಿ. ಬೇಕು ಅಂದ ಕರಿಬೇಕಾಗತ್ತೆ. ಬನ್ನಿ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಬರಬೇಕು. ಊರ್ ಬಿಟ್ಟು ಹೊರಗಡೆ ಹೋಗೋ ಇಲ್ಲ. ಅರ್ಥ ಆಯ್ತಲ್ಲ? ನಿಮ್ಗೂ ಸೇರೆ ಹೇಳ್ತಿರೋದು. ಡೆಫಿನೆಟ್ಲಿ ಸರ್, ಥ್ಯಾಂಕ್ ಯು. ಉಜ್ವಲ್ ಸರ್, ನಿಮಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ? ಆದ್ರೆ ಎಲ್ಲದಕ್ಕೆ ಸಮಾಧಾನ ಈ ಮೇಡಮ್, ಸಾರಿ ಈ ನೇಹಾ ಅವರೇ ಹೇಳ್ಬೇಕು. ರಾಜು, ಹೇಳು ನಿನಗೇನ್ ಬೇಕು ಅಂತ. ಇನ್ನು ಎಷ್ಟು ಕೀಳು ಮಟ್ಟಗಳಿದೆ ನೀನು. ಚೈತನ್ಯ 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 ಮತ್ತೆ ಅಭಿಜಿತ್ಗೆ ಎಲ್ಲಾ ಪ್ಲಾನ್ ಗೊತ್ತಿರೋದು. ಯಾವ ಚೈತನ್ಯ? ನಿನ್ ಕಲೀಗ್ ಚೈತನ್ಯ ನಿನ್ ಜೊತೆ ಕೆಲ್ಸ ಮಾಡ್ತಾನಲ್ಲ. ಟೆರರಿಸ್ಟ್ ಗ್ಯಾಂಗಲ್ಲೂ ಇಷ್ಟೊಂದು ಜನ ಇರಲ್ಲ ಅನ್ಸತ್ತೆ. ಚೈತನ್ಯ ಚೈತನ್ಯ ಇದ್ಯಾವುದೇ ಹೊಸ ಕತೆ ಅಲ್ಲ ತಾನೆ? ಇಲ್ಲ ಈಶ್ವರ್, ನನ್ನ ನಂಬು. ನಾನ್ ಬೇಕು ಅಂತ ನಿನಗ್ ಮೋಸ ಮಾಡಿಲ್ಲ. ಅದು ಚೈತನ್ಯನೇ ನಿನ್ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗೋದು. ನೋ ಮೋರ್ ಗೇಮ್ಸ್, ರೈಟ್? ಲೆಟ್ಸ್ ಮೂವ್. ಎಲ್ಲಿಗೆ ಲೆಟ್ಸ್ ಮೂವ್? ಮೊದಲು ನನ್ನ ಸಮಸ್ಯೆ ತೀರ್ಸೋಗೋ. ಇವಾಗ ನಿನ್ ಹೆಂಡತಿ ಅಂತ ಹೇಳ್ದೆ, ಮತ್ತೆ ದುಡ್ಡು ನೀನ್ ಕೊಡ್ತೀಯ ಅಲ್ವಾ? ಓಕೆ, ನಿನ್ ಮೇಲೆ ನಂಬಿಕೆ ಇದೆ ಬಿಡು. ನಡಿ. ಇಷ್ಟು ಮಾತ್ರ ಹಿಂಟ್ ಕೊಟ್ರೆ ಕ್ಲಿಕ್ ಆಗೋಗ್ತೀನಿ. ನನ್ನ ಬಗ್ಗೆ ಗೊತ್ತಿಲ್ಲ ಅನ್ಸತ್ತೆ. ಎಷ್ಟು ಜನ ನೋಡಿಲ್ಲ ಕ್ಯಾಬಲ್ಲಿ. ನಡಿ ನಡಿ. ನಾನ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಚೈತನ್ಯ, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು.
ಇಷ್ಟು ದಿನಕ್ಕೆ ಇವತ್ತು ನನ್ನ ಮನೆ ಅಡ್ರೆಸ್ ಗೊತ್ತಾಯ್ತಾ? ಅದು ಹಾಗಲ್ಲ. ಯಾರೋ ಸೆಂಟ್ರಲ್ ಮಿನಿಸ್ಟರ್ ಜಿತೇಂದ್ರ ಅವ್ರ ತಮ್ಮ ಅಂತೆ. ಅಭಿಜಿತ್ ಅಂತ ನಿನ್ಗೆ ಯಾರಾದ್ರೂ ಗೊತ್ತಾ? ನನಗೆ ಅಷ್ಟೊಂದು ಇನ್ಫ್ಲೂಯೆನ್ಸ್ ಇಲ್ಲ. ಬಹುಶಃ ನಿನಗೆ ಅವ್ರ ಪರಿಚಯ ಇಲ್ಲ ಅನ್ಸುತ್ತೆ. ಆದ್ರೆ ಅವ್ರ ನಂಬರ್ ನಿನ್ ಫೋನಲ್ಲಿ ಖಂಡಿತ ಇದೆ. ಐ ಡೋಂಟ್ ನೋ ಎನಿ ಅಭಿಜಿತ್. ಚೈತನ್ಯ ನಿನ್ನ ಹತ್ರ ದುಡ್ಡು ತಗೊಂಡಿರೋದು ವಾಸ್ತವನೇ. ಅದನ್ನ ಹೇಗಾದ್ರೂ ಮಾಡಿ ವಾಪಸ್ ಕೊಡ್ತೀನಿ. ಅದನ್ನ ಮಾಡೋ ಪ್ರೊಸೆಸಲ್ಲಿ ಅಭಿಜಿತ್ನ ಮೀಟ್ ಮಾಡಿದೆ. ಆವಾಗಲೇ ಆ ಫೋನ್ ಬಂದಿತ್ತು. ಆ ಫೋನಲ್ಲಿ ನಿನ್ನ ಫೋಟೋ ಮತ್ತೆ ನಿನ್ನ ನಂಬರ್ ಇತ್ತು. ಪ್ಲೀಸ್ ಟೆಲ್ ಮಿ ಚೈತನ್ಯ, ವಾಟ್ಸ್ ಹ್ಯಾಪನಿಂಗ್? ನೀನೇನೋ ಇನ್ಫಾರ್ಮೇಶನ್ ಕೇಳಕ್ ಬಂದೆ ಅನ್ಕೊಂಡೆ. ಏನೋ ಕನ್ಫರ್ಮೇಶನ್ಗೋಸ್ಕರ ಬಂದಿದ್ಯಾ? ನೋಡು ಉಜ್ವಲ್, ಅದು ನನ್ನ ಹಳೆ ನಂಬರ್. ಚೇಂಜ್ ಮಾಡಿ ತುಂಬ ವರ್ಷ ಆಯಿತು. ಮೇ ಬಿ ಯಾರಾದರೂ ನಿಮ್ಮನ್ನ ಮಿಸ್ಲೀಡ್ ಮಾಡೋದಕ್ಕೆ ಆ ನಂಬರ್ ಯೂಸ್ ಮಾಡ್ತಿದ್ದಾರೇನೋ. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಆ್ಯಂಡ್ ಯು ಆರ್ ಎ ಟೆಕಿ ಗಾಯ್. ಯು ನೋ ವೆರಿ ವೆಲ್ ಅಬೌಟ್ ಆಲ್ ದೀಸ್ ಹ್ಯಾಕಿಂಗ್ ಥಿಂಗ್ಸ್, ರೈಟ್? ಒಬ್ಬ ಕೆಮಿಸ್ಟ್ರಿ ಪ್ರೊಫೆಸರ್ಗೆ ಮೊಬೈಲ್ ಟೆಕ್ನಾಲಜಿ ಬಗ್ಗೆ ಇಷ್ಟೊಂದೆಲ್ಲ ಗೊತ್ತಿದ್ಯಾ? ವೆರಿ ಸ್ಟ್ರೇಂಜ್. ಈಶ್ವರ್, ಅಯ್ಯೋ ಎಷ್ಟು ಕೆಲಸ ಆಯ್ತು. ಬ್ರೋ ಹೊಡೆದ್ರೆ ಹಾಗೆ ಬ್ರೋ, ತಲೆ ಸುತ್ತ ಬಿದ್ದೋಗ್ತೀವಿ. ಒಂದ್ಸತಿ ಅಭ್ಯಾಸ ಆದ್ರೆ ಆ ಕಿಕ್ಕೇ ಬೇರೆ. ನಿಮ್ಗೂ ಅಭ್ಯಾಸ ಆಗತ್ ಬಿಡಿ, ಕುತ್ಕೋ. ಏ ಚೈತನ್ಯ, ನನಗೆ ಅಭಿಜಿತ್ನ ಪೂರ್ತಿ ಪ್ಲಾನ್ ಡೀಟೇಲ್ಸ್ ಬೇಕು. ಬ್ರೋ, ಹಾಗೆ ನನ್ ಕ್ಯಾಬ್ ದುಡ್ಡು ಕೂಡ. ಏನ್ ಹಂಗ್ ನೋಡ್ತಿದ್ಯಾ? ಕೋಟ್ ಹಾಕೊಂಡ್ರೆ ಸಾಲ್ದು, ಕೋಟಲ್ಲಿರೋ ಜಡ್ಜ್ ತರ ತೀರ್ಪೇಳು. ಛೇ, ಇವನು ಅದೇ ಪರ್ಫಾರ್ಮೆನ್ಸ್ ಮಾಡ್ತಾವನೆ, ಮೈನ್ ಮ್ಯಾಟ್ರ್ ಹೇಳ್ತಿಲ್ಲ. ದಿಸ್ ಇಸ್ ಕ್ಯಾಲಿಫೋರ್ನಿಯಾ 252 CS 252. ಸಿಂಪಲ್ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಮನುಷ್ಯ ಹುಡುಕ್ದಂತ ಅಪರೂಪವಾದ ಖನಿಜ. ಸರ್, ಅದು ಕ್ಯಾಲಿಫೋರ್ನಿಯಾ 252. 1 ಗ್ರಾಮ್ 180 ಕೋಟಿ. ಬ್ಲ್ಯಾಕ್ ಮಾರ್ಕೆಟಲ್ಲಿ ಅದಕ್ಕಿರೋ ಬೆಲೆ. ನಮ್ಮ ಅಭಿಜಿತ್ಗೆ ಹೇಳ್ತೀನಿ, ಅವ್ನು ಡೀಲ್ ಮಾಡ್ತಾನೆ. ಆ ಮೆಟಲ್ನ ಡೀಲ್ ಮಾಡೋದಕ್ಕೆ ಅಭಿಜಿತ್ ಅವನಿಗೆ ಗೊತ್ತಿರೋ ವಿದ್ಯುತ್ ಅನ್ನೋ ಸಾಫ್ಟ್ವೇರ್ CEO ಹತ್ರ ಕರ್ಕೊಂಡು ಹೋದ. ವಿದ್ಯುತ್ ಅವನ ಅಮೌಂಟ್ ಸ್ಟಾಕ್ಸಲ್ಲಿದೆ ಅಂತ ಅವನಿಗೆ ಗೊತ್ತಿರೋ ಫಂಡರ್ಸ್ಗೆ ಡೀಲ್ ಇನ್ವಿಟೇಷನ್ ಕೊಟ್ಟ. ಇದೇಳು ನಿಮ್ಮ ಹತ್ರ ಎಷ್ಟು ಮಾಲಿದೆ ಅಂತ. 34 ಗ್ರಾಮ್ಸ್. ಯಾವಾಗ ಕೊಡ್ತೀಯಾ? ನೀವೆಲ್ಲ ಪ್ಲಾನ್ ಮಾಡಿ ಒಂದು ಡೇಟ್ ಕೊಟ್ರೆ ಹಿಂದಿನ ದಿನ ಲ್ಯಾಬಿಂದ ನಾನು ಮೆಟಲ್ ತಗೋಬರ್ತೀನಿ. ಒಂದ್ ವೇಳೆ ಎಲ್ಲರಿಗೂ ಓಕೆ ಅಂದ್ರೆ 24th ಅಕ್ಟೋಬರ್ಗೆ ಫಿಕ್ಸ್ ಮಾಡೋಣ. ಯಾ ಶೋರ್ ಸರ್. ಅಭಿಜಿತ್, ಯಾ ಫೈನ್. ಡೀಲ್ ಸಕ್ಸಸ್ಫುಲ್ ಆಗಿ ಫಿನಿಶ್ ಆಯ್ತು ಅನ್ಕೊಂಡೆ, ಬಟ್ ಒಂದ್ ವೇಳೆ ನೀನ್ ಡೀಲ್ ಕನ್ಫರ್ಮ್ ಮಾಡಬೇಕು ಅಂದ್ರೆ ಎಕ್ಸ್ಟೆನ್ಷನ್ ಫಾರ್ಮುಲಾ ಕೂಡ ಕೊಡಬೇಕು. ನಮಗಿರೋ ಇನ್ಫಾರ್ಮೇಶನ್ಸ್ ಪ್ರಕಾರ ಈ ಮೆಟಲ್ ಲೈಫ್ ಟೈಮ್ 2.6 years. ಆದ್ರೆ ಈ ಫಾರ್ಮುಲಾ ಇಂದ ಅದ್ರ ಲೈಫ್ ಟೈಮ್ ನ ಎಕ್ಸ್ಟೆಂಡ್ ಮಾಡ್ಬೋದು. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬೇಕು ಅಂದ್ರೆ ಈ ಫಾರ್ಮುಲಾ ಮೆಟಲ್ ನ ಬದುಕಿಸೋ ಸಂಜೀವಿ ಅಂತದ್ದು. ಓಕೆ ಅಭಿಜಿತ್, ಮುಂದಿನ ಪ್ಲಾನ್ ಏನು? ಟೋಟಲ್ ಡೀಲ್ ವ್ಯಾಲ್ಯೂ 6,200 crores. 200 crores ಫಾರ್ಮ್ಯಾಲಿಟಿಗೆ, ರೆಸ್ಟ್ ಈಸ್ 6,000 crores. ನಾವು ಅನ್ಕೊಂಡಿದ್ದ ಡೀಲ್ ಫಿನಿಶ್ ಆಗಿದ್ ಕೂಡಲೇ 50-50%. ಯಾ, ದಟ್ಸ್ ಗುಡ್. ಒಂದ್ ವೇಳೆ ನೀನ್ ಡೀಲ್ ಕನ್ಫರ್ಮ್ ಮಾಡಬೇಕು ಅಂದ್ರೆ ಎಕ್ಸ್ಟೆನ್ಷನ್ ಫಾರ್ಮುಲಾ ಕೂಡ ಕೊಡಬೇಕು. ನಿನಗೆ ಎಕ್ಸ್ಟೆನ್ಷನ್ ಫಾರ್ಮುಲಾ ಬಗ್ಗೆ ಮೊದಲೇ ಗೊತ್ತಿಲ್ವಾ? ಅವ್ರಿಗೆ ಅದ್ರ ಬಗ್ಗೆ ಗೊತ್ತು, ಅವ್ರ ಅದನ್ನ ಕೇಳ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಸರ್. 50-50 ಫಂಡ್ ಮಾಡೋರ್ನ ಪಕ್ಕದಲ್ಲಿ ಇಟ್ಕೊಳ್ಳೋದಕ್ಕೆ ಅವ್ರ ನಂತರ ಮೂರ್ಖರಲ್ಲ ಅಲ್ವಾ? ಸಾರಿ ಸರ್. ವಾಟ್ ಸಾರಿ? ಯುವರ್ ಸಾರಿ ಈಸ್ ಕಾಸ್ಟಿಂಗ್ ಮಿ 6,200 crores. ನೀನು ಆ ಮೆಟಲ್ನ ಹೊರಗೆ ತರೋ ದಿನನೇ ಅದೇ ಕೈಯಾರೆ ಫಾರ್ಮುಲಾನ್ ಕೂಡ ಹೊರಗೆ ತರಕ್ಕಾಗಲ್ವಾ? ಹಾಗಾಗಲ್ಲ ಸರ್. ಆ ಫಾರ್ಮುಲಾ ಲ್ಯಾಬಲ್ಲೇ ತುಂಬ ಕಾನ್ಫಿಡೆನ್ಷಿಯಲ್ ಆಗಿ ಪ್ರಿಪೇರ್ ಆಗ್ತಿದೆ. ಹೂಸ್ ಲೀಡಿಂಗ್ ದ ಟೀಮ್? ಅವನ ಹೆಸರು ಈಶ್ವರ್. ಈಶ್ವರ್ ಅವನ್ ಹಾಕೊಂಡ್ ನಂಬರ್ ಗೊತ್ತಾ? ಅವನ್ ದುಡ್ಡಿಗೆ ಬಗ್ಗಲ್ಲ, ಮತ್ತೆ ಹೆದರ್ಸಿದ್ರೆ ಎದುರಾಕೋತಾನೆ. ಅಷ್ಟು ದೊಡ್ಡ ಪುಡಂಗಿನ ಬೆನ್ನಿಗೆ ಚೂರಿ ಹಾಕೊಂಡ್ಬೇಕು ಅಂದ್ರೆ ಬೀದಿಗೊಬ್ಬ ಸಿಗ್ತಾನೆ. ಎದೆಗೆ ಚೂರಿ ಹಾಕೋರ್ಬೇಕು ಅಂದ್ರೆ ಕೋಟಿಯಲ್ಲಿ ಒಬ್ಬ ಮಾತ್ರ ಸಿಗ್ತಾನೆ. ಇವನು ಅಷ್ಟೇ ಬಲವಂತ. ಬಲವಂತ ಅಂದ್ರೆ ಬಲ ಇರೋನಲ್ಲ, ಬಲಹೀನತೆ ಇಲ್ದೇ ಇರೋನು. ಅಂತಹ ಬಲಹೀನತೆನ ತೋರ್ಸಿದ್ರೆ ದೇವ್ರೇ ಆದ್ರೂ ಬಲಹೀನತೆ ಆಗ್ಲೇಬೇಕು. ಇಂಥ ಇನ್ಸ್ಟಿಟ್ಯೂಟಲ್ಲಿ ಏನ್ ನಡೀತಿದೆ ಅಂತ ನೋಡ್ಬೇಕು ಅಂದ್ರೇನೆ ತುಂಬಾ ಪರ್ಮಿಷನ್ಸ್ ಬೇಕು. ಅಂಥದ್ರಲ್ಲಿ ವರ್ಕ್ ಮಾಡಬೇಕು ಅಂದ್ರೆ ದೊಡ್ಡ ದೊಡ್ಡ ರೆಕಮೆಂಡೇಶನ್ಸ್ ಬೇಕು. ಅದೇ ನಾನು ಮಾಡಬೇಕು ಅನ್ಕೊಂಡ್ರೆ, 1, ನಾನು ಹೇಳಿದ ಕೆಲಸ ಮಾಡಬೇಕು. 2, ಪ್ರೊಸೀಜರ್ಸ್ ಎಲ್ಲ ನೀನೇ ಕ್ಲಿಯರ್ ಮಾಡ್ಕೋಬೇಕು. ಚಾಯ್ಸ್ ಇಸ್ ಯುವರ್ಸ್.
ಓಕೆ. ಆಗ್ಲೇ ನೇಹ ನಿನ್ ಲೈಫಿಗೆ ಎಂಟ್ರಿ ಆಗಿದ್ದು. ಆದ್ರೆ ನೇಹ ಕೊಟ್ಟಿದ್ದ ಫಾರ್ಮುಲಾ ಫೇಲ್ ಆಯ್ತು. ಫಂಡರ್ಗೆ ತುಂಬಾನೇ ಕೋಪ ಬಂತು. ನಿನ್ನಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ವಿದ್ಯುತ್. ಇದು ನಿನ್ನ ಕೊನೆಯ ಅವಕಾಶ. ಒಂದ್ ವೇಳೆ ಈ ಸಲ ಕೂಡ ನಿರಾಶೆ ಮಾಡಿದ್ರೆ ನಾನು ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳಲ್ಲ. ಅಷ್ಟಕ್ಕೂ ಫಾರ್ಮುಲಾ ಯಾಕೆ ಫೇಲ್ ಆಯ್ತು? ಇದು ಬಿಗ್ ಶಾಟ್ಸ್ ಜೊತೆ ಡೀಲ್. ಡೇಟ್ ಅಂದ್ರೆ ಡೇಟ್, ಟೈಮ್ ಅಂದ್ರೆ ಟೈಮ್ ಅಂತ ಗೊತ್ತಿದ್ರು ಕೂಡ ಯು ಆರ್ ನಾಟ್ ಥಿಂಕಿಂಗ್ ವಿತ್ ಯುವರ್ ಬ್ರೈನ್. ಕರ್ದಾಗೆಲ್ಲ ಓಡ್ಕೊಂಡ್ ಬಂದಲ್ಲ ಅಂತ ಸಾಮಾನ್ಯವಾಗಿ ನೋಡಿದ್ರೆ ಮಾತ್ರ ಸುಮ್ನೆ ಇರಲ್ಲ. ಎದ್ದೇಳೋ, ದಿಸ್ ಇಸ್ ಯುವರ್ ಲಾಸ್ಟ್ ಚಾನ್ಸ್. ಈ ಸತಿ ಏನಾದ್ರೂ ಮಿಸ್ ಆದ್ರೆ ಸುಮ್ನೆ ಇದ್ರು ನಾನ್ ಸುಮ್ನೆ ಇರಲ್ಲ. ಗೆಟ್ ಲಾಸ್ಟ್. ರಿಲ್ಯಾಕ್ಸ್ ಬ್ರೋ. See you. ಇದೇ ಫಾರ್ಮುಲಾ ಅಂದೆ ಯಾಕೆ ಫೇಲ್ ಆಯ್ತು? ಅದೇ ಅರ್ಥ ಆಗ್ತಿಲ್ಲ. ಇನ್ನು ನಾವು ಮಾಡೋದೇನೂ ಇಲ್ಲ ಸರ್. ಫಾರ್ಮುಲಾ ಪ್ರಿಪೇರ್ ಮಾಡಿದ್ದೆ ಈಶ್ವರೇ ಬಂದು ಎಕ್ಸಿಕ್ಯೂಟ್ ಮಾಡಬೇಕು ಸರ್. ನೇಹನ್ ರೆಡಿ ಮಾಡು ಇಮಿಡಿಯೇಟ್ಲಿ. ಇಷ್ಟೊಂದು ಸಮಯ ಕಳೀತು, ಇಷ್ಟೊಂದು ಯುದ್ಧ ನಡೀತು. ಮೋಸದಿಂದ ಯುದ್ಧ ಮಾಡೋದು, ಮೋಸದಿಂದ ಗೆಲ್ಲೋದು ಈಗಲೂ ನಡೀತಾ ಇದೆ. ಅದು ನಿಮ್ಮಂತವರಿಂದ. ಮತ್ ನಮ್ಮನ್ನ ಯಾಕೆ ಕಂಪನಿಯನ್ ಸಪೋರ್ಟ್ ಟ್ರ್ಯಾಪ್ ಮಾಡ್ದೆ? ಫೈನಲ್ ಡೀಲ್ ನಡೆಯೋದಕ್ಕೂ 3 ದಿನಕ್ಕೆ ಮುಂಚೆ ಅಭಿಜಿತ್ ನನಗೆ ಕಾಲ್ ಮಾಡಿ ಮೀಟ್ ಆಗ್ಬೇಕು ಅಂತ ಹೇಳಿದ್ದ. ಈಶ್ವರ್ ಕೆಲ್ಸ ಎಲ್ಲಿ ತನಕ ಬಂತು? ಎಲ್ಲ ನಾವು ಅನ್ಕೊಂಡಾಗೆ ನಡೀತಿದೆ ಸರ್. ನೇಹ ನನಗೆ ಅವಾಗಿಂದ ಅವಾಗ ಅಪ್ಡೇಟ್ ಮಾಡ್ತಿದ್ದಾಳೆ ಸರ್. ಈ ಸತಿ ಫಾರ್ಮುಲಾ ಫೇಲ್ ಆಗೋ ಚಾನ್ಸೇ ಇಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಕೇಳಿದ್ದೆ, ಆ ಸಣ್ಣ ಕತೆ ಹೇಳಬೇಕು ಅನ್ನಿಸ್ತು. ಒಂದು ಕಾಡು ತುಂಬ ಹಸುವಿನಿಂದ ಇರೋ ಹುಲಿ. ಅದಕ್ಕೊಂದು ಹಸು ಕಾಣಿಸ್ತು. ತಿನ್ನಕ್ಕೋದ್ರೆ ಮನೆಗೋಗಿ ಕರುಗ್ ಹಾಲು ಕೊಟ್ಟು ಬರ್ತೀನಿ ಅಂತ ಹೇಳ್ತಂತೆ. ಪ್ರಾರಂಭದಲ್ಲಿ ಒಪ್ತೇ ಇದ್ರು, ಕೊನೆಗೆ ಹುಲಿ ಒಪ್ಕೋತಂತೆ. ಹಸು ಮನೆಗೋಗಿ ಕರುಗ್ ಹಾಲು ಕೊಟ್ಟು ಬುದ್ಧಿವಾದ ಹೇಳಿ ಮತ್ತೆ ಹುಲಿ ಹತ್ರಕ್ ಬಂತು. ಹುಲಿ ಹಸುವಿನ ನಿಯತ್ ನೋಡಿ ಮತ್ತೆ ತಾಯಿ ಪ್ರೀತಿ ನೋಡಿ ಬಿಟ್ಬಿಡ್ತಂತೆ. ಈ ಕಥೆಯಲ್ಲಿ ಹಸುವಿನ ನಿಯತ್ತಿನ ಬಗ್ಗೆ ಎಲ್ರು ನೋಡಿ ಮಾತಾಡ್ತಾ ಇದ್ರಂತೆ. ಆದ್ರೆ ಹುಲಿ ಹಸುವಿನ ಬಗ್ಗೆನೋ ಅಥವಾ ತ್ಯಾಗದ ಬಗ್ಗೆನೋ ಯಾರೂ ಮಾತಾಡಿಲ್ಲ. ಆ ವಿಷಯ ಗೊತ್ತಾದ್ರೆ ಹುಲಿ ಕೂಡ ಆ ಹಸುನ ಬಿಡ್ತಾ ಇರ್ಲಿಲ್ಲ. ಅರ್ಥ ಆಗಿಲ್ವಾ? ಮೆಟಲ್ ತಗೋಬರೋದು ನಾವು, ಫಾರ್ಮುಲಾ ಕಂಡುಹಿಡಿಯೋದು ನಾವು, ಫಂಡರಿಗೆ ಸಬ್ಮಿಟ್ ಮಾಡಿದ್ಮೇಲೆ ಟೆಸ್ಟ್ ಮಾಡಿ ಸರ್ಟಿಫೈ ಮಾಡೋದು ನಾವೇ ಅಲ್ವಾ? ಹೌದು ಸರ್. ಇದೆಲ್ಲ ತಿಳ್ಕೊಂಡಿರೋ ವಿದ್ಯುತ್ ಎಷ್ಟೋ ಅಷ್ಟು ಪರ್ಸೆಂಟೇಜ್ ಎಕ್ಸ್ಪೆಕ್ಟ್ ಮಾಡಬೇಕೇ ಹೊರತು ಪಾರ್ಟ್ನರ್ಶಿಪ್ನ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ? ಅಂದ್ರೆ ಅವ್ರಿಗೆ ಮನಿ ಕೊಡೋದು ನಿಮಗಿಷ್ಟ ಇಲ್ವಾ ಸರ್? ಮನಿನೇ ಅಲ್ಲ, ಮೆಟಲ್ ಕೊಡೋದು ಕೂಡ ನನಗಿಷ್ಟ ಇಲ್ಲ. ಮನಿ ಮೆಟಲ್ ಎರಡು ನನಗೆ ಬೇಕು. ಬ್ರದರ್, ಡು ಯು ಹ್ಯಾವ್ ಎನಿ ಐಡಿಯಾ? 6,000 ಕೋಟಿ ಜೀವನದಲ್ಲಿ ಸೆಟ್ಲ್ ಆಗ್ತೀವಿ ಅನ್ನೋ ಆಸೆ, ಆಫೀಸಲ್ಲಿ ನೋಡಿದ ನಿನ್ನ ಎಥಿಕಲ್ ಹ್ಯಾಕಿಂಗ್ ಸರ್ಟಿಫಿಕೇಟ್, ನಿನ್ನ ಬಗ್ಗೆ ಯಾವಾಗಲೂ ಹೋಗಳೋ ಬೂಕ. ಅದಕ್ಕೆ ನಾನು ಆಗಲೇ ಅಭಿಜಿತ್ಗೆ ಹೇಳಿದ ಹೆಸರು ಉಜ್ವಲ್, ಎಥಿಕಲ್ ಹ್ಯಾಕಿಂಗಲ್ಲಿ ಗೋಲ್ಡ್ ಮೆಡಲಿಸ್ಟ್. ಇವನಿಗೆ ಕೂಡ ಯಾವ ಬಲಹೀನತೆ ಇಲ್ವಾ? ಯಾಕಿಲ್ಲ? ಇದೆ. ಯಾರೋ ನನ್ನ ಹೆಂಡತಿ. ವಾಟ್? ಹೌದು, ನನ್ನ ಹೆಂಡತಿ. ಅವಳ ತಲೆಗೆ ಗಣ್ಣಿಟ್ರೆ ಸಾಕು, ಉಜ್ವಲ್ ಏನ್ ಬೇಕಾದ್ರೂ ಮಾಡ್ತಾನೆ. ಅಲ್ಲ, ನಿನ್ ಪ್ಲಾನ್ ಏನು? ಇಷ್ಟು ಜನನ ಟ್ರ್ಯಾಪ್ ಮಾಡಿ ಏನ್ ಮಾಡ್ಬೇಕು ಅಂತಿದ್ದೀರಾ? ಮೆಟಲ್ನ ಡೆಲಿವರಿ ಮಾಡೋದಕ್ಕೂ 3 ದಿನಕ್ಕೆ ಮುಂಚೆ ಆ ಮೆಟಲ್ನ ಹೊರಗೆ ತರಬೇಕು.
ಮೆಟಲ್ನ ಈಶ್ವರೇ ಹೊರಗೆ ತಂದ ಅಂತ ಹೇಳಿ ಅವನ ಮೇಲೆ ಅಲಿಗೇಷನ್ ಹಾಕಬೇಕು. ನೀನು ಕೆಲಸ ಮಾಡ್ತಿರೋ ಕಂಪ್ನಿಯಿಂದ ಇನ್ಫಾರ್ಮೇಶನ್ ಮಾರ್ಕೊಂಡಿದ್ಯಾ ಅಂತ ಆರೋಪ. ನೇಹಾ ಹತ್ರ ಕಿಡ್ನಾಪ್ ಮಾಡಿರೋ ಥರ ನಾಟಕ ಮಾಡಿಸಿ ಈಶ್ವರ್ನ ಎಮೋಷ್ನಲ್ ಆಗಿ ಕಾರ್ನರ್ ಮಾಡಿ ಮೆಟಲ್ ಬಾಕ್ಸ್ ಜೊತೆಗೆ ವಿದ್ಯುತ್ ಹತ್ರಕ್ಕೆ ಕಳಿಸ್ಬೇಕು. ಅಲ್ಲಿ ವಿದ್ಯುತ್ ಈಶ್ವರ್ನ ಗ್ಯಾರಂಟಿ ಲಾಕ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ಇಲ್ಲಿ ಅಭಿಜಿತ್ ಬೂಕನ ಅಡ್ಡ ಇಟ್ಕೊಂಡು ಉಜ್ವಲ್ ಹತ್ರ ಹ್ಯಾಕಿಂಗ್ ರೆಡಿ ಮಾಡಿಸಿ ಫಂಡರ್ ಬರೋ ಟೈಮಿಗೆ ಏನೂ ಗೊತ್ತಿಲ್ಲದೆ ಇರೋ ಥರ ಅಭಿಜಿತ್ ಅಲ್ಲಿಂದ ಹೊರಟೋಗ್ಬೇಕು. ನೀನು ಆ ಮೆಟಲ್ನ ಟೆಸ್ಟ್ ಮಾಡಿ ಸರ್ಟಿಫೈ ಮಾಡೋ ಅಷ್ಟೊತ್ತಿಗೆ ಆ ಟೈಮಲ್ಲಿ ಮೆಟಲ್ನ ರೀಪ್ಲೇಸ್ ಮಾಡಬೇಕು. ವಿದ್ಯುತ್ ಸ್ವಿಸ್ ಅಕೌಂಟ್ಗೆ ಫಂಡರ್ ಮನಿ ಟ್ರಾನ್ಸ್ಫರ್ ಮಾಡಿದ ಕೂಡಲೇ ಆ ಮನಿನ ಉಜ್ವಲ್ ಹ್ಯಾಕ್ ಮಾಡಬೇಕು. ಅವಾಗ ಮನಿ ಮೆಟಲ್ ಎರಡೂ ಅಭಿಜಿತ್ ಹತ್ರನೇ ಇರತ್ತೆ ಅಂತ ಅನ್ಕೊಂಡ್ವಿ. ಆದರೆ ಆದ್ರೆ ಅನ್ಕೊಳ್ತಿರೋ ಒಂದು ತಪ್ಪು ಅಭಿಜಿತ್ಗೆ ತುಂಬ ತೊಂದರೆ ಕೊಡ್ತು. ಯಾವ ತಪ್ಪು? ನೇಹಾ ಕಿಡ್ನಾಪ್ ನಾಟಕಕ್ಕೆ ಒಪ್ಕೊಳ್ದೆ ಹೋಗಿದ್ದು. ಅಷ್ಟಕ್ಕೂ ನಿನ್ ಪ್ರಾಬ್ಲಮ್ ಏನು? ಯಾಕೆ ನೋ ಹೇಳ್ತಿದ್ಯಾ? ನಾನ್ ಸ್ಟಾರ್ಟ್ ಮಾಡಿದ್ ಮೋಸದಿಂದ, ಆದ್ರೆ ಈಗ ನಾನು ಅವ್ನ್ ಪ್ರೀತಿಸ್ತಿದ್ದೀನಿ. ಇನ್ಮೇಲ್ ನಾನು ಅವನ್ಗೆ ಮೋಸ ಮಾಡೋದಕ್ಕಾಗಲ್ಲ. ನೇಹಾ 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 ನಿನಗೆ ಗೊತ್ತಿಲ್ವಾ, ಅವನ ಮೇಲೆ ಸಣ್ಣ ಅಲಿಗೇಷನ್ ಮಾಡಿದ್ರೇನೆ ಆಫೀಸಲ್ಲಿ ಎಲ್ರ ಮೇಲೆ ಇಂಟ್ರಾಗೇಷನ್ ಸ್ಟಾರ್ಟ್ ಮಾಡ್ದ. ಅವಮಾನನೇ ಅವನ್ನ ಆಗ್ ಮಾಡಿದ್ರೆ, ನಾವು ಮಾಡೋ ಅನ್ಯಾಯ ಅವನಿಗೆ ಗೊತ್ತಾದ್ರೆ ನನ್ನ ಹೆಂಡ್ತಿನೇ ಅಲ್ವಾ ಅಂತ ಎಕ್ಸ್ಟೆನ್ಷನ್ ಫಾರ್ಮುಲಾ ಕೈ ಕೊಟ್ಟು ಮನೆಗೆ ಹುಷಾರ್ ಹೋಗು ಅಂತ ಹೇಳ್ತಾನೆ ಅನ್ಕೊಂಡಿದ್ಯಾ? ಸರ್, ಒಂದ್ಸತಿ ಕೇಳಿ ಟ್ರೈ ಮಾಡಿ ನೋಡೋಣ ಸರ್. ಹೆಂಗಸರಿಗೆ ಸಪೋರ್ಟ್ ಮಾಡೋದು ದೊಡ್ಡ ಗಂಡಸ್ತಾನ ಅಂತ ಅನ್ಕೊಂಡಿದ್ಯಾ? ನಾನು ನಿಮಗೆ ಕೊಟ್ಟಿರೋ ಕೆಲಸ ಮಾಡೋಕ್ಕಾಗ್ದಿರೋದು ನಿಜವಾಗ್ಲೂ ನಿಮ್ಮ ದುರದೃಷ್ಟ. ನಾನು ಏನ್ ಮಾಡ್ಬೋದು ಅಂತ ಇದಕ್ಕಿಂತ ವಿವರವಾಗಿ ನಾನು ಹೇಳಕ್ಕಾಗಲ್ಲ. ಮನಸ್ಫೂರ್ತಿಯಾಗಿ ಪ್ರೀತಿಸ್ತಾ ಇದ್ದೀನಿ ಅಂತಿದ್ಯಲ್ಲ, ಇದನ್ನ ತಡ್ಕೋತೀಯ ಮತ್ತೆ? ಬೇಡ ಪ್ಲೀಸ್, ನೀನ್ ಏನ್ ಹೇಳ್ತೀಯೋ ಅದನ್ ಮಾಡ್ತೀನಿ. ಈ ಒಂದ್ ಸರಿ ನಾನು ಹೇಳಿದ ಕೆಲಸ ಮಾಡು. ಅದಾದ್ಮೇಲೆ ನಿನ್ನ ಗಂಡ, ನಿನ್ನ ಲೈಫ್ ಎಲ್ಲ ನಿನ್ನ ಇಷ್ಟ. ಓಕೆ. ಚಲೋ. ಅವಳು ನಿನ್ನ ಹತ್ರ ಮುಚ್ಚಿಟ್ಟಿದ್ದೆ ಮೋಸ ಅಷ್ಟೇ. ಬಿಟ್ರೆ ಅವಳಲ್ಲಿ ನೋಡಿದ್ ನೀನು ಎಲ್ಲನೂ ನಿಜ. ಅವಳ ಮಾತು, ಅವಳ ನಗು, ಅವಳ ಪ್ರೀತಿ ಎಲ್ಲ ನಿಜಾನೇ. ಅದಕ್ಕೆ ಇನ್ನೂ ನಿನ್ನ ಮೋಸ ಮಾಡಕ್ಕಾಗ್ದೆ ಮಾಡಲ್ಲ ಅಂತ ಹೇಳಿದ್ಲು. ಇನ್ನ ಎಲ್ಲ ಅನ್ಕೊಂಡಾಗೆ ಆಗತ್ತೆ ಅಂತ ಅನ್ಕೊಂಡಿದ್ವಿ. ಫಾರ್ಮುಲಾ ಅನ್ನೋದು ಪೇಪರ್ ರೂಪದಲ್ಲಿ ಅಲ್ಲದೆ ಮನುಷ್ಯನ ರೂಪದಲ್ಲಿ ಬರುತ್ತೆ ಅನ್ನೋದು ಗೊತ್ತಿಲ್ಲದೆ ವಿದ್ಯುತ್ನ ಮಿಸ್ಲೀಡ್ ಮಾಡೋದಕ್ಕೆ ಅಭಿಜಿತ್ ಫೋನ್ ತಗೊಂಡು ವಿದ್ಯುತ್ನ ಭೇಟಿಯಾಗೋದಕ್ಕೆ ಹೋದೆ. ಆಗ ಆ ಕಡೆಯಿಂದ ಬೂಕಾ ಉಜ್ವಲ್ ಕೂಡ ಅಭಿಜಿತ್ನ ಭೇಟಿಯಾಗಕ್ಕೆ ಹೊರಟ್ರು. ಆದರೆ ಅಷ್ಟರಲ್ಲಿ ಏನಾಯ್ತೋ ಗೊತ್ತಿಲ್ಲ. ನಾವು ಅನ್ಕೊಂಡಿದ್ದು ಮಾತ್ರ ಆಗಲಿಲ್ಲ. ಆಗ್ಲಿಂದ ಅಭಿಜಿತ್ ಕೂಡ ಕಾಲ್ ಪಿಕ್ ಮಾಡ್ತಿಲ್ಲ. ಅಭಿಜಿತ್ಗೆ ಏನಾಗಿದೆ ಗೊತ್ತಾ ನಿನಗೆ? ಸತ್ತೋಗಿದ್ದಾನೆ ಅವನು. ವಾಟ್? ಅಭಿಜಿತ್ ಸತ್ತೋದ್ನಾ? ಹೌದು ಬ್ರೋ, ಅಭಿಜಿತ್ ಸತ್ತೋದ. ಇದನ್ ಕೇಳಿದಾಗ ನಿನಗಿಂತ ಜಾಸ್ತಿ ಶಾಕ್ ಆದೆ. ಮಹಾನುಭಾವ ದುಡ್ಡು ಕೊಡ್ದೇನೆ ಸತ್ತೋದ. ರಾಜು, ಬದುಕಿರ್ಬೇಕಾದ್ರೆ ಎಷ್ಟು ದೊಡ್ಡ ವ್ಯಕ್ತಿ ಆಗಿದ್ರು ಸತ್ಮೇಲೆ ಮಹಾನುಭಾವನೇ ಅಲ್ವಾ? ಏ ಚೈತನ್ಯ, ಇದು ಬಿಟ್ಟು ಬೇರೆ ಯಾವ್ದಾದ್ರು ಪ್ಲಾನ್ ಇತ್ತ ನಿಮ್ಮ ಹತ್ರ? ಸೀರಿಯಸ್ ಆಗ್ಲು ವಿಶ್ವ, ನೀನ್ ಹೇಳೋ ತನಕ ನನಗೂ ಗೊತ್ತಿಲ್ಲ. ಅಭಿಜಿತ್ ಅಂದ್ರೆ ಸಾಯೋಷ್ಟು ಭಯ ಇದೆ ಹೊರತು ಸಾಯಿಸೋ ಅಷ್ಟು ಧೈರ್ಯ ಇಲ್ಲ. ಅಂದ್ರೆ ನಮ್ 4 ಜನದ ಮೇಲೆ ನಡೆದಿರೋ ಅಟ್ಯಾಕ್ ಬಗ್ಗೆ ನಿಂಗೇನು ಗೊತ್ತಿಲ್ವಾ? ವಾಟ್? ನೀವಿಬ್ರು ಕೂಡ ಕ್ಯಾಬಲ್ಲಿದ್ರಾ? ನಿಜವಾಗ್ಲೂ ಅವಾಗ್ಲೇ ಆಗಿದ್ದ ಅಟ್ಯಾಕ್ ಬಗ್ಗೆ ನೇಹಾ ಹೇಳೋ ತನಕ ನನಗೂ ಗೊತ್ತಿಲ್ಲ. ಮತ್ತದನ್ನ ಮಾಡ್ಸಿದ್ಯಾರು? ವಿದ್ಯುತ್.
ನಾನು ಬೆಳಗ್ಗೆಯಿಂದ ಪ್ರಶ್ನೆಗಳಿಗೆ ಉತ್ತರ ಹುಡುಕಿ ಹುಡುಕಿ ಸಾಕಾಗೋಗಿದೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ನೀನೇನು ಟೈಮ್ ತಗೋತಾ ಇದೀಯಾ? ಬಾಯ್ ಬಿಡು. ಈ ಡೀಲ್ ಸೆಟ್ ಮಾಡೋದು ನಾನು. ಅಂಡ್ ಇಫ್ ಐ ಫೇಲ್ ಟು ಡೆಲಿವರ್, ಐ ಹ್ಯಾವ್ ಟು ಫೇಸ್ ದ ಲಾಟ್ ಆಫ್ ಪ್ರಾಬ್ಲಮ್ ವಿತ್ ದ ಫಂಡರ್. ಆ ಅಭಿಜಿತ್ ಮಿನಿಸ್ಟರ್ ತಮ್ಮ ಅನ್ನೋದು ಬಿಟ್ರೆ ಬೇರೆ ಯಾವ್ದಕ್ಕೂ ಕೆಲ್ಸಕ್ಕೆ ಬರಲ್ಲ. ಅವನಿಗೆ ನಾನು 3000 crores ಕೊಡ್ಬೇಕಾ? 3000 crores. ನಾವೀಗ ಇದನ್ನ ನೋಡ್ಬೇಕು, ಮುಂದೆ ಏನಾಗುತ್ತೆ, ಏನಾಗ್ಬೋದು ಅಂತ. ಇವಾಗ ಏನ್ ಮಾಡ್ಬೇಕು ಅಂತೀರಾ ಗುರುಜಿ? ಸಂಪತ್ತನ್ನ ಹೆಚ್ಚು ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ, ಮತ್ತೆ ಹಂಚೋದ್ರಿಂದ ಕಡಿಮೆ ಆಗುತ್ತೆ. ಒಂದ್ ವೇಳೆ ನಾವು ಅದನ್ನ ಕೊಟ್ರೆ ಅದು ದಾನವಾಗುತ್ತೆ, ಒಂದ್ ವೇಳೆ ನಾವು ಅದನ್ನ ಕಿತ್ಕೊಂಡ್ರೆ ಅದು ಧರ್ಮವಾಗುತ್ತೆ, ರಾಜಧರ್ಮ. ಮತ್ತೆ ಏನ್ ಮಾಡೋಣ ಅಂತೀರಾ ಗುರುಜಿ? ನಮ್ಗೆ ಒಂದು ಸ್ಟ್ಯಾಂಪ್ ಬೇಕು, ಅದ್ರ ಮೇಲೆ ಫಿಂಗರ್ ಪ್ರಿಂಟ್ ಬೀಳಬಾರ್ದು. ಒಂದು ಚಾಕು ಬೇಕು, ಅದ್ರ ಮೇಲೆ ಮಾರ್ಕ್ ಸುಳಿಬಾರ್ದು. ಜೊತೆಗೆ ಒಂದು ಕಪ್ಪು ಸೈನ್ಯ ಬೇಕು, ಅವರು ಘಟನೆಯ ಸ್ಥಳದಲ್ಲಿ ಯಾವ ಸಾಕ್ಷಿ ಬಿಡಬಾರ್ದು. ಆಗ ಪೂರ್ತಿ ಸಂಪತ್ತು ನಮ್ಮ ಕೈವಶವಾಗುತ್ತೆ. ಅರ್ಥ ಆಗಿಲ್ವಾ? ಡೀಲ್ ದಿನ ಮೆಟಾ ಫಾರ್ಮುಲಾ ಆ ಅಭಿಜಿತ್ ನಮಗೆ ತಂದ್ ಕೊಟ್ಟ ಅಂತ ಅನ್ಕೋ. ಅವನ್ ದುಡ್ಡು ಅವನಿಗೆ ಕೊಟ್ಬಿಡ್ಬೇಕು. ಸಪೋಸ್ if we created accident scenario and kill Abhijit in it, then dealing with Chaitanya would be much easier. ಶೇರ್ಸ್ ಇರಲ್ವಲ್ಲ? ಅರ್ಥ ಆಯ್ತು? ತಥಾಸ್ತು. ಅರ್ಥ ಆಯ್ತು. ಅರ್ಥ ಆದ್ರೆ ಸಾಲ್ದು. ಈಗಲೇ ಹೋಗು, ಅಭಿಜಿತ್ ಮೇಲೆ ಒಂದು ಕಣ್ಣಿಡು. ಹೋಗೋ. ಸರಿ ಸರ್. ಅವನ್ ಯಾಕೆ ಗುರುಜಿ? ವಿದ್ಯುತ್, ನಿನ್ನ ಆದೇಶದ ಮೇಲೆ ಕೆಲಸ ಮಾಡೋರು ಸೇವಕರಾಗಿರ್ತಾರೆ. ನಿನ್ನ ಆದೇಶವನ್ನು ಪಾಲಿಸೋರು ಅವನು ಕೆಲಸ ಮಾಡೋಂಥ ಮನುಷ್ಯ. ಇವನ್ನ ನಾವು ನಂಬೋದು ಪೂರ್ತಿಯಾಗಿ. ಈಗ ಅಭಿಜಿತ್ನ ಜೀವನ ರುಬ್ಬೋ ಕಲ್ಮಧ್ಯದಲ್ಲಿ ಸಿಕ್ಕಾಕೊಂಡಿರೋ ರಾಗಿ ಥರ ಆಗಿರ್ತಾನೆ. ಅವನು ಒದ್ದಾಡ್ತಾ ಇರ್ತಾನೆ, ಅದರಲ್ಲೇ ಸಿಕ್ಕಾಕೊಂಡಿರ್ತಾನೆ. ಯಾವುದೇ ಕಾರಣಕ್ಕೂ ಆಚೆ ಬರಕ್ ಸಾಧ್ಯ ಇಲ್ಲ. ಎಸ್ ಸರ್, ನಾನು ಅಭಿಜಿತ್ ಬಂಗ್ಲಾ ಹತ್ರನೇ ಇದ್ದೀನಿ. ನೀನು ಅಭಿಜಿತ್ ಬಂಗ್ಲಾ ಹತ್ರನೇ ಇರೋ. ಯಾವಾಗ ಚಾನ್ಸ್ ಸಿಗತ್ತೋ ಅವಾಗ ಫಿನಿಶ್ ಮಾಡು. ಓಕೆ ಸರ್. ಒಂದ್ ವೇಳೆ ರವಿ ಮಿಸ್ ಮಾಡಿದ್ರೆ MG ರೋಡ್ 2ನೇ ಸಿಗ್ನಲ್ ಹತ್ರ ನೀನು ಅಭಿಜಿತ್ನ ಗುದ್ಬಿಡು. ಟ್ರ್ಯಾಕರ್ ವಿಲ್ ಶೋ ದ ಲೊಕೇಶನ್. ಓಕೆ ಸರ್. ಸರ್, ಅಭಿಜಿತ್ ಗೆಸ್ಟ್ ಹೌಸ್ ಇಂದ ಸಡನ್ ಆಗಿ ಹೊರಟ್ರು. ನಾವು ಅವನ್ನೇ ಫಾಲೋ ಮಾಡ್ತಿದೀವಿ. ಇಷ್ಟು ಬೇಗ ಯಾಕೆ ಹೊರಟ? ಸಮಥಿಂಗ್ ಇಸ್ ರಾಂಗ್. ಅವ್ನು ಯಾವುದೇ ಪರಿಸ್ಥಿತಿಗೂ ಮಿಸ್ ಆಗಬಾರ್ದು. ಓಕೆ ಸರ್. ಸರ್, ಟ್ರ್ಯಾಕರ್ ಸಿಗ್ನಲ್ ರವಿ ಕಾರ್ ಹಿಂದೆ ತೋರಿಸ್ತಿದ್ದ. ಅಭಿಜಿತ್ ರವಿನ ಮಿಸ್ಗೈಡ್ ಮಾಡ್ತಿದ್ದಾನೆ. ಜಸ್ಟ್ 1 ಮಿನಿಟ್. ರವಿ ಕಾಲ್ ಮಾಡು. ಓಕೆ ಸರ್. ಸರ್, ರವಿ ಅವ್ರ ಫೋನ್ ಕನೆಕ್ಟ್ ಆಗ್ತಾ ಇಲ್ಲ. ಸರ್, ಅಭಿಜಿತ್ ಹಿಂದೆ ಇರೋ ಕಾರಲ್ಲಿದ್ದಾನೆ ಅಂತ ಡೌಟ್ ಹೊಡಿತಿದ್ದ. ಟ್ರ್ಯಾಕರ್ ಅದರಲ್ಲೇ ತೋರಿಸ್ತಾ ಇದೆ. ಒಂದ್ ವೇಳೆ ಅಭಿಜಿತ್ ಮಿಸ್ಲೀಡ್ ಮಾಡೋದಕ್ಕೆ ಫೋನ್ ಸ್ವ್ಯಾಪ್ ಮಾಡಿರ್ಬೋದೇನೋ. ಅಭಿಜಿತ್ ಅವನ್ ಫೋನ್ನ ಇನ್ಯಾರಿಗೋ ಯಾಕೆ ಕೊಡ್ತಾನೆ? ಬರೀ ಫೋನ್ ಅಷ್ಟೇ ಅಲ್ಲ, ಜೊತೆಗೆ ಮೆಟಲ್ ಬಾಕ್ಸ್ ಕೂಡ ಇದೆ. ವಿದ್ಯುತ್, ಯಾವುದೇ ಚಾನ್ಸಸ್ ತಗೋಬೇಡ. ಕಾನ್ಫಿಡೆಂಟ್ ಆಗಿದ್ಯಾ? ಎಸ್ ಸರ್. ಕೂತ್ಬಿಡು.
ಈ ರವಿ ಎಲ್ಲೆಲ್ಲ ತಿರುಗ್ತಿದ್ದಾನೆ. ಸರ್ ರವಿ ಕಾಲ್ ಬಂತು. ಯಾ ಗಿವ್ ಮಿ ದಟ್. ಅರೆ ಫೂಲ್, ಅಭಿಜಿತ್ನ ಎಲ್ಲಿ ಮಿಸ್ ಮಾಡ್ದೆ? ನಾನು ಎಲ್ಲಿ ಮಿಸ್ ಆದೆ ಸರ್? ಅವನ್ನ ಫಾಲೋ ಆಗ್ತಾನೆ ಇದೀವಿ. ಈಗಷ್ಟೇ ನೆಟ್ಕಲಪ್ಪ ಸರ್ಕಲ್ ಅಲ್ಲಿರೋ ಅಪಾರ್ಟ್ಮೆಂಟ್ ಒಳಗೆ ಹೋದ. ತರ್ಲೆ ಆಟಗಳ ಆಡ್ತಿರೆ ಮೊದಲು ಹೋಗಿ ಅವನ್ನ ಫಿನಿಶ್ ಮಾಡು. ಏಯ್ ಯಾರ ನೀವು? ಸೈಡ್ಗಕ್ಕೋ ಗಾಡಿನ. ಜಸ್ಟಲ್ ಮಿಸ್ ಆದ ಸರ್. ಇಡಿಯಟ್, ಈ ಸಣ್ಣ ಕೆಲ್ಸನೂ ನಿನ್ನಿಂದ ಮಾಡಕ್ಕಾಗ್ಲಿಲ್ಲ. ನಿನಗಿಂತ ರವಿನೇ ಬೆಸ್ಟ್ ಅನ್ಸತ್ತೆ. ಸಾರಿ ಸರ್, ಅವನ್ನ ಸಾಯಿಸ್ಬಿಟ್ಟೆ ಕಾಲ್ ಮಾಡ್ತೀನಿ. ಶಟ್ ಅಪ್, ಕಾಲ್ ಇಡು. ಸರ್, ಎಸ್. ಅಭಿಜಿತ್ ಸತ್ತೋದ. ನೀವು ನನ್ನ ನಂಬಲ್ಲ ಅಲ್ವಾ? ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ. ಅವನ್ ಬ್ಯಾಗಲ್ಲಿ ಮೆಟಲ್ ಬಾಕ್ಸ್ ಏನಾದ್ರು ಇದೆಯಾ? ಅವನ್ ಬ್ಯಾಗಲ್ಲಿ ಲ್ಯಾಪ್ಟಾಪ್ ಬಿಟ್ಟು ಬೇರೆ ಏನೂ ಇಲ್ಲ. ಸರ್ಚ್ ದ ಹೋಲ್ ಪ್ಲೇಸ್ ಪ್ರಾಪರ್ಲಿ. ಮನೆಯೆಲ್ಲ ಹುಡುಕ್ತೆ ಸರ್, ಬಾಕ್ಸ್ ಏನು ಸಿಕ್ಕಿಲ್ಲ. ಸರಿ, ನೀವುಗಳಲ್ಲಿಂದ ಹೊರಡಿ, ಮಿಕ್ಕಿದ್ ನಾವು ನೋಡ್ಕೋತೀವಿ. ಅಭಿಜಿತ್ ಇಸ್ ಡೆಡ್. ಆ ಬಾಕ್ಸ್ನ ತರೋದಾದ್ರು ಯಾರು? ವೆಸ್ಟ್ ದ ಫಾರ್ಮುಲಾ? ವಾಟ್ ಫಾರ್ಮುಲಾ? ಅಭಿಜಿತ್ ನಿನ್ನ ಕಳ್ಸಿದಾನೆ ಅಂದ್ರೆ ತುಂಬಾ ಕಷ್ಟಪಡ್ತಾನೆ ಅನ್ಸುತ್ತೆ. ಏನಣ್ಣ ಅಗ್ಗ ಬಿಚ್ಬೇಕಾ? ಕೇಳ್ಬೇಕಲ್ವಣ? ಯಾತ ಬಾರಿಸ್ದ ಅಂದ್ರೆ ಬೆಳಗ್ಗೆಯಿಂದ ಕಾರ್ ದುಡ್ಡು ಯಾವನ್ ಕೊಡ್ತಾನೆ ಅಂತ ಹುಚ್ಚಿಡಿತಾ ಇದೆ. ನನ್ ತಲೆಯಲ್ಲಿ ನ್ಯೂಕ್ಲಿಯರ್ ಬಾಂಬ್ ಬ್ಲಾಸ್ಟ್ ಆಗ್ತಿದೆ. ಎತ್ ಬಾರಿಸಿದ್ರೆ ನಿನ್ ತಲೆ ಕಟ್ಟಾಕ್ಬೇಕಾಗತ್ತೆ. ಹೊರನಡಿ. ಯಾವನ ದಡಿ ನನ್ ಮಗ. ಈ ಹಗ್ಗ ಕಟ್ಟಾಗಿದ್ ನೆಕ್ಸ್ಟ್ ಸೆಕೆಂಡ್ ಮೇಕೆ ಕಡ್ದಂಗ್ ಕಡ್ದಾಕ್ಬಿಡ್ತೀನಿ. ಸಾರ್, ನಿಮ್ನೆ ಅಂತವನ್ ಅನ್ಸುತ್ತೆ. 4 ಜನ ಆಗಿರೋದಕ್ಕೆ ಹೊಡೆದು ಕಟ್ಟಾಕಿದ್ಯಾ. ಅದ್ 40 ಜನ ಬಂದ್ರೆ ಏನ್ ಮಾಡ್ತ್ಯಾ? ಏನ್ ಮಾಡ್ತ್ಯಾ? ಇನ್ನು 10 ನಿಮಿಷದಲ್ಲಿ ನಮ್ಮೂರ್ ಬರ್ತಾರೆ. ಅವ್ರನ್ನ ಅಂತರ ಯೋಚನೆ ಮಾಡಲ್ಲ. ಕಬ್ಬಿನ ತೋಟದಲ್ಲಿ ಬಿದ್ದಿರೋ ಆನೆ ಗುಂಪುಗಳ ತರ ತುಳಿದಾಕ್ಬಿಡ್ತಾರೆ. ನಿನ್ನು ಹೊರಗಡೆ ಇರೋ ನಿಮ್ಮವ್ರು ಎಲ್ಲಾರನು. ಏಯ್, ನಾನು ಕಬ್ಬಿನ ಜಲ್ಲೆ ಎಲ್ಲ ಆನೆಗಳ ಕಾಲಿಗೆ ಸಿಗಾಕೊಂಡು ಅಪ್ಪಚ್ಚಿ ಆಗಕ್ಕೆ. ನಾನು ಅರ್ಜುನನ್ ಕೈಯಲ್ಲಿರೋ ಗಾಂಡಿವ ಇದ್ದಂಗೆ. ಸರ್, ಅವ್ರ ಡ್ಯೂಟಿ ಮೇಲಿದ್ದಾರೆ, ಈ ಕೈ ಮಾಡೋದು ಒಳ್ಳೇದಲ್ಲ. ಛೇ, ಯಾರು ಮಾಡಿದ್ದು ಅಂತ ಗೊತ್ತಾಯ್ತಾ? ಸರ್, ಇನ್ವೆಸ್ಟಿಗೇಷನ್ ನಡೀತಿದೆ ಸರ್. ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ. ಟಿವಿ ಕ್ಯಾಮ್ರಾಗಳಿಗೆ ಪೋಸ್ ಕೊಡ್ತಾ ಇದೀವಿ ಅಂತ ಹೇಳೋದಕ್ಕೆ ನಾಚಿಕೆ ಆಗಲ್ವಾ? ಸರ್, ನಿಮಗೆ ಕೋಪ ಬರೋದಕ್ಕೆ ಕಾರಣಗಳಿದೆ. ನಮ್ ಡ್ಯೂಟಿ ನಾವು ಮಾಡ್ತಿದ್ದೀವಿ. ನಮಗೆ ಸ್ವಲ್ಪ ಜನರ ಮೇಲೆ ಡೌಟ್ ಇದೆ. ಏನೇ ವಿಷಯ ಬಂದರೂ ನಿಮಗೆ ಮೊದಲೇ ಹೇಳ್ತೀವಿ ಸರ್. ನಿಮ್ಮ ಫಾರ್ಮ್ಯಾಲಿಟೀಸ್ ನನಗೆ ಬೇಕಾಗಿಲ್ಲ, ಅರ್ಥ ಆಯ್ತಾ? ಜಸ್ಟ್ ನನಗೆ ಅವನ ಹೆಸರು ಬೇಕು ಅಷ್ಟೇ. ಎಸ್ ಸರ್. ಹೋಗ ಕೆಲಸ ನೋಡು. Is everything all right?
ಆಲ್ ರೈಟಾ ಆಲ್ ಔಟ್ ಮಾಡೋ ತರ ಇದಾರಲ್ಲಿ. ನನಗಿರೋ ಕ್ಲಾರಿಟಿ ಯಾರಿಗೂ ಇಲ್ಲ ಈ ಗ್ರೂಪಲ್ಲಿ. ಅವನಿಗೆ ಪೂರ್ತಿ ನಂಬಿಕೆ ಇದೆ ಇನ್ನು 10 ನಿಮಿಷದಲ್ಲಿ ಇನ್ನೂ ಹೆಚ್ಚಿನ ಜನ ಇಲ್ಲಿಗೆ ಬರ್ತಾರೆ ಅಂತ. ಆದ್ರೆ ಅವ್ರಿಗೆ ಈ ಜಾಗದ ಬಗ್ಗೆ ಹೇಗ್ ಗೊತ್ತಾಯ್ತು? ಹೋಗಿ ತಿಳ್ಕೊಬಾ ಅಂತೀರಾ? ಬೇಡ ಬಿಡು, ಅವ್ನ್ ಕುರಿ ಕತ್ತರಿಸ್ತೀನಿ ಮೇಕೆ ಕತ್ತರಿಸ್ತೀನಿ ಅಂತವನೆ, ಬೇಡಪ್ಪ. ನಮ್ಮ ಹತ್ರ ಬರೀ 10 ನಿಮಿಷ ಇದೆ ಅಷ್ಟೇ. ಹೇಳಿ ಇವಾಗ ಏನ್ ಮಾಡೋದು ಅಂತ. ಹೋಗಿ ಪೊಲೀಸರಿಗೆಲ್ಲ ಹೇಳ್ಬಿಡೋಣವಾ? ಉಜ್ವಲ್, ಅವರು ಪೊಲೀಸ್ ಅವ್ರನ್ನ ಅವ್ರ ಕಡೆ ಈಸಿಯಾಗಿ ತಿರುಗಿಸ್ಕೋತಾರೆ. ಸರ್, ಪ್ರಾಬ್ಲಮ್ ನಾವು ಅನ್ಕೊಂಡಿದ್ದಕ್ಕಿಂತ ದೊಡ್ಡದಾಗಿದೆ ಸರ್. ಸೈಲೆಂಟಾಗಿ ಅವ್ರವ್ರ ದಾರಿಯಲ್ಲಿ ಅವ್ರು ಹೊಟ್ಟೋಗೋಣ ಸರ್. ರಾಜು, ಹೆದರ್ಕೊಂಡು ಓಡೋಗೋ ಬದಲು ಧೈರ್ಯದಿಂದ ಸಮಸ್ಯೆನ ಎದುರಿಸೋಣ. ಮತ್ತಿವಾಗ ಏನ್ ಮಾಡೋಣ ಅಂತೀರಾ? ಐ ಹ್ಯಾವ್ ಅ ಪ್ಲಾನ್. ಆದ್ರೆ ಇದು ಎಕ್ಸಿಕ್ಯೂಟ್ ಆಗುತ್ತೋ ಇಲ್ವೋ ಅಂತ ನಾನು ಹೇಳಕ್ಕಾಗಲ್ಲ. ಹಲೋ ಉಜ್ವಲ್, ನಾನ್ CI ಶಂಕರ್ ಮಾತಾಡ್ತಿದ್ದೀನಿ. ಪೊಲೀಸ್ ಸ್ಟೇಷನ್ಗೆ ಎನ್ಕ್ವೈರಿಗೆ ಬರ್ಬೇಕಾಗತ್ತೆ. ಬರ್ಬೇಕಾದ್ರೆ ಆ ಮೇಡಮ್ನು ಕರ್ಕೊಂಡ್ ಬಾ. ಹಾಫ್ ಅನ್ ಅವರ್ ಅಲ್ಲಿ ಇರ್ಬೇಕು. ಹೇಳ್ದಾಗ ಬಂದ್ರೆ ನಿಮ್ಗೆ ಒಳ್ಳೇದು. ಓಡೋಗಕ್ ಪ್ರಯತ್ನ ಪಟ್ರೆ ಹಿಡ್ಕೊಳ್ಳೋದೇನ್ ಕಷ್ಟ ಅಲ್ಲ. ಓಕೆ ಸರ್. ನಂದು ಅಂತ ಹೇಳ್ಕೊಳಕ್ಕಾಗ್ದಿರೋ ದುಡ್ಡಿಂದ ಪ್ರೀತಿಸಿರೋ ಹೆಂಡ್ತಿನ ರೋಡಲ್ಲಿ ಇಟ್ಟಿದ್ಯಾ. ಬೆಸ್ಟ್ ಫ್ರೆಂಡ್ನೇ ಅನುಮಾನಿಸಿದ್ಯಾ. ಕಷ್ಟ ಹಂಚ್ಕೊಳ್ಳೋ ಜನಗಳನ್ನ ನಂಬಿ ಕೆಲಸ ಕೊಟ್ಟಂತ ಸಂಸ್ಥೆಗೆ ಮೋಸ ಮಾಡಿದ್ಯಾ. ಇಷ್ಟೆಲ್ಲ ಮಾಡಿದ್ರು ಆ ದುಡ್ಡಿಂದ ಒಂದು ಕ್ಷಣನಾದ್ರೂ ನಿನ್ ಹೆಂಡತಿ ಜೊತೆಗೆ ನೀನ್ ಸುಖವಾಗಿದ್ಯಾ? ಅವಳಿಗೆ ನಾನು ಒಳ್ಳೆ ಫ್ರೆಂಡೇ ಹೊರತು ಅವಳ ಜೀವನನೇ ಬೇರೆ. ಅವಳು ನಿನ್ನ ನೋಡಿ ಒದ್ದಾಡೋದು ನೋಡಿದ್ರೆ ನಿಂಗೆ ಗೊತ್ತಾಗಲ್ವಾ? ನನಗಿರೋದು ಅನುಮಾನ ಅಲ್ವೇನೋ. ಹದ್ ಮೀರಿದ್ರು ಅದು ಜೋಪಾನಕ್ಕೋಸ್ಕರ ಮಾತ್ರ. ನಾನು ಅವಳನ್ನ ಅವಸರಕ್ಕೋಸ್ಕರ ಆಲೋಚನೆ ಇಲ್ಲದೆ ಮದ್ವೆ ಆಗಿಲ್ಲ, ಪ್ರೀತಿ ಮಾಡಿ ಮದ್ವೆ ಆಗಿದ್ದು. ಅವಳು ನನ್ನ ಹೆಂಡತಿ ಅಂತ ನೆನಪಾಗೋ ಪ್ರತಿ ಸತಿ ಮುರಿದೋಗ್ತಿದ್ದೆ. ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ. ಅದಕ್ಕೆ ನನ್ನ ಸಾಮರ್ಥ್ಯ ಮೀರಿ ದುಡಿಬೇಕು ಅನ್ಕೊಂಡೆ. ಆಗ್ಲೇ ನನಗೆ ಅಭಿಜಿತ್ ಪರಿಚಯ ಆಗಿದ್ದು. ಸ್ವಲ್ಪ ದಿನ ಆದ್ಮೇಲೆ ಅವನ ನಿಜ ಸ್ವರೂಪ ಹೊರಗೆ ಬಂತು. ತಪ್ಪಿಸ್ಕೊಳಕ್ಕಾಗ್ದಿರೋ ಪರಿಸ್ಥಿತಿ. ಆಗಿಂದ ಏನೇ ಆದ್ರೂ ತಡ್ಕೋತಿದ್ದೆ. ಊಟ ಮಾಡ್ಬೇಕು ಅಂದ್ರೂ ಭಯ ಪಡ್ತಿದ್ದೆ. ಹಾಗೆ ಸೋತೋಗಿದ್ ಪ್ರತಿ ಸಾತಿ ಇವಳ ಜೊತೆ ಬೇಕು ಅಂತ ಅನಿಸ್ತಿತ್ತು. ಆದ್ರೆ ಅವಳು ಅವೈಲೇಬಲ್ ಆಗಿರ್ತಾ ಇರ್ಲಿಲ್ಲ. ಯಾವಾಗ್ಲೂ ನಿನಗೋಸ್ಕರನೇ ಕಷ್ಟಪಡೋಳು. ಒಬ್ಬ ಗಂಡನಾಗಿ ನನಗದು ಇಷ್ಟ ಆಗ್ತಿರ್ಲಿಲ್ಲ ಅಷ್ಟೇ. ನಾನು ಬೇರೆ ಏನ್ ತಪ್ಪು ಮಾಡ್ದೆ? ಪ್ರೀತ್ಸೋ ಗಂಡನ್ಗೋಸ್ಕರ ಹೆತ್ತ ತಂದೆ ತಾಯಿಗಳನ್ನ ಬಿಟ್ಟು ಬಂದ್ಬಿಡ್ತೀವಿ ನಾವು. ಹಾಗಿರುವಾಗ ನನ್ ಗಂಡ ಕೇಳಿದ್ರೆ ನಾನ್ ಮಾಡ್ತಿರೋ ಚಿಕ್ಕ ಕೆಲ್ಸ ಬಿಡ್ತಿರ್ಲಿಲ್ವಾ? ಐ ಆಮ್ ರಿಯಲಿ ವೆರಿ ಸಾರಿ ಬೂಮಾ. ನಾನ್ ಮಾಡಿದ ತಪ್ಪನ್ನ ನಾನೇ ಸರಿ ಮಾಡ್ತೀನಿ. ಹೇಳು ಈಶ್ವರ್, ಏನ್ ಮಾಡೋಣ? ದೊಡ್ಡ ವ್ಯಕ್ತಿಗಳು ಹೇಳೋ ಹಾಗೆ ಕಬ್ಣದಿಂದ ತಟ್ಬೋದು. ಸೊ ನಿಮ್ ಪ್ಲಾನ್ ಪ್ರಕಾರ ಹೋಗೋಣ. ನಾನು ಮತ್ತೆ ಉಜ್ವಲ್ ಹೋಗ್ತೀವಿ. ಆ ಫಾರ್ಮುಲಾನ ಕೊಟ್ಟು ಮೆಟಲ್ನ ರೀಪ್ಲೇಸ್ ಮಾಡೋಣ. ಫಂಡರ್ ದುಡ್ಡನ್ನ ಕಳಿಸ್ತಾನಲ್ಲ, ಮನಿ ಟ್ರಾನ್ಸ್ಫರ್ ಟೈಮಲ್ಲೇ ಉಜ್ವಲ್ ಅದನ್ನ ಹ್ಯಾಕ್ ಮಾಡ್ತಾನೆ. ಅದು ತುಂಬಾ ರಿಸ್ಕು. ಯೋಚನೆ ಮಾಡಿ ಹೇಳ್ತಾ ಇದೀಯಾ? ಸುಲಭ ಅಂತ ಅನ್ಕೋ ಉಜ್ವಲ್. ಈಗಿಲ್ ಕೇಳಿ, ಈ ಮೆಟಲ್ ಇಲ್ಲ ಅಂದ್ರೆ ಇನ್ನೊಂದಿದ್ದೇ ಇರುತ್ತೆ. ವಿದ್ಯುತ್ ಇಲ್ಲ ಅಂದ್ರೆ ಮುಂದೆ ಇನ್ಯಾರೋ ಇರ್ತಾನೆ. ಯಾರಾದ್ರೂ ಒಬ್ರು ಯಾವ್ದಾದ್ರು ರೀತಿಲಿ ಲೂಟಿ ಮಾಡ್ತಾನೆ ಇರ್ತಾರೆ. ಅವ್ರು ಹೀಗೆ ಖಜಾನೆ ಲೂಟಿ ಮಾಡ್ತಾ ಇದ್ರೆ ದೇಶನ ಲೂಟಿ ಮಾಡ್ದಂಗೆ. ನಾವೀಗ ವಿದ್ಯುತ್ ಜೊತೆಗೇನೆ ಆ ದರೋಡೆಕೋರರು ಮತ್ತೆ ದೇಶದ್ರೋಹಿಗಳಿಗೆ ಬುದ್ಧಿ ಕಲಿಸ್ಬೇಕು. ರಾಜು, ಲೆಟ್ಸ್ ಡೂ ಇಟ್. ಇನ್ನು 10 ಮಿನಿಟ್ಸ್ ಅಲ್ಲಿ ಫಂಡರ್ ಬರ್ತಿದ್ದಾರೆ. ನೀನು ಆ ಈಶ್ವರ್ ಟ್ರ್ಯಾಕರ್ ಆಫ್ ಆಗಿರೋ ಜಾಗಕ್ಕೆ ನಮ್ಮವ್ರ ಎಲ್ಲರನ್ನು ಕರ್ಕೊಂಡು ಹೋಗಿ ಅವನ್ನ ಕರ್ಕೊಂಡ್ ಬಾ. ಹೋಗೋ. ಇರು ರವಿ. ವಿದ್ಯುತ್, ನೀನ್ ಹುಡುಕ್ತಿರೋನು ಈಗ ನನ್ನ ಹತ್ರ ಇದ್ದಾನೆ. ಹೇಗೆ? ನಿನಗ ಅವನ್ ಬಲ ಗೊತ್ತು, ನನಗವನ್ ಬಲಹೀನತೆ ಗೊತ್ತು. ಅಭಿಜಿತ್ ಬಗ್ಗೆ ಬಿಟ್ಬಿಡು. ಡೀಲ್ ನಾವಿಬ್ರು ಮುಗ್ಸೋಣ. ಶೋ, ಕರ್ಕೊಬಂದ್ಬಿಡು. ಕರ್ಕೊ ಬರ್ತಾನಂತೆ. ಡೀಲ್ ಕಂಪ್ಲೀಟ್ ಮಾಡ್ಬೇಕಂತೆ. ಅಂಡ್ ಒನ್ಸ್ is him, there will be no escape for him. For sure.
ಇಲ್ಲ ವಿದ್ಯುತ್, ನಿಂತ್ಕೋ. ಇದು ಶುಭ ಸಂಕೇತ ಅಲ್ಲ. ನನಗ್ಯಾಕೋ ಇದು ಸರಿ ಅಂತ ಅನ್ನಿಸ್ತಾ ಇಲ್ಲ. ಈ ಡೀಲ್ ಮಾಡು ಅಂತ ನಾನೇ ಹೇಳಿದ್ದು. ಈಗ ನಾನೇ ಈ ಡೀಲ್ನ ನಿಲ್ಸೋದಕ್ಕೆ ಹೇಳ್ತಾ ಇದ್ದೀನಿ. ಇದನ್ನ ಇಲ್ಲಿಗೆ ನಿಲ್ಸಿದ್ರೆ ನಿನಗೆ ಒಳ್ಳೇದು. ಇಲ್ಲ ಅಂದ್ರೆ ಇದರ ಅಂತ್ಯ ನಿನ್ನ ಸಾವಿಂದ ಮುಕ್ತಾಯ ಆಗುತ್ತೆ, ಮತ್ತೆ ನಿನ್ನ ಪತನಕ್ಕೆ ಕಾರಣವಾಗುತ್ತೆ. ಪತನನ ನನಗ ಏನ್ ಮಾತಾಡ್ತಾ ಇದ್ದೀರಾ ಗುರುಜಿ? ನನ್ನ ಹತ್ರ ಬಲ ಇದೆ, ಅವ್ರಗಳ ಹತ್ರ ಭಯ ಇದೆ. ತಕ್ಕಡಿ ಯಾವ ಕಡೆ ತೂಗ್ತಿದೆ ಅಂತ ನಿಮಗೆ ಅರ್ಥ ಆಗ್ತಿಲ್ವಾ? ಇಟ್ ವಾಸ್ ಯು ಹೂ ಸ್ಟಾರ್ಟೆಡ್ ಇಟ್ ಅಂಡ್ ಐ ಆಮ್ ಗೋಯಿಂಗ್ ಟು ಎಂಡ್ ಇಟ್. ಶರದ ಸಂಧಿಯ ಸಮಯದಲ್ಲಿ ಅಪಶಕುನದಿಂದ ತುಂಬಿರೋ ಹುಣ್ಣಿಮೆಯ ಬೆಳಕಿನಲ್ಲಿ ಗಾಂಡೀವಿ ನಿನ್ನ ಕಡೆಯೇ ಬರ್ತಿದ್ದಾನೆ. ನಿನಗದು ಗೊತ್ತಾಗೋದಿಲ್ಲ. ನೀನ್ ಹೋಗ್ತಿರೋದು ಈಗ ಸಿಕ್ಕಾಕೊಳ್ಳೋದಕ್ಕೆ. ಆ ಚರಣ ಸ್ಪರ್ಶ ವರದಾನನೋ ಅಥವಾ ನಿನ್ನ ಪೂರ್ತಿಯಾಗಿ ಸೆರೆ ಹಿಡಿಯೋದಕ್ಕೆ ಜಾಲಾಗಿರ್ಬೋದು. ಮತ್ತೆ ಅಂತ್ಯದಲ್ಲಿ ಏನಾಗುತ್ತೆ ಗೊತ್ತಾ ನಿನಗೆ? ನೀನು ಒಣಗೋಗಿರೋ ಎಲೆ ತರ ಉದುರೋಗ್ತೀಯ ವಿದ್ಯುತ್. ಸರ್, ನಿಮ್ಗೆ ಅರ್ಥ ಆಯ್ತಾ? ಒಂದ್ ವೇಳೆ ಗುರುಜಿ ಹೇಳ್ತಾ ಇದಾರೆ ಅಂದ್ರೆ ಡೀಲ್ನ ಕ್ಯಾನ್ಸಲ್ ಮಾಡೋಣ. ಯು ಸರ್, ಫಂಡರ್ ಬಂದಿದ್ದಾರೆ. ಗುರುಜಿನ ಮನೆ ಹತ್ರ ಇಳಿಸ್ಬಿಟ್ ಬಾ. ತಾಯಿ ನಿನಗೆ ಜೀವವನ್ನ ಕೊಡ್ತಾಳೆ, ಗುರು ಜೀವನ ಹೇಗ್ ಮಾಡೋದು ಅಂತ ಕಲಿಸ್ತಾರೆ. ಒಂದ್ ವೇಳೆ ನನ್ನ ಮಾತನ್ನ ನೀನು ಕೇಳಿಲ್ಲ ಅಂದ್ರೆ ನಿನ್ನ ಅಂತ್ಯ ಖಂಡಿತ ಆಗೇ ಆಗುತ್ತೆ. ಹೇಯ್, ಟೇಕ್ ಹಿಮ್ ಅವೇ. ಅವ್ರು ನಿನ್ನನ್ ಸಾಯಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಭಯ ಬಿದ್ದು ನಾನಿದನ್ ಮಾಡ್ದೆ. ನನ್ನನ್ ಕ್ಷಮಿಸ್ಬಿಡು ಈಶ್ವರ್. ರಾವಣ ಕೂಡ ಸೀತೆಯನ್ನ ಅಪಹರಣ ಮಾಡಿದ್ದ, ಆದ್ರೆ ಅಂತ್ಯದಲ್ಲಿ ಸತ್ಯಕ್ಕೆ ಜಯ ಸಿಕ್ತು. ಚಿಂತೆ ಮಾಡ್ಬೇಡ, ನನಗೇನು ಆಗಲ್ಲ. ಈಶ್ವರ್ ಕಮಿಂಗ್. ಯುದ್ಧಕ್ಕೆ ಬಂದಿರೋನ್ ಕೈಯಲ್ಲಿ ಆಯುಧ ಇರ್ಬೇಕು, ಆದ್ರೆ ಸುಸ್ತಾಗಿ ಹಿಂದಿರುಗಿ ಬಂದೋನ್ಗೆ ಅವನಿಗೆ ಪಂಚೆ ಕೂಡ ಬಾರಾನೆ. ವೈಶ್ ಚೈತನ್ಯ. ಚೈತನ್ಯ ಅವನ್ ಬಹುಶಃ 2 ಸಲ ಆಲ್ರೆಡಿ ಸೋತೋಗಿದ್ದಾನೆ ಅನ್ಸುತ್ತೆ. ಹೋಗಿ ನೋಡಿ. ಒಬ್ಬನ ಬಲಹೀನತೆ ಇನ್ನೊಬ್ಬನ ಬಲ ಅಂತ ತಿಳ್ಕೊಳ್ದೆ ಹೋದ್ರೆ ಹೇಗೀಶ್ವರ್? ಅದು ಅಷ್ಟು ದೊಡ್ಡ ಸೈಂಟಿಸ್ಟ್ ಆಗಿ. ನನಗದು ಗೊತ್ತು, ಅದಕ್ಕೆ ತಾನೇ ಇಲ್ಲಿಗೆ ಬಂದಿರೋದು. We are done from our side. ಓಕೆ, ಪಾಸ್ ದ ಬ್ಯಾಕ್. ದಿಸ್ ಇಸ್ ದ ಮೆಟಲ್. ಈ ಪೆನ್ ಡ್ರೈವ್ ಅಲ್ಲಿ ಅಥೆಂಟಿಕೇಶನ್ ಸರ್ಟಿಫಿಕೇಟ್ ಇದೆ, ಆ ಎಕ್ಸ್ಟೆನ್ಷನ್ ಫಾರ್ಮುಲಾ ಅದು. ಲೆಟ್ಸ್ ರ್ಯಾಪ್ ದ ಡೀಲ್ ದನ್. ಶ್ಯೂರ್. ವೇಟ್ ಮಾಡು. ದುಡ್ಡು ಟ್ರಾನ್ಸ್ಫರ್ ಆಗ್ತಿದ್ದಾಗೆ ಪವರ್ ಆಫ್ ಮಾಡು. ಇಟ್ಸ್ ನಾಟ್ ಎ ಪ್ರಾಬ್ಲಮ್. ಆದರೆ ಪವರ್ ಆಫ್ ಆಗಿ 30 ಸೆಕೆಂಡ್ಸ್ಗೆ ಬ್ಯಾಕಪ್ ಆಗುತ್ತೆ. ನನ್ನ ಕಡೆಯಿಂದ ಟ್ರಾನ್ಸ್ಫರ್ ಆಗಿದೆ. ಲೆಟ್ ಮಿ ಚೆಕ್. ಇನ್ನಾಗಿಲ್ಲ, ಫಿನಿಶ್ ಮಾಡಬೇಕು.
ಜಸ್ಟ್ 2 minutes. ಏಯ್ ವಾಟ್ಸ್ ಹ್ಯಾಪ್ನಿಂಗ್? ನೋ ನೀಡ್ ಟು ವರಿ, ಬ್ಯಾಕಪ್ ಇದೆ. ಏಯ್ ಹೋಗಿ ನೋಡಿ. ಸಾರ್, ನೀವು ಕೊಟ್ಟಿದ್ದ ಶಾಕ್ಗೆ ಆ ವಿದ್ಯುತ್ ತಲೆ ಡಮ್ ಬಂದಿರತ್ತೆ ಸರ್. ಹೇ ಯು, ಗಿವ್ ಮಿ ದಟ್ ಬ್ಯಾಕ್. ಇದೇನಿದು? ಇಲ್ಲೊಂದು ತಮಾಷೆ ನಡೀತಾ ಇದೆಯಾ? ಜಸ್ಟ್ ಗಿವ್ ಮಿ 2 minutes. ಫೈಂಡ್ ಹಿಮ್, ವೇರ್ ದ ಹೆಲ್ ಇಸ್ ಹಿ? ಉಜ್ವಲ್, ನಿನಗೆ ಹ್ಯಾಕ್ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕು? ನೀನು ಅವ್ನ ಸಿಸ್ಟಮ್ ಎಂಟರ್ ಆಗಿದೆಯಾ? ಅವನ ಅಕೌಂಟ್ಗೆ 2 level ಅಥೆಂಟಿಕೇಶನ್ ಇದೆ. ಸೊ ಕಂಪಲ್ಸರಿಯಾಗಿ ಫಿಂಗರ್ ಪ್ರಿಂಟ್ ಆಕ್ಸೆಸ್ ಬೇಕು. ಹಾಗಿದ್ರೆ ನಾವೇನ್ ಮಾಡೋದು? ಜನರಲ್ ಆಗಿ ಫೋನ್ಗೆ ಫಿಂಗರ್ ಪ್ರಿಂಟ್ ಆಕ್ಸೆಸ್ ಇರುತ್ತೆ. ಹಾಗಾಗಿ ಅವ್ನ ಫೋನ್ ಫಿಂಗರ್ ಪ್ರಿಂಟ್ ಯೂಸ್ ಮಾಡಿದ್ರೆ ಸಾಕು. ಅದು ಕ್ಯಾಶ್ ಮೆಮೊರಿಲಿ ಇರುತ್ತೆ, ಅದು ನಾವು ಯೂಸ್ ಮಾಡ್ಕೋಬಹುದು. ಅವನ್ ಫಿಂಗರ್ ಪ್ರಿಂಟ್ ಏನಕ್ಕೆ ಕೊಡ್ತಾನೆ ಸಾರ್? ಅದಕ್ಕೊಂದು ಟೆಕ್ನಿಕ್ ಇದೆ. ಏನದು? ಫಿಶಿಂಗ್ ಮೆಥಡಿಂದ ಬಂದಿರೋ ಟೆಕ್ನಿಕ್. ಮತ್ತೆ ಫಿಶಿಂಗ್ ಅಂತಾನೆ. ಆ ಟೆಕ್ನಿಕ್ ಮೂಲಕ ಅವನು ತನ್ನ ಅಕೌಂಟ್ನ ಓಪನ್ ಮಾಡಿದಾಗ ಒರಿಜಿನಲ್ ಅಕೌಂಟ್ ಬದಲಾಗಿ ಡೂಪ್ಲಿಕೇಟ್ ಅಕೌಂಟ್ನ ಇಟ್ಟು ನಾವು ಅವನ್ನ ನಂಬಿಸ್ಬೋದು. ಶುರು ಮಾಡೋಣ. ಸರಿ ಸರಿ ಸರಿ. ಮೆಟಲ್ ಬೇಕಾ ವಿದ್ಯುತ್? ಮೆಟಲ್ ಬೇಕಾ? ಏನ್ ವಿದ್ಯುತ್, ನಿನ್ ಕಣ್ಮುಂದೆನೆ ಮೆಟಲ್ ಕಾಣೆ ಆದ್ರೂ ಅಷ್ಟೊಂದು ಕೂಲ್ ಆಗಿದ್ಯಾ? ಮೆಟಲ್ ಹೋದ್ರೂ ಮನೆ ಇದೆ ಅನ್ನೋ ಮೊಂಡು ಧೈರ್ಯನಾ? ನಿನ್ನ ಕಣ್ಣು ಮುಂದೆಯಿಂದಾನೆ 30 ಸೆಕೆಂಡ್ಸ್ನಲ್ಲಿ ನಿನ್ನ 6 ಫ್ಲೋರ್ ಬಿಲ್ಡಿಂಗ್ನ ದಾಟ್ಕೊಂಡು ಬಂದಿದ್ದೀನಿ. ನಿನ್ನ ದುಡ್ಡನ್ನ ಸುಮ್ಮನೆ ಬಿಟ್ಬಿಡ್ತೀನಾ? ನೋಡ್ಕೋ. ಐ ಆಮ್ ಎವರ್ ರೆಡಿ ವಿದ್ಯುತ್. ವಾಟ್ ಹ್ಯಾಪನ್? ವೇರ್ ಇಸ್ ಮೈ ಮನಿ? ವೇರ್ ಇಸ್ ದ ಮೆಟಲ್? ಏನ್ ನಾಟಕ ಆಡ್ತಾ ಇದೀಯಾ? ನೀವೆಲ್ಲ ಸೇರ್ಕೊಂಡು ಗೇಮ್ ಮಾಡ್ತಾ ಇದೀರಾ? ನನಗೆ ದೊಡ್ಡ ದೊಡ್ಡ ಮಿನಿಸ್ಟರ್ ಜೊತೆ ಲಿಂಕ್ ಇದೆ. ಒಂದು ಫೋನ್ ಮಾಡಿದ್ರೆ ಯು ಆರ್ ಆಲ್ ಫಿನಿಶ್. ಏಯ್! ಟೇಕ್ ಹಿಮ್ ಅವೇ. ಏನ್ ವಿದ್ಯುತ್, ನಿನ್ ಫಂಡರ್ನ ನೀನೇ ಸಾಯಿಸ್ದ್ಯಾ? ಅದೇ ನಾನ್ ನಿನ್ ಕಣ್ ಮುಂದೆ ಇದ್ರೆ ನೀನ್ ಏನೇನ್ ಮಾಡ್ತೀಯ ಅಂತ ನನಗೆ ಗೊತ್ತು. ಆದ್ರೆ ನಾನು ಅಲ್ಲಿಲ್ವಲ್ಲ. ಎಲ್ಲಿದ್ದೀನಿ ವಿದ್ಯುತ್? ಓ, ನೀನು ಲೊಕೇಶನ್ ಟ್ರ್ಯಾಕ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ? ನಾನು ಫೋನ್ ಆನ್ ಮಾಡ್ತೀನಿ, ಈಗ ನನ್ನ ಟ್ರ್ಯಾಕ್ ಮಾಡು. ಅವನು ಹನುಮಂತ ಹತ್ರ ಇದ್ದಾನೆ. ಅವನ್ ಸಾವು ಹೇಗಿರ್ಬೇಕು ಅಂದ್ರೆ 10 ವರ್ಷದ ತನಕ ಕ್ರಿಮಿನಲ್ಸ್ಗೆ ಇನ್ಸ್ಪಿರೇಷನ್ ಆಗಿರ್ಬೇಕು. ಹೋಗಿ. ನಿಂತ್ಕೊಳ್ಳಿ. ಕನ್ಫ್ಯೂಸ್ ಆಗಿರೋಂಗಿದೆ ವಿದ್ಯುತ್. ಕನ್ಫ್ಯೂಸ್ ಆದ್ಯಾ? ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ವಾ? ನಿನ್ ಸಾಫ್ಟ್ವೇರ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ ಆಗಿದ್ಯಾ? ಒಂದ್ ಕೆಲಸ ಮಾಡು, ಈಗಲೇ ನನ್ನ ಫೋನಿಂದ ನಿನಗೆ ಲೊಕೇಶನ್ ಕಳಿಸ್ತೀನಿ. ಬಾ, ನೋಡ್ಕೊಳ್ಳೋಣ. ಇನ್ನೂ ಏನು ಯೋಚನೆ ಮಾಡ್ತಾ ಇದೆಯಾ ವಿದ್ಯುತ್? ನನಗೆ ಬೇಕಾಗಿದ್ದಿದ್ದು ನನ್ನ ಮೆಟಲ್. ನಿನ್ನ ದುಡ್ಡು ನಿನಗೆ ಬಿಟ್ಟಿದ್ದೀನಿ, ನೋಡ್ಕೋ. ವಿದ್ಯುತ್, you're out. 3, 2, 1, bang.
ಲೆಟ್ಸ್ ಗೋ. ಫೈನಲಿ ವಿ ಆರ್ ಡನ್. ಮಿಷನ್ ಅಕಾಂಪ್ಲಿಷ್ಡ್. ಸಿಕ್ಕಾಕೊಂಡ್ರು. ಉಜ್ವಲ್, ರಾಜು, ಹೊರಡೆ, ಗೋ. ಗೇಮ್ ಇನ್ನ ಆಗಿಲ್ಲ ಈಶ್ವರ್. ನನ್ನ ಆಫೀಸಲ್ಲೇ ಕೂತ್ಕೊಂಡು ನನ್ನ ಹತ್ರ ಚೆನ್ನಾಗಿ ಆಟ ಆಡಿದ್ರಿ ಕಣ. 30 ಸೆಕೆಂಡ್ಸ್ ಅಲ್ಲಿ ತಪ್ಪಿಸ್ಕೊಂಡೆ ಅಂತ ತುಂಬಾ ಸಂತೋಷವಾಗಿ ಹೇಳ್ದೆ ಅಲ್ವಾ? ಅದೇ 30 ಸೆಕೆಂಡ್ಸ್ ನಿನಗೆ ಕೊಡ್ತಿದ್ದೀನಿ. ಕಮಾನ್. ವೇರ್ ಇಸ್ ದ ಮೆಟಲ್? Where is the damn metal? Hey, no, stop! Put it down! No! Stop it, man! Stop it! Enough! Yeah!
ಈಶ್ವರ್, ವರ್ಷಗಟ್ಲೆ ಬೆಳ್ಕೊಂಡು ಹೋಗಿರೋ ದ್ವೇಷ ಕೂಡ ಹೀಗಿರಲ್ಲ. ಹಿಂತಿರ್ಗಲ್ವೇನೋ? ಯಾಕೆ? ಕಾಡ್ಗೆ ಹೋಗಿ ಕಾಡಲ್ಲಿ ಜಿಂಕೆನ ಈಸಿಯಾಗಿ ಬೇಟೆ ಆಡ್ಬೋದು ಅನ್ಕೊಂಡಿದ್ಯಾ? ಆದ್ರೆ ಆ ಕಾಡಲ್ಲಿ ಜಿಂಕೆ ಇರುತ್ತೆ, ಆ ಜಿಂಕೆಗೊಂದು ಕೊಂಬಿರುತ್ತೆ ಅನ್ನೋದು ಮರ್ತೋಗಿದ್ಯಾ ವಿದ್ಯುತ್? ಮೈಯಲ್ಲಿ ತಾಳ್ಮೆ ಇಲ್ದೇ ಇರ್ಬೇಕಾದ್ರೆ ಇರೋ ಬಲ, ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಸತ್ತೆ. ಆದ್ರೆ ನನ್ನ ಕ್ಯಾರೆಕ್ಟರ್ ಅದಲ್ಲ. ಗೋ ಡೂ ವಾಟ್ ಎವರ್ ದ ಹೆಲ್ ಯು ವಾಂಟ್. ನೀನ್ ಹೇಳ್ತಿರೋದ್ರಲ್ಲಿ ನ್ಯಾಯ ಇದೆ ವಿದ್ಯುತ್, ಆದ್ರೆ ನಾನ್ ಸಾಯಿಸೋದು ಧರ್ಮ ಅಲ್ಲ. ಹೇಳದ್ನೆಲ್ಲ ಗೊತ್ತಿದ್ದೇ ಬಂದೆ ಅಂತ. ಅಷ್ಟಕ್ಕೂ ನಾವು ಇಲ್ಲಿದೀವಿ ಅಂತ ಅವ್ನಿಗೆ ಹೇಗೆ ಗೊತ್ತಾಯ್ತು? ಕರೆಕ್ಟಾಗಿ ಸಿಗ್ನಲ್ ಇಟ್ಕೊಂಡು ಕಾರಿಂದನೇ ಫಾಲೋ ಮಾಡ್ದ. ವಿದ್ಯುತ್ನ ಆಫೀಸ್ಗೆ ಹೋಗ್ಬೇಕಾದ್ರೆ ನನ್ನ ಕಾರ್ಗೆ ಡ್ಯಾಶ್ ಆಯ್ತು ಅಂತ ಹೇಗೆ ಗೊತ್ತಾಯ್ತು ಅವನಿಗೆ? ದಾಟ್ಸ್ ಇಟ್. ಅಭಿಜಿತ್ ನನ್ ಕೊಟ್ಟಿರೋ ಫೋನ್, ಈ ಫೋನಿಂದಾನೇ ಅವ್ನು ನಮ್ಮನ್ನ ಟ್ರ್ಯಾಕ್ ಮಾಡ್ತಾ ಇದ್ದಾನೆ. ಇನ್ನು 1 hour ಅಲ್ಲಿ ಫಂಡರ್ ಬರ್ತಿದ್ದಾನೆ. ಇದ್ದಿದ್ 1 ಟ್ರ್ಯಾಕರ್ ಕೂಡ ಆಫ್ ಆಯ್ತು. ಏನ್ ಮಾಡೋದು ಗುರುಜಿ? ನೀನ್ ಹುಡುಕ್ತಾ ಇರೋನು ಇವಾಗ ನನ್ನ ಹತ್ರ ಇದ್ದಾನೆ. ಶೋರ್, ಕರ್ಕೊಬಾ. ಸರ್, ನಿಮ್ಮ ತಮ್ಮನ್ನ ಸಾಯಿಸಿದವನ ಹೆಸರು ವಿದ್ಯುತ್. ನೀನು ಸಾಯೋದು ಆ ಈಶ್ವರನ ಇಚ್ಛೆ ಅಲ್ಲ, ಈ ಈಶ್ವರನ ಇಚ್ಛೆ. ಅದಕ್ಕೆ ನಿನ್ನ ಸಾವಿಗೆ ನಿನ್ನ ಆಫೀಸ್ಗೆ ಇನ್ವಿಟೇಷನ್ ತಗೊಂಡು ಬಂದಿದ್ದೀನಿ. ಒಂದು ಮೆಟಲ್ ಇಬ್ಬರ ಸ್ವಾರ್ಥಕ್ಕೆ ತನ್ನ ಗಂಡನಿಗೆ ಮೋಸ ಮಾಡೋದಕ್ಕೆ ತಯಾರಾದ್ಲು. 4 ಜೀವಗಳು, ಪಂಚಪ್ರಾಣವಾಗಿರೋ ಸ್ವಂತ ತಮ್ಮನ ಕಳ್ಕೊಂಡಿರೋ ಮಿನಿಸ್ಟರ್, 6,000 ಕೋಟಿ ಡೀಲ್. ಇದೇ ನಮ್ಮ ಯುದ್ಧ, ಇದೇ ನಮ್ಮ ಯುದ್ಧ ಭೂಮಿ. ಹೇ ರಾಜು, ಏನಾಯ್ತು? ಈ ಗಾಯಗಳೇನೋ? ನಡ್ಕೊಂಡ್ ಬರ್ತಾ ಇದೆಯಲ್ಲೋ? ಅಯ್ಯೋ, ನನ್ನ ಕ್ಷಮಿಸ್ಬಿಡಪ್ಪ. ಕಾರಲ್ಲೋ? ಏಯ್, ಎದ್ದೇಳೋ. ಏನಾಯ್ತು? ದುಡ್ಡಿಗೋಸ್ಕರ ತುಂಬಾ ತಪ್ಪು ಮಾಡ್ದೆ. ಇದೇ ನನ್ ಕೊನೆ ತಪ್ಪು. ಇದೇ ನೀವು ಕೊನೆ ಸರಿ ಕ್ಷಮಿಸೋದು. ಏಯ್, ಮನುಷ್ಯನಾಗಿ ಹುಟ್ಟೋದು ಬೆಳೆಯೋದು ತುಂಬಾ ಸುಲಭ ಕಣೋ. ಒಂದು ಸಲ ಗೆರೆ ದಾಟಿದ ನಂತರ ಪುನಃ ಮನುಷ್ಯನಾಗಿ ಬದಲಾಗೋದು ತುಂಬಾ ಕಷ್ಟ. ನೋಡಿಲಿ, ನೀನು ಬದಲಾಗ್ತೀಯಾ ಅಂತ ನಂಬಿಕೆ ನನಗಿದೆ ಕಣೋ. ನೀನೇನ್ ಚಿಂತೆ ಮಾಡ್ಬೇಡ. ಪ್ರಮುಖ ಐಟಿ ಸಂಸ್ಥೆ ವಿದ್ಯುತ್ ಐಟಿ ಸೊಲ್ಯೂಷನ್ಸ್ ಅವರ ಆಫೀಸಲ್ಲಿ ಯಾರೋ ಗೊತ್ತಿಲ್ಲದೆ ಇರೋಂಥವ್ರು ಬಂದು ವ್ಯವಹಾರ ಮಾಡಿದ್ದಾರೆ. ಆಶ್ಚರ್ಯ ಪಡುವಂತ ವಿಷಯ ಏನು ಅಂದ್ರೆ ಅದರಲ್ಲಿ ಇಂಡಿಯನ್ ಎಕನಾಮಿಕ್ ಬ್ಯಾಂಕ್ ಕೂಡ ಇನ್ವಾಲ್ವ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪ್ರವೀಣ್ ಅವರು ಲೂಟಿ ಮಾಡಿದ 10 ಕೋಟಿ ರೂಪಾಯಿನ ಕೂಡ ಆ ಬ್ಯಾಂಕ್ ಖಾತೆಗೆ ಮತ್ತೆ ಜಮಾ ಮಾಡಿದ್ದಾರೆ. ಹೊಸ ಕಾರು? ರಾಜು, ನೀನ್ ಇಷ್ಟಪಟ್ಟಿರೋ ಕಾರು ನಿನ್ನ ಹೊಸ ಕಾರು. ಥ್ಯಾಂಕ್ ಯು ಬ್ರೋ. ಹೇಳ. ಹೇ ಉಜ್ವಲ್, ನಮಗ್ ಕೂಡ ಆಫೀಸ್ ಇದೆ. ಇಷ್ಟೊಂದು ಡೆಡಿಕೇಶನ್ ಸರಿಯಲ್ಲ ಕಣೋ. ಫೋನ್ ಮಾಡ್ತಿದ್ರೆ ಆನ್ಸರ್ ಮಾಡ್ತಿಲ್ವಂತೆ. ನೀನ್ ಪಿಕ್ ಮಾಡ್ತಿಲ್ಲ ಅಂತ ನನ್ ಪ್ರಾಣ ಹೆಂಗ್ ತಾಳ್ಕೊಳೋ ಗುರು.